ಅರಮನೆಯಲ್ಲಿದ್ದ ಸೆರೆಮನೆಯ ಒಳಗೆ ಅಷ್ಟಮಿ ತಿಥಿಯಂದು ಮಧ್ಯರಾತ್ರಿಗೆ ಹುಟ್ಟಿ ತನ್ನ ಅದ್ಭುತವಾದ ರೂಪವನ್ನು ವಸುದೇವ ದೇವಕಿಯರಿಗೆ ತೋರಿಸಿ ಅಲ್ಲಿಂದ ಮತ್ತೆ ಗೋಕುಲಕ್ಕೆ ನಡೆದ ಕಥೆ. ನಂದಗೋಪ ಯಶೋಧಾದೇವಿಯರ ಆರೈಕೆಯಲ್ಲಿ ಗೋಕುಲದ ಎಲ್ಲ ಗೋಪ ಗೋಪಿಕೆಯರ ಸಮಾಗಮದಲ್ಲಿ ಸುಮಾರು 10 ವರ್ಷಗಳಷ್ಟು ಕಾಲ ಕೃಷ್ಣ ಅಪೂರ್ವವಾದ ತನ್ನ ಬಾಲಲೀಲೆಯನ್ನು ಸಮಾಜಕ್ಕೆ ತೋರಿಸಿದ ಕೆಲವೊಂದು ಭಾಗಗಳನ್ನು ನಾವು ನೋಡಿದ್ದು. 10 ವರ್ಷಗಳ ನಂತರ ಕಂಸನ ಪ್ರೇರಣೆಯಂತೆ ಅಕ್ರೂರ ಕೃಷ್ಣನನ್ನು ಕರೆದುಕೊಂಡು ಬರಲಿಕ್ಕೆ ವೃಂದಾವನಕ್ಕೆ ಹೋದಾಗ ಗೋಪಿಕೆಯರೆಲ್ಲ ತಡೆದರೂ ಕೂಡ ಕೃಷ್ಣ ಅವರನ್ನೆಲ್ಲ ಸಮಾಧಾನಗೊಳಿಸಿ ಅಣ್ಣ ಬಲರಾಮನ ಜೊತೆಗೆ ಒಂದಿಷ್ಟು ಗೋಪಿಕೆಯರ ಗೋಪರ ಪರಿವಾರದ ಜೊತೆಗೆ ಮಥುರೆಗೆ ಬಂದು ಅಲ್ಲಿ ಪ್ರಾರಂಭದಲ್ಲಿ ಅಗಸನನ್ನು ಸಂಹರಿಸ್ತಾನೆ, ಗಂಧವನ್ನು ಕೊಟ್ಟ ಹೆಣ್ಮಗಳನ್ನು ಉದ್ಧರಿಸ್ತಾನೆ, ಕುವಲಯಾಪೀಡ ಆನೆಯ ಸಂಹಾರ ಆಗ್ತದೆ, ಮುಷ್ಟಿಕಾ ಚಾಣೂರ ಅನ್ನುವ 2 ದೈತ್ಯ ಮಲ್ಲರನ್ನು ಕೂಡ ಕೃಷ್ಣ ಸಂಹಾರ ಮಾಡಿ ಆ ಕಾಲದ ಅತ್ಯಂತ ದುಷ್ಟನಾಗಿದ್ದ ಕಂಸನನ್ನು ಅವನ ಅರಮನೆಯಲ್ಲಿ ಅವನ ಪರಿವಾರದ ಮುಂದೆಯೇ ಕೃಷ್ಣ ಸಂಹರಿಸ್ತಾನೆ. ಅದರ ಜೊತೆಗೆ ಜರಾಸಂಧನ ಅತ್ಯಂತ ಆಪ್ತ ಅಳಿಯನಾಗಿದ್ದ ಕಂಸನ 2 ಹೆಣ್ಣುಮಕ್ಕಳು ಅಸ್ತಿ ಮತ್ತು ಪ್ರಾಸ್ತಿ ಅವರು ವಿಧವೆಯರಾಗ್ತಾರೆ. ಇದರಿಂದ ಜರಾಸಂಧ ಕೃಷ್ಣನ ವಿಷಯದಲ್ಲಿ ತುಂಬ ಸಿಟ್ಟುಗೊಂಡಿದ್ದ ಅನ್ನುವ ಕಥಾಭಾಗವನ್ನು ನಾವು ನಿನ್ನೆಯ ದಿನ ವಿಚಾರ ಮಾಡಿದ್ದು. ಮುಂದೆ ಕೃಷ್ಣನ ಬದುಕಿನಲ್ಲಿ ನಡೆದಂತಹ ಅನೇಕ ಲೋಕ ಕಲ್ಯಾಣದ ಕೆಲಸಗಳನ್ನು ನಾವು ನೋಡಲಿಕ್ಕುಂಟು. ಅದರ ಪ್ರಾರಂಭದಲ್ಲಿ ಕೃಷ್ಣ ಬಲರಾಮರಿಗೆ ಸಾಂದೀಪಿನಿ ಆಚಾರ್ಯರ ಗುರುಕುಲದಲ್ಲಿ ಅಧ್ಯಯನದ ಅವಕಾಶ ಸಿಗ್ತದೆ. ಸುಮಾರು 64 ದಿನಗಳಲ್ಲಿ 64 ವಿದ್ಯೆಯನ್ನು ಕೃಷ್ಣ ಕಲಿತಾನಂತೆ. ಸಾಂದೀಪಿನಿ ಆಚಾರ್ಯರು ಅವನ ಅನುಗ್ರಹದಿಂದ ತಾವು ಸಂಪಾದಿಸಿದ ವಿದ್ಯೆಯನ್ನು ನಮ್ಮ ದಾಸರ ಪದ್ಯದಲ್ಲಿ ಹೇಳ್ತಾರಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಬಲವ ಪಡೆದವರಂತೆ ಕಾಣಲು ಅಂತ. ಹಾಗೆ ಮತ್ತೆ ಅದನ್ನು ಭಗವಂತನಿಗೆ ಅರ್ಪಿಸ್ತಾರೆ. ಸಾಂದೀಪಿನಿ ಆಚಾರ್ಯರಿಗೆ ಹೆಂಡತಿ ಒಬ್ಬಳಿದ್ಲು. ಅವರ ಬದುಕಿನಲ್ಲೊಂದು ದುರಂತದ ಘಟನೆ ಅನೇಕ ವರ್ಷಗಳ ಹಿಂದೆ ಸಂಭವಿಸಿತ್ತು. ಒಬ್ಬ ಪುಟ್ಟ ಮಗ ಸಮುದ್ರ ಸ್ನಾನಕ್ಕೋಸ್ಕರ ಸಾಗಿದ್ದಾಗ ಆಕಸ್ಮಿಕವಾಗಿ ಮರಣ ಹೊಂದಿರುತ್ತಾನೆ. ಆಚಾರ್ಯರ ಹೆಂಡತಿ ಗಂಡನನ್ನು ಕರೆದು ಹೇಳ್ತಾಳೆ, ನಿಮ್ಮ ಶಿಷ್ಯ ಲೋಕೋತ್ತರ ವೀರ ಅಂತ ಹೇಳ್ತೀರಿ, ಸಾಧಿಸಲಿಕ್ಕೆ ಆಗದ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾನೆ ಅಂತ ನನ್ನ ಹತ್ರ ಹೇಳಿದ್ದೀರಿ. ನಾವ್ಯಾಕೆ ಕಳ್ಕೊಂಡ ಮಗನನ್ನು ಅವನಿಂದ ವಾಪಸ್ ಕೇಳಬಾರದು ಅಂತ. ಮಾತ್ರ ಸಹಜವಾದ ವಾತ್ಸಲ್ಯ ಕೃಷ್ಣ ಒಪ್ಪಿಕೊಂಡು ಸಮುದ್ರ ರಾಜನಲ್ಲಿ ಹೋಗಿ ಮತ್ತೆ ಅಲ್ಲಿಂದ ತುಂಬ ದೊಡ್ಡದಾದ ಕಥಾಭಾಗ ಅದು ಆ ಮಗನನ್ನು ತಂದುಕೊಡ್ತಾನೆ. ಆ ಹೊತ್ತಿಗೆ ಪಂಚಜನ ಅನ್ನುವ ರಾಕ್ಷಸನನ್ನು ಸಂಹರಿಸಿ ಅವನಿಗೆ ಸಿಕ್ಕಿದ ಶಂಖ ಪಾಂಚಜನ್ಯ ಅದು ಕೃಷ್ಣನ ಬಳಿಗೆ ಬರ್ತದೆ ಅಂತ ಆ ಸಣ್ಣ ವಯಸ್ಸಿನಲ್ಲಿ ಕೃಷ್ಣ ತೋರಿಸಿದ ಒಂದು ಅಪೂರ್ವವಾದ ಭಾಗ.
ಈ ಎಲ್ಲ ಕಥೆಗಳು ಮತ್ತು ಕೃಷ್ಣನ ಜೀವನದ ಮುಂದಿನ ಭಾಗಗಳು ಸುಮಾರು 30 ವರ್ಷದವರೆಗೆ ಸಾಗ್ತದೆ. 30 ವರ್ಷ ಕಳೆಯುವ ಮುಂಚೆ ಕೃಷ್ಣನ ಬದುಕಿನಲ್ಲಿ 3 ಮದುವೆಯಾಗುವ ಪ್ರಸಂಗ ಬರ್ತದೆ ಹೇಳ್ತದೆ ಭಾಗವತ. ಅದು ಪ್ರಾರಂಭದ ಮದುವೆ ರುಕ್ಮಿಣಿಯ ಜೊತೆಗೆ. ಭೀಷ್ಮಕೋ ನಾಮ ರಾಜಾಸೀತ್ ವಿದರ್ಭಾಧಿಪತಿರ್ಮಹಾನ್ ತಸ್ಯ ಪಂಚಾಭವನ್ ಪುತ್ರಾಃ ಕನ್ಯೈಕಾ ಚ ವರಾನನ ಅಂತ ಭಾಗವತ ಕಥೆ ಹೇಳುತ್ತೆ. ವಿದರ್ಭ ದೇಶದ ರಾಜ ಭೀಷ್ಮಕ ಅಂತ ಹೆಸರು. 5 ಜನ ತಸ್ಯ ಪಂಚ ಅಭವನ್ ಪುತ್ರಾಃ ಕನ್ಯೈಕಾ ಚ ವರಾನನ. 5 ಜನ ಗಂಡು ಮಕ್ಕಳು, ರುಕ್ಮಿ, ರುಕ್ಮರಥ, ರುಕ್ಮಕೇಶ, ರುಕ್ಮಬಾಹು, ರುಕ್ಮಮಾಲಿ ಅಂತ. ಒಬ್ಬಳು ಹೆಣ್ಮಗಳು ರುಕ್ಮಿಣಿ ಅಂತ. ಆ ಕಾಲದ ವಿದರ್ಭ ದೇಶದ ಜನ ರುಕ್ಮಿಣಿಯನ್ನು ನೋಡಿ ತಮ್ಮೊಳಗೆ ಮಾತಾಡಿಕೊಳ್ತಾ ಇದ್ದರಂತೆ. ನಮ್ಮ ದೇಶದ ರಾಜನಿಗೆ ಎಷ್ಟು ಸುಂದರಿಯಾದ ಮಗಳು ಹುಟ್ಟಿದ್ದಾಳೆ, ಕೃಷ್ಣನಿಗೆ ಸರಿಯಾದ ಹೆಂಡತಿ ಅಂತ ಆ ದೇಶದ ಜನ ಮಾತಾಡ್ತಾ ಇದ್ದಾರೆ. ಆದರೆ ನಾನು ನಿನ್ನೆ ನಿಮಗೆ ಸೂಕ್ಷ್ಮ ವಿಚಾರ ತಿಳಿಸಿದ ಹಾಗೆ ಕೃಷ್ಣನಿಗೆ ಪ್ರತಿಸ್ಪರ್ಧಿಯಾಗಿ ಜರಾಸಂಧ ಬೆಳೀತಾ ಇದ್ದ. ಆ ಜರಾಸಂಧನ ಮನಸ್ಸಿನಲ್ಲಿ ಏನಿತ್ತು ಅಂದರೆ, ಈ ರುಕ್ಮಿಣಿಯನ್ನು, ಅವಳ ದೊಡ್ಡ ಅಣ್ಣನ ಹೆಸರು ರುಕ್ಮಿ ಅಂತ, ರುಗ್ಮಿ ಅನ್ನುತ್ತ, ತನ್ನ ಗೆಳೆತನವನ್ನು ರುಗ್ಮಿಯ ಜೊತೆಗೆ ಸಂಪಾದಿಸಿದ ಜರಾಸಂಧ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ತಾನೆ. ರಾಜ ಭೀಷ್ಮಕನಿಗೆ ಮಗಳನ್ನು ಕೃಷ್ಣನಿಗೆ ಕೊಡಬೇಕು ಅಂತ ಆಸೆ. ರುಕ್ಮಿಣಿಗೆ ಕೃಷ್ಣನನ್ನೇ ಮದುವೆಯಾಗಬೇಕು ಅಂತ ಆಸೆ. ಅಣ್ಣ ರುಕ್ಮಿಗೆ ತನ್ನ ತಂಗಿಯನ್ನು ಶಿಶುಪಾಲನಿಗೆ ಕೊಟ್ಟು ಜರಾಸಂಧನ ಸ್ನೇಹವನ್ನು ತನ್ಮೂಲಕವಾಗಿ ಇನ್ನಷ್ಟು ಗಟ್ಟಿ ಮಾಡಬೇಕು ಅಂತ ಬಯಕೆ. ಹೀಗೆ ಒಬ್ಬಳು ಹೆಣ್ಣು ಯಾರಿಗೆ ಮದುವೆ ಮಾಡಬೇಕು ಅಂತ ರಾಜ್ಯದಲ್ಲಿ, ಅರಮನೆಯಲ್ಲಿ 2 ಪಂಗಡಗಳಾಗ್ತದೆ. ಒಂದರಲ್ಲಿ ರಾಜ ಇದ್ರೆ, ಮದುಮಗಳಿದ್ರೆ, ರಾಜನ ಒಂದು ಸಣ್ಣ ಪರಿವಾರ ಇದ್ರೆ, ಇನ್ನೊಂದು ಭಾಗದಲ್ಲಿ ರುಗ್ಮಿ ಇರ್ತಾನೆ, ಅವನಿಗೆ ಬೆಂಬಲಿಗನಾಗಿ ಜರಾಸಂಧ ಇರ್ತಾನೆ, ಮದುವೆಗೆ ತಯಾರು ಅಂತ ಶಿಶುಪಾಲ ರೆಡಿಯಾಗಿ ಕೂತ್ಕೊಂಡಿರ್ತಾನೆ. ಈ ಸನ್ನಿವೇಶದಲ್ಲಿ ಬೇರೆ ಎಲ್ಲರಿಗಿಂತಲೂ ಹೆಚ್ಚು ಅಣ್ಣನಾದ ರುಕ್ಮಿಯ ಮಾತು ಆ ಕಾಲದಲ್ಲಿ ನಡೀತದೆ ಅಂತದೆ ಭಾಗವತ. ತಂದೆಯನ್ನೂ ಕಡೆಗಣಿಸಿ, ತಂಗಿಯ ಬಯಕೆಯನ್ನೂ ಗಮನಿಸದೆ ಶಿಶುಪಾಲನಿಗೆ ಕೊಟ್ಟು ತಂಗಿಯನ್ನು ಮದುವೆ ಮಾಡಬೇಕು ಅಂತ ರುಕ್ಮಿ ದೊಡ್ಡದಾದ ಸಿದ್ಧತೆ ಮಾಡ್ತಾನೆ. ಈ ಸಿದ್ಧತೆಗೆ ಬೆಂಗಾವಲಾಗಿ ನಿಂತು ಅವನಿಗೆ ಎಲ್ಲ ಸಹಕಾರ ಕೊಟ್ಟವ ಜರಾಸಂಧ. ಏನಾಗ್ತದೆ, ಎಲ್ಲ ಮದುವೆಗೆ ಬೇಕಾದ ಸಿದ್ಧತೆ ಪ್ರಾರಂಭ ಮಾಡ್ತಾರೆ. ಎಲ್ಲ ದೇಶಕ್ಕೆ ಸಂಬಂಧಪಟ್ಟ ಅತಿರಥ, ಮಹಾರಥ, ಕ್ಷತ್ರಿಯರನ್ನೆಲ್ಲ ಮದುವೆಗೆ ಕರೀತಾರೆ. ಆಮಂತ್ರಣ ಪತ್ರಿಕೆ ಹೋಗ್ತದೆ. ಮದುವೆಯ ಸಿದ್ಧತೆ ಪ್ರಾರಂಭ ಆದಾಗ ರುಕ್ಮಿಣಿಯ ಮನಸ್ಸಿನಲ್ಲಿ ಒಂದು ಭಯ. ಶಿಶುಪಾಲನಂತಹ ಜರಾಸಂಧ ಕೃಪಾಪೋಷಿತ ಮಂಡಳಿಗೆ ತನ್ನನ್ನು ತಾನು ಒಪ್ಪಿಸಿಕೊಳ್ಳಿಕ್ಕೆ ರುಕ್ಮಿಣಿ ತಯಾರಿಲ್ಲ. ಯಾರತ್ರ ಹೇಳುದು? ತನ್ನ ಕಷ್ಟವನ್ನು ಹೇಳಲಿಕ್ಕೆ, ಕೇಳಲಿಕ್ಕೆ ಅಣ್ಣ ವಿರುದ್ಧ. ಅಣ್ಣನ ಮಾತನ್ನು ದಾಟಿ ಹೋಗುವಂತಹ ಶಕ್ತಿ ಅಪ್ಪನಿಗಿಲ್ಲ. ಅದಕ್ಕೋಸ್ಕರ ತನ್ನ ಆಸೆಯನ್ನೆಲ್ಲ ನಿಗ್ರಹಿಸ್ತಾ ಇನ್ನು ಯಾರೂ ತನ್ನ ಸಹಾಯಕ್ಕಿಲ್ಲ ಅಂತ ತಿಳ್ಕೊಂಡ ರುಕ್ಮಿಣಿ ಮೊದಲ ಬಾರಿಗೆ ಕೃಷ್ಣನಿಗೊಂದು ಪ್ರೇಮ ಪತ್ರವನ್ನು ಬರೀತಾಳೆ. ನಮ್ಮ ಇತಿಹಾಸದಲ್ಲಿ ದಾಖಲಾದ ಫಸ್ಟ್ ಲವ್ ಲೆಟರ್ ಹೇಳಿದರೆ ರುಕ್ಮಿಣಿ ಕೃಷ್ಣನಿಗೆ ಬರೆದು ತುಂಬಾ ಚಂದ ಬರೀತಾಳೆ.
ಕೃಷ್ಣ ಇವತ್ತು ಹೋಮ ಮಾಡುವಾಗ ನೋಡಿದ್ರು, ಅದಕ್ಕೆ ಹಾಕಲಿಕ್ಕೆ ಒಳ್ಳೆ ಹಾಲಿನಲ್ಲಿ ಮಾಡಿದ ಒಂದು ಹವಿಸ್ಸನ್ನು ಮಾಡಿದ್ರು. ಹೋಮಕ್ಕೆ ಅಂತ ಅರ್ಪಿಸಲಿಕ್ಕೆ ಇಟ್ಟ ಹವಿಸ್ಸು, ಅದು ಹೋಮದಲ್ಲಿ ದೇವರ ಹೆಸರನ್ನು ಹಾಕಿ ನಾವು ಅರ್ಪಿಸಿದಾಗ ಭಸ್ಮ ಆಗಿ ಅದು ಭಗವಂತನಿಗೆ ಸೇರುತ್ತದೆ. ಹೋಮಕ್ಕೆ ಅಂತ ಇಟ್ಟ ಹವಿಸ್ಸನ್ನು ಒಂದು ನಾಯಿ ಬಂದು ತಿಂದ್ರೆ ಯಾರಾದರೂ ಒಪ್ಪಿಕೊಳ್ತಾರ? ಇಲ್ಲಲ್ಲ. ನಾನು ನಿನ್ನ ಪಾಲಿಗೆ ಇಟ್ಟ ಹವಿಸ್ಸು, ಹೌದಂತೆ, ನಾನು ನಿನ್ನ ಪಾಲಿಗೆ ಇಟ್ಟ ಹವಿಸ್ಸು. ಯಾವುದೋ ಒಂದು ನಾಯಿ ಬಂದು ಇದನ್ನು ಸ್ವೀಕಾರ ಮಾಡಿದ್ರೆ ಯಾರು ಒಪ್ಪಿಕೊಳ್ಳುವುದಿಲ್ಲ. ಕೃಷ್ಣ, ರುಕ್ಮಿಣಿ ಯಾವತ್ತಿದ್ದು ನಿನಗೆ ಸೇರಿದವಳು, ಶಿಶುಪಾಲ ನನ್ನನ್ನು ಸ್ವೀಕರಿಸುವ ಮುಂಚೆ ಬಂದು ನನ್ನನ್ನು ಉದ್ಧಾರ ಮಾಡುವುದು ನಿನ್ನ ಜವಾಬ್ದಾರಿ. ಒಂದು ವೇಳೆ ಸರಿಯಾದ ಹೊತ್ತಿನಲ್ಲಿ ಬಂದು ನೀನು ನನ್ನನ್ನು ಸ್ವೀಕರಿಸದೆ ಹೋದರೆ ನಿನಗೆ ಸೇರದ ಈ ಸೊತ್ತು ಶಿಶುಪಾಲನಿಗೆ ಯಾವತ್ತೂ ಸೇರಲಿಕ್ಕೆ ಸಾಧ್ಯ ಇಲ್ಲ ಅಂತ ತುಂಬ ಅರ್ಥಪೂರ್ಣವಾದ ಮಾತುಗಳನ್ನು ಸೇರಿಸಿ ಬರೆದ ಒಂದು ಕಾಗದ ಒಬ್ಬ ವೃದ್ಧ ಬ್ರಾಹ್ಮಣನ ಕೈಯಲ್ಲಿ ಕೊಟ್ಟು ರುಕ್ಮಿಣಿ ಕಳುಹಿಸ್ತಾಳೆ. ಆಗ್ಲೂ ನೋಡಿ ಹಾಗೆ ವಿಶ್ವಾಸ, ಬ್ರಾಹ್ಮಣರು ಮೋಸ ಮಾಡುವುದಿಲ್ಲ ಅಂತ. ಸರಿ, ಈ ಬ್ರಾಹ್ಮಣ ವಿದರ್ಭ ದೇಶದಿಂದ ತುಂಬ ದೂರ ಆಗ್ತದೆ. ವಿದರ್ಭದಿಂದ ಕೃಷ್ಣ ಆಗಿನ್ನು ದ್ವಾರಕೆಯಲ್ಲಿದ್ದ ಹೊತ್ತು ದ್ವಾರಕೆಗೆ ಬರ್ತಾನೆ. ಬಂದು ಕೃಷ್ಣನ ಹತ್ರ ಮಾತಾಡಲಿಕ್ಕೆ ಅಂತ ಹೋದರೆ ಕೃಷ್ಣ ತುಂಬ ಆದರದಿಂದ ಬ್ರಾಹ್ಮಣನನ್ನು ಸ್ವೀಕಾರ ಮಾಡಿ ಅವತಂದ್ರ ಪತ್ರವನ್ನು ಓದ್ತಾನಂತೆ. ತಕ್ಷಣದಲ್ಲಿ ಕೃಷ್ಣ ವಿದರ್ಭಕ್ಕೆ ಹೊರಡಲಿಕ್ಕೆ ಸಿದ್ಧನಾಗ್ತಾನೆ. ಆ ಕಾಲದಲ್ಲಿಯೇ ಅತ್ಯಂತ ವೇಗವಾಗಿ ಓಡುವ ಕುದುರೆಗಳ ಬೇರೆ ಬೇರೆ ಜಾತಿಗಳಿತ್ತು. ಅಂತಹ ಗಟ್ಟಿಮುಟ್ಟಾದ ಕುದುರೆಗಳನ್ನು ಹೂಡಿದ ರಥದಲ್ಲಿ ಆ ಬ್ರಾಹ್ಮಣನಿಂದ ವಿಷಯ ತಿಳಿದ ಕೃಷ್ಣ ತಕ್ಷಣ ಹೊರಟು ನಿಲ್ತಾನೆ. ಹೊರಟು ನಿಂತರೆ ಅಣ್ಣ ಬಲರಾಮ ಜೊತೆಯಲ್ಲಿದ್ದಾರೆ. ಬಲರಾಮನಿಗೆ ಗೊತ್ತುಂಟ, ಈ ಕೃಷ್ಣ ಏನಾದ್ರೂ ಒಂದು ಎಡವಟ್ಟು ಮಾಡಿಕೊಳ್ಳುತ್ತಾನೆ ಅಂತ ತಿಳಿದ ಅಣ್ಣ ಕೃಷ್ಣ ಹೋದ ನಂತರ ಎಲ್ಲಿಗೂ ಹೋಗಿದ್ದಾನೆ ಅಂತ ತಿಳ್ಕೊಂಡು ಕೃಷ್ಣ ಹೋದ ದಾರಿಯಲ್ಲಿ ಏನಾದ್ರೂ ಕೃಷ್ಣನಿಗೆ ಆಪತ್ತು ಬರಬಹುದು ಅಂತ ತಾನೊಂದು ಸೈನ್ಯದ ಸಣ್ಣ ತುಕಡಿಯನ್ನು ಇಟ್ಕೊಂಡು ಕೃಷ್ಣನನ್ನು ಅನುಸರಿಸ್ತಾ ಸಾಕ್ತಾನೆ. ಇದು ಒಂದು ಬದಿಯ ಕಥೆ. ಇತ್ಲಾಗೆ ವಿದರ್ಭ ದೇಶ ಕುಂಡಿನಪುರ ಅಂತ ಆ ಊರಿನ ಹೆಸರು. ಅಲ್ಲಿ ಮದುವೆಗೆ ಸಿದ್ಧತೆಯಾಗಿದೆ. ಶಿಶುಪಾಲ ತುಂಬ ಸಂಭ್ರಮದಿಂದ ಕಾಶಿ ಯಾತ್ರೆಯನ್ನೆಲ್ಲ ಮುಗಿಸಿ ಬಾಸಿಂಗವನ್ನು ಕಟ್ಟಿ ಮದುಮಗನ ವೇಷ ತೊಟ್ಟು ಕಲ್ಯಾಣ ಮಂಟಪದಲ್ಲಿ ಕೂತಿದ್ದ. ಜರಾಸಂಧ ತಾನು ಮುಂದೆ ನಿಂತು ಕಲ್ಯಾಣ ಮಂಟಪವನ್ನು ಹೇಗೆ ಆಯೋಜನೆ ಮಾಡಿದ್ದಾನೆ ಹೇಳಿದ್ರೆ, ನಮ್ಮ ಭಾಗವತ ಸಪ್ತಾಹದ ಸಭೆಯ ಹಾಗೆ ಇನ್ನೊಬ್ರು ಬಂದರೂ ಕೂಡ ಕುರ್ಚಿ ಇಲ್ಲ, ನೆಲದಲ್ಲಿ ಕೂತ್ಕೊಳ್ಬೇಕು. ಹಾಗೆ ಕೃಷ್ಣ ಈ ಸಭೆಗೆ ಬಂದ್ರೆ ಅವನಿಗೆ ಕೂತ್ಕೊಳ್ಳಿಕ್ಕೆ ಒಂದು ಆಸನವೂ ಇರಬಾರದು. ಆಸನ ಇಲ್ಲದೆ ಹೋದಾಗ ಬಂದ ಕೃಷ್ಣನಿಗೆ ಅಪಮಾನ ಆಗ್ತದೆ, ಇನ್ಸಲ್ಟ್ ಆಗ್ತದೆ. ಅಪಮಾನ ಆದ ನಂತರದಲ್ಲಿ ಕೃಷ್ಣ ಅಲ್ಲಿ ಇರಲಿಕ್ಕಿಲ್ಲ ಅಂತ ಎಲ್ಲ ಆಸನಗಳನ್ನು ಭರ್ತಿ ಮಾಡಿ ಬಿಡ್ತಾನೆ ಜನರನ್ನು ಕರೆಸಿ. ಆದರೆ ಭಯ ಹೋಗುವುದಿಲ್ಲ ಅವನಿಗೆ. ನೋಡಿ, ಯಾರನ್ನಾದ್ರೂ ಪ್ರಪಂಚದಲ್ಲಿ ನಂಬಬಹುದು, ಕೃಷ್ಣನನ್ನು ಬಿಟ್ಟು. ಅವ ಹೇಗೆ ಆಟ ಆಡ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಎಲ್ಲರೂ ಮದುವೆಗಾಗಿ ಬನ್ನಿ, ದಿಬ್ಬಣದಲ್ಲಿ ಸೇರಿಕೊಳ್ಳಿ, ಆದರೆ ಜೊತೆಗೆ ನಿಮ್ಮ ಒಂದು ಸಣ್ಣ ಸೈನ್ಯವನ್ನು ಜೊತೆಯಲ್ಲಿ ಕರ್ಕೊಂಡು ಬನ್ನಿ. ಸಾಧ್ಯ ಆದರೆ ಯುದ್ಧಕ್ಕೆ ಬೇಕಾದ ಕತ್ತಿ ಗುರಾಣಿಗಳಲ್ಲೂ ಜೊತೆಯಲ್ಲಿರಲಿ. ಒಳ್ಳೆ ಮದುವೆಯಾದರೆ ಊಟ ಮಾಡಿ ಗಡ್ದಾಗಿ ಹೊರಡಿ. ಯುದ್ಧ, ಒಂದು ವೇಳೆ ಕೃಷ್ಣ ಯುದ್ಧವನ್ನು ಪ್ರಾರಂಭ ಮಾಡಿದ್ರೆ ಯುದ್ಧಕ್ಕೂ ನೀವು ಸಿದ್ಧರಿರಬೇಕು ಅಂತ. ಮದುವೆಯಾದರೆ ಮದುವೆ, ಯುದ್ಧ ಆದರೆ ಯುದ್ಧ, ಎರಡಕ್ಕೂ ಸಿದ್ಧರಾಗಿ ಬನ್ನಿ ಅಂತ ತನ್ನ ಬಣದ ಆಪ್ತ ಜನರನ್ನೆಲ್ಲ ಜರಾಸಂಧ ಒಟ್ಟು ಸೇರಿಸಿರ್ತಾನೆ. ಶಿಶುಪಾಲನಿಗೆ ಪೂರ್ತಿ ಧೈರ್ಯ ಇಲ್ಲದಿದ್ರೂ
ಜರಾಸಂಧನ ಸಹಾಯ ಉಂಟು ಅಂತ ಮದುವೆಗೆ ರೆಡಿ ಆಗ್ತಾನೆ. ಇತ್ಲಾಗೆ ರುಕ್ಮಿಣಿ ಸಂದೇಶ ಪತ್ರವನ್ನು ಕಳುಹಿಸಿ ಆಗಿದೆ, ಅಲ್ಲಿಂದ ರಿಪ್ಲೈ ಬರಲಿಲ್ಲ. ತಾನು ಪ್ರಪೋಸ್ ಮಾಡಿದ್ದನ್ನು ಕೃಷ್ಣ ತಗೊಂಡಿದ್ದಾನ ಇಲ್ವಾ ರುಕ್ಮಿಣಿಗೆ ಗೊತ್ತಿಲ್ಲ. ದೊಡ್ಡ ಚಿಂತೆ, ದೊಡ್ಡ ದುಃಖ. ಮದುವೆಯ ದಿನ ಹತ್ರ ಬರ್ತದೆ. ನಮ್ಮ ಇವತ್ತು ಕೂಡ ಉಂಟು ಮದುವೆಯ ದಿನ ಇಂದ್ರಾಣಿ ಪೂಜೆಯನ್ನು, ಶಚಿ ಪೂಜೆಯನ್ನು ಮಾಡುವ ಸಂಪ್ರದಾಯ ನಮ್ಮಲ್ಲುಂಟು. ಪುರೋಹಿತರು ಮದುವೆಯ ಪ್ರಾರಂಭದಲ್ಲಿ ಹೆಣ್ಮಗಳನ್ನು ಕೂತ್ಕೊಳಿಸಿ ಆ ಇಂದ್ರಾಣಿ ದೇವಿಯನ್ನು ಪೂಜೆ ಮಾಡಿ ದೀರ್ಘ ಮಾಂಗಲ್ಯ ಭಾಗ್ಯಕ್ಕೋಸ್ಕರ ಅವಳನ್ನು ಪ್ರಾರ್ಥಿಸಿ ವಸ್ತ್ರ, ಆಭರಣ ಇತ್ಯಾದಿಗಳನ್ನೆಲ್ಲ ಕೊಡ್ತಾರೆ. ಇದು ಪ್ರಾಚೀನ ಕಾಲದಿಂದ ನಡೆದು ಬಂದ ಒಂದು ಒಳ್ಳೆಯ ಸಂಪ್ರದಾಯ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಕೇವಲ ಮದುವೆ ಮಂಟಪದಲ್ಲಿ ಶಚಿ ಪೂಜೆ, ಇಂದ್ರಾಣಿ ಪೂಜೆ ಮಾಡ್ತಾ ಇದ್ದದಲ್ಲ, ಅವರಿಗೆ ಸಂಬಂಧಪಟ್ಟ ದೇವಸ್ಥಾನವೇ ಇತ್ತು. ಹಾಗೆ ಆ ದೇವಸ್ಥಾನದಲ್ಲಿ ಆ ಪೂಜೆಯನ್ನೆಲ್ಲ ನಡೆಸಲಿಕ್ಕೆ ರುಕ್ಮಿಣಿ ತನ್ನ ಒಂದಷ್ಟು ಗೆಳತಿಯರ ಜೊತೆಗೆ ಹೋಗುವಂತಹ ಸನ್ನಿವೇಶ. ಇತ್ಲಾ ಕಡೆ ಮದುವೆಗೆಲ್ಲ ಸಿದ್ಧ ಆಗಿದೆ. ಶಿಶುಪಾಲ ಬಾಸಿಂಗ, ದಂಡಿ, ಕೋಲು, ಅಲಂಕಾರಗಳನ್ನೆಲ್ಲ ಮಾಡಿ ಮದುವೆ ಮಂಟಪದಲ್ಲಿ ಕಾಯ್ತಾ ಇದ್ದಾನೆ. ಈ ಹೊತ್ತಿಗೆ ಸರಿಯಾಗಿ ಕೃಷ್ಣನ ಆಗಮನ ಆಗ್ತದೆ. ಆ ವಿದರ್ಭ ದೇಶಕ್ಕೆ ಕೃಷ್ಣ ಬಂದ ಕುಂಡಿನಪುರದ ಹತ್ರ ಕೃಷ್ಣ ಹೊರಟಿದ್ದಾನೆ ಅಂತ ಇವತ್ತು ನಮ್ಮ ಟಿವಿಯಲ್ಲೆಲ್ಲ ಬ್ರೇಕಿಂಗ್ ನ್ಯೂಸ್ ಬರ್ತದೆ ನೋಡಿ. ಹಾಗೆ ಆ ಕಾಲದಲ್ಲಿ ದೊಡ್ಡ ಸುದ್ದಿ, ಕೃಷ್ಣ ಬಂದಿದ್ದಾನೆ ಅಂತ. ಎಲ್ರಿಗೂ ಕುತೂಹಲ, ಇನ್ನೇನಾಗ್ತದೆ? ರುಕ್ಮಿಣಿ ಕೃಷ್ಣನನ್ನು ಮದುವೆಯಾಗ್ತಾಳೋ, ಶಿಶುಪಾಲನೇ ರುಕ್ಮಿಣಿಯನ್ನು ಪಡ್ಕೊಳ್ತಾನೋ ಅಂತ ಅರ್ಥ ಆಗದ ಜನ ಕುತೂಹಲದಿಂದ ನೋಡ್ತಾರಂತೆ. ರಸ್ತೆಯ ಎರಡು ಬದಿಗಳಲ್ಲಿ ನಿಂತು ಕೃಷ್ಣನ ಸೌಂದರ್ಯವನ್ನು, ರೂಪವನ್ನು ಕಣ್ತುಂಬ ನೋಡಿದ ಜನ ಪ್ರಾರ್ಥನೆ ಮಾಡಿಕೊಳ್ತಾರಂತೆ. ದೇವ್ರೇ, ನಾವೆಲ್ಲ ಪೂಜೆ ಮಾಡಿದ್ದು, ದಾನ ಮಾಡಿದ್ದು, ಧರ್ಮ ಮಾಡಿದ್ದು ಸತ್ಯ ಅಂತಾದ್ರೆ ನಮ್ಮ ದೇಶದ ರಾಜಕುಮಾರಿ ರುಕ್ಮಿಣಿ ಕೃಷ್ಣನದ್ದೇ ಕೈ ಹಿಡಿಲಿ, ಬೇರೆ ಯಾರು ಸಿಕ್ಕುವುದು ಬೇಡ ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಹಾಗೆ ಕೃಷ್ಣ ಬಂದ ವಿಷಯ ಜರಾಸಂಧನ ಪಟಾಲನಿಗೆ ಗೊತ್ತಾಗ್ತದೆ. ಗೊತ್ತಾದ್ರೆ ಜರಾಸಂಧ ಒಂದು ಸಣ್ಣ ನೆಗ್ಲಿಜೆನ್ಸಿ ಅಂತ ಹೇಳ್ತೇವಲ್ಲ, ಅದು ಮಾಡಿಬಿಡ್ತಾನೆ. ನಾವು ಇಷ್ಟು ದೊಡ್ಡ ಸಮೂಹ, ಗ್ರೂಪ್ ಇದ್ದೇವೆ. ಕೃಷ್ಣ ಬಂದದ್ದು 2 ಜನ. ಏನ್ ಮಾಡ್ಯ? ನಮ್ಮೊಟ್ಟಿಗೆ ಯುದ್ಧ ಮಾಡಿ ಕರ್ಕೊಂಡು ಹೋಗುವಷ್ಟು ಶಕ್ತಿ ಈಗಿಲ್ಲ ಅವರಿಗೆ ಅಂತ ಎಲ್ಲ ಮಂಟಪದಲ್ಲಿ ಕೂತು ನೋಡ್ತಾ ಇದ್ದಾರೆ. ಮಂಟಪದ ಸ್ವಲ್ಪ ದೂರದಲ್ಲಿ ಆ ದೇವಾಲಯ ಉಂಟು. ಕುಲದೇವಿಯನ್ನು, ದೇವತೆಯನ್ನು ನಮಸ್ಕಾರ ಮಾಡಲಿಕ್ಕೋಸ್ಕರ ಆ ರುಕ್ಮಿಣಿ ತನ್ನ ಸಣ್ಣ ಪರಿವಾರದ ಸಖಿಯರ ಜೊತೆಗೆ ಹಾಗೆ ಬರ್ತಾ ಇದ್ದಾಳೆ. ಇಡೀ ರಾಜ ಪರಿವಾರ ರುಕ್ಮಿಣಿಯನ್ನು ಗಮನಿಸ್ತಾ ಉಂಟು. ಶಿಶುಪಾಲ, ಜರಾಸಂಧ ಎಲ್ಲ ಕೂತು ಗಮನಿಸ್ತಾ ಇದ್ದಾರೆ. ಯಾವಾಗ ಮಂಟಪದ ಅನತಿ ದೂರದಲ್ಲಿರುವ ಆ ದೇವಾಲಯಕ್ಕೆ ರುಕ್ಮಿಣಿ ಸಾಗುವ ಹೊತ್ತಿನಲ್ಲಿ ದೂರದಲ್ಲಿ ಗಮನಿಸ್ತಾ ಇದ್ದ ಕೃಷ್ಣ ತನ್ನ ರಥವನ್ನು, ತನ್ನ ಕುದುರೆಯನ್ನು ಸಿದ್ಧ ಮಾಡಿ ಎಲ್ಲ ಜನಗಳು ನೋಡ್ತಾ ಇರುವ ಹೊತ್ತಿನಲ್ಲಿ ಆ ರಥವನ್ನು ಓಡಿಸ್ತಾ ಬಂದು ದೇವಸ್ಥಾನಕ್ಕೆ ಅಂತ ಹೊರಟ ರುಕ್ಮಿಣಿಯನ್ನು ಕ್ಷಣ ಮಾತ್ರದಲ್ಲಿ ಎತ್ತಿ ತನ್ನ ರಥದಲ್ಲಿ ಹಾಕಿ ಅಲ್ಲಿಂದ ಹೊರಟು ಬಿಡ್ತಾನೆ. ಇದೆಲ್ಲ ಜನಗಳು ನೋಡ್ತಾ ಇದ್ದ ಹಾಗೆ ಒಂದು ಕ್ಷಣದಲ್ಲಿ ನಡೆದ ಘಟನೆ. ಇವತ್ತಿನ ಭಾಷೆಯಲ್ಲಿ ಅರ್ಥ ಆಗುವ ಹಾಗೆ ಹೇಳಬೇಕಾದ್ರೆ ಕಿಡ್ನಾಪ್. ಹಾಗೆ ಒಂದು ಕ್ಷಣದಲ್ಲಿ ರುಕ್ಮಿಣಿಯನ್ನು ಎತ್ತಿ ರಥದಲ್ಲಿ ಹಾಕಿ ಹೊರಟು ಬಿಡ್ತಾನೆ. ಇತ್ಲಾಗೆ ಜರಾಸಂಧ ಇಂತಹ ಒಂದು ಯೋಚನೆಯನ್ನು ಮಾಡಿದ್ದ. ಏನಾದ್ರೂ ತೊಂದರೆಯನ್ನು ಈ ಪುಣ್ಯಾತ್ಮ ಕೊಡಬಹುದು ಅಂತ ಜಾಗ್ರತೆ ಮಾಡಿ ಯುದ್ಧಕ್ಕೂ ಒಂದು ಸಿದ್ಧ ಮಾಡಿಕೊಂಡಿದ್ದಲ್ಲ. ಕೃಷ್ಣನ ಅಪ್ರತಿಮ ವೇಗಶಾಲಿಗಳಾದ ಆ ಕುದುರೆ ರಥದ ಮುಂದೆ ಜರಾಸಂಧನಿಗೆ ಏನು ಮಾಡ್ಲಿಕ್ಕಾಗುವುದಿಲ್ಲ. ಅವನ ಸೈನ್ಯ ಹೊರಟು ಕೃಷ್ಣನ ಹತ್ರಕ್ಕೆ ಬರುವ ಮುಂಚೆ ಕೃಷ್ಣ ಎಷ್ಟೋ ದೂರ ಸಾಗಿ ಆಗಿದೆ. ಒಂದು ಕ್ಷಣ ಯೋಚನೆ ಮಾಡಿ, ಶಿಶುಪಾಲ ಹೇಗಾಗಬೇಕು? ಮದುವೆಗೆಲ್ಲ ಬಾಸಿಂಗ ಕಟ್ಟಿ ಬಟ್ಟೆ ಉಟ್ಟು ಅಲಂಕಾರ ಮಾಡಿ ಕೂತಿದ್ದಾನೆ, ಹೆಣ್ಣು ಒಡೆಯೋಗಿದ್ದಾಳೆ. ಆಗ ಶಿಶುಪಾಲ ದುಃಖದಿಂದ ಕಣ್ಣೀರು ಹಾಕ್ತಾನೆ. ಜರಾಸಂಧ ಹತ್ರ ಬರ್ತಾನೆ. ಶಿಶುಪಾಲ ಬೇಸರ ಆಯ್ತ. ಎಂತ ಹೇಳುವುದು ಜರಾಸಂಧ? ಇಷ್ಟೆಲ್ಲ ಅಲಂಕಾರ ಮಾಡಿ ಎಲ್ಲ ಮರ್ಯಾದೆ ಕೆಟ್ಟಾಯ್ತು,
ನೀನು ನನಗೆ ಸಮಾಜದಲ್ಲಿ ಏನಾದರೂ ಮರ್ಯಾದೆ ಉಂಟಾಗಲಿದ್ರೆ ಜರಾಸಂಧ ಹೇಳ್ತಾನಂತೆ, ಗಟ್ಟಿ ಹೇಳಬೇಡ, ನಾನ್ ಸಹ ಕೃಷ್ಣಂತರ ಸುಮಾರು ಸಲ ಮರ್ಯಾದೆ ಕೆಟ್ಟಾಗಿದೆ, ನೀನು ಹೊಸ್ತಲ್ಲ, ನನಗೂ ಇಂತಹ ಅನುಭವ ಸುಮಾರು ಸಲ ಆಗಿದೆ, ಹಾಗಾಗಿ ಅವನ ಮುಂದೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಜರಾಸಂಧ ಶಿಶುಪಾಲನಿಗೆ ಸಮಾಧಾನ ಹೇಳ್ತಾನಂತೆ. ಇದರಲ್ಲಿ ತುಂಬಾ ಅಪಮಾನಿತನಾದವನು ಯಾರು ಕೇಳಿದ್ರೆ ರುಕ್ಮಿಣಿಯ ಅಣ್ಣ ರುಕ್ಮಿಣಿ. ಅವ ಮಾತು ಕೊಟ್ಟಿದ್ದ, ತಂಗಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡುವುದು ಅಂತ ಅಪಮಾನ ಸಹಿಸಿಕೊಳ್ಳಿಕ್ಕಾಗುವುದಿಲ್ಲ. ತಕ್ಷಣ ತನ್ನ ಸೈನ್ಯವನ್ನು ಒಟ್ಟು ಮಾಡಿ ಕೃಷ್ಣನನ್ನು ಬೆನ್ನಟ್ಟುತ್ತಾನೆ. ಒಂದಷ್ಟು ದೂರ ಹೋಗಿ 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 ಕೊನೆಗಾಗುವಾಗ ಕೃಷ್ಣ ಮತ್ತೆ ರುಕ್ಮಿ ಒಟ್ಟಾಗ್ತಾರೆ. ತಂಗಿ ಕೃಷ್ಣನ ವಶದಲ್ಲಿದ್ದಾಳೆ. ರುಕ್ಮಿ ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಹೊರಡುತ್ತಾನೆ. ಕೃಷ್ಣನ ಪರಾಕ್ರಮದ ಮುಂದೆ ರುಕ್ಮಿ ಸೋಲ್ತಾನೆ. ರುಕ್ಮಿಯ ಜುಟ್ಟನ್ನು ಹಿಡಿದು ತಲೆ ಕತ್ತರಿಸಲಿಕ್ಕೆ ಕೃಷ್ಣ ಕತ್ತಿಯನ್ನು ಎತ್ತುತ್ತಾನೆ. ರುಕ್ಮಿಣಿ ಕಾಲು ಹಿಡಿತಾಳೆ, ಕೊಲ್ಬೇಡ, ಎಷ್ಟಾದ್ರೂ ಅಣ್ಣ ಅಲ್ಲ, ಬಾಂಧವ್ಯ ಹೋಗುವುದಿಲ್ಲ, ಇವತ್ತು ತಪ್ಪು ಮಾಡಿದ ಸತ್ಯ, ಆದರೆ ಇಷ್ಟು ಸಮಯ ನನ್ನನ್ನು ಚೆನ್ನಾಗಿ ನೋಡಿಕೊಂಡ ಅಣ್ಣ ಕೊಲ್ಬೇಡ ಅಂತ ಜುಟ್ಟು ಹಿಡಿದಾಗಿದೆ, ಕತ್ತಿ ಎತ್ತಿಯಾಗಿದೆ. ಕೃಷ್ಣ ಆ ಕತ್ತನ್ನು ಕತ್ತರಿಸುವ ಬದಲಿಗೆ ರುಕ್ಮಿಯ ಜುಟ್ಟನ್ನು ಕತ್ತರಿಸ್ತಾನೆ. ಜುಟ್ಟನ್ನು ಕತ್ತರಿಸಿ ತಲೆಯ ಕೂದಲನ್ನು ಬೋಳಿಸಿ ಅಪಮಾನಿಸ್ತಾನೆ. ಆಗ ರುಕ್ಮಿ ಒಂದು ಶಪಥ ಮಾಡ್ತಾನೆ, ಈ ಕೃಷ್ಣನನ್ನು ಯುದ್ಧದಲ್ಲಿ ಸೋಲಿಸದೆ ನಾನು ಮತ್ತೆ ನನ್ನ ದೇಶದ ಒಳಗೆ, ನನ್ನ ರಾಜ್ಯದ ಒಳಗೆ ಕಾಲಿಡುವುದಿಲ್ಲ ಅಂತ ಶಪಥ ಮಾಡಿ ಹೊರಗೆ ನಿಂತು ಬಿಡ್ತಾನೆ. ಪುಣ್ಯಾತ್ಮನಿಗೆ ಶಪಥ ತೀರಿಸಿಕೊಳ್ಳಿಕ್ಕಾಗುವುದೇ ಇಲ್ಲ ಕೊನೆಯವರೆಗೂ ಕೂಡ. ಆದರೆ ಆ ರಾಜರ ಗುಣ ಮತ್ತೆ ಸ್ವಭಾವಗಳೇ ನಮಗೆ ತುಂಬಾ ಆಶ್ಚರ್ಯ ಆಗುವುದು. ಕೊನೆಗೆ ಅಲ್ಲಿ ಅವನ ಹೆಂಡತಿಯ ಮೂಲಕವಾಗಿ ಪಡೆದುಕೊಂಡಂತಹ ಮಗಳನ್ನು ಕೃಷ್ಣನ ಮಗನಿಗೆ ಕೊಟ್ಟಿಲ್ಲ, ಮದುವೆ ಮಾಡ್ತಾರೆ. ಇದೆಲ್ಲ ಮುಂದೆ ನಡೆಯುವಂತಹ ಕಥೆಗಳು. ಹೀಗೆ ಆ ಹೊತ್ತಿಗೆ ಏನಾಗ್ತದೆ, ಈ ರುಕ್ಮಿಯ ಸೈನ್ಯ ಬರುವಾಗ ಇತ್ಲಾಗಿ ಕೃಷ್ಣನ ಹಿಂದೆ ಬಲರಾಮ ಹೊರಟಿರ್ತಾನೆ. ಒಂದು ಸೈನ್ಯದ ತುಕಡಿಯನ್ನು ಇಟ್ಕೊಂಡು ಆ ರುಕ್ಮಿಗೂ ಬಲರಾಮನ ಸೈನ್ಯಕ್ಕೂ ಯುದ್ಧ ಆಗಿ ಬಲರಾಮ ಅವರನ್ನೆಲ್ಲ ಸೋಲಿಸಿ ಬಿಡ್ತಾನೆ. ರುಕ್ಮಿಣಿಯನ್ನು ಕರ್ಕೊಂಡು ಬಂದ ಭಗವಂತ ನೇರವಾಗಿ ದ್ವಾರಕೆಯಲ್ಲಿ ಬಂದು ಕೃಷ್ಣ ಮತ್ತೆ ರುಕ್ಮಿಣಿಯರ ಸಂಭ್ರಮದ ವಿವಾಹ ದ್ವಾರಕೆಯಲ್ಲಿ ನಡೀತದೆ ಹೇಳ್ತದೆ ಭಾಗವತ. ಈ ಸನ್ನಿವೇಶವನ್ನು ಇಟ್ಟುಕೊಂಡು ವಾದಿರಾಜ ಗುರುಗಳು ರುಕ್ಮಿಣೀಶ ವಿಜಯ ಅಂತ ಒಂದು ಅಪೂರ್ವವಾದ ಗ್ರಂಥವನ್ನು ಬರೆದಿದ್ದಾರೆ. ನಾವೆಲ್ಲ ಓದಬೇಕು. ಒಂದಷ್ಟು ಜನ ರುಕ್ಮಿಣಿಯ ಪಾಲಿಗೆ ಸೇರ್ತಾರಂತೆ, ಹೆಣ್ಣಿನ ಕಡೆಯವರು ಅಂತ. ಒಂದಷ್ಟು ಜನ ಕೃಷ್ಣನ ಪಾಲಿಗೆ, ಗಂಡಿನ ಕಡೆಯವರು ಅಂತ ಸೇರಿಕೊಂಡು ಇವತ್ತು ಹೇಗೆ ನಾವು ಮದುವೆಯ ಸಂಭ್ರಮವನ್ನು ಆಚರಣೆ ಮಾಡುತ್ತೇವೆ, ಆ ಕಾಲದಲ್ಲಿ ಕೃಷ್ಣ ಮತ್ತೆ ರುಕ್ಮಿಣಿಯ ಮದುವೆಯ ಸಂಭ್ರಮದಲ್ಲಿ ಅವರೆಲ್ಲ ಪಾಲ್ಗೊಂಡ್ರಂತೆ. ಇವತ್ತು ನಮ್ಮಲ್ಲಿ ಆ ಸಂಪ್ರದಾಯ ಕಡಿಮೆ ಆಗಿದೆ. ಒಂದಷ್ಟು ವರ್ಷಗಳವರೆಗಿತ್ತು. ಮದುವೆಯಾಗಿ ಹೆಣ್ಣನ್ನು ಕಳುಹಿಸಿಕೊಡುವಾಗ ಒಂದಿಷ್ಟು ಅವಳ ಜೊತೆಗೆ ವರದಕ್ಷಿಣೆ ಕೊಡುವುದು, ಚಿನ್ನ ಕೊಡುವುದು, ಆಭರಣ ಕೊಡುವುದು, ಅವಳಿಗೆಲ್ಲ ಬುದ್ಧಿ ಮಾತು ಹೇಳುವುದು, ಗಂಡನ ಮನೆಯಲ್ಲಿ ಹೀಗಿರಬೇಕು, ಹಾಗಿರಬೇಕು, ಅದು ಮಾಡಬಾರ್ದು, ಹೀಗೆಲ್ಲ ಈಗಿನ ಭಾಷೆಯಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಹೇಳ್ತೇವಲ್ಲ, ಹಾಗೆ ಆ ಕಾಲದಲ್ಲಿ ಹುಡುಗಿಗೆಲ್ಲ ಹೇಳ್ತಾ ಇದ್ರಂತೆ. ಈ ರುಕ್ಮಿಣಿ ಮತ್ತೆ ಕೃಷ್ಣನ ಮದುವೆಯಾಗುವಾಗ ವಾದಿರಾಜ ಗುರುಗಳು ತಮಾಷೆ ಮಾಡುತ್ತಾರೆ. ಹೆಣ್ಣಿನ ಕಡೆಯವರು ಮತ್ತೆ ಗಂಡಿನ ಕಡೆಯವರು ಇಬ್ರು ಸೇರಿಕೊಂಡು, ಸರಿ ಈಗ ಮದುವೆ ಆಗ್ತಾ ಉಂಟಲ್ವಾ, ಇನ್ನು ಮುಂದೆ ಏನಾಗಬೇಕು, ಏನು ಮಾಡಬೇಕು ಅಂತ ಎಲ್ಲ ಕೇಳುವಾಗ ಹೆಣ್ಣಿನ ಕಡೆಯವರು ಹೇಳ್ತಾರೆ, ನೋಡಿ ನಾವು ನಮ್ಮ ಮಗಳನ್ನು ರುಕ್ಮಿಣಿಯನ್ನು ಚೆನ್ನಾಗಿ ಸಾಕಿದ್ದೇವೆ, ಹೆಚ್ಚು ಕೆಲಸ ಎಲ್ಲ ಮಾಡಿ ಅವಳಿಗೆ ಅಭ್ಯಾಸ ಇಲ್ಲ, ಅಡುಗೆ ಮಾಡುವುದು, ಮನೆ ಒರೆಸುವುದು, ಕೆಲಸದವರನ್ನು ನೋಡಿಕೊಳ್ಳುವುದು ಇದೆಲ್ಲ ಅವಳಿಂದ ಹೆಚ್ಚು ಮಾಡ್ಲಿಕ್ಕಾಗುವುದಿಲ್ಲ, ಆದ್ರಿಂದ ನಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತಾರೆ. ಆಗ ಗಂಡಿನ ಕಡೆಯವರು ಹೇಳ್ತಾರಂತೆ, ಏನಿಲ್ಲ, ನಮ್ಮ ಕೃಷ್ಣನದ್ದು ಸಣ್ಣ ಮನೆ, ಯಾವುದು ಮೇಲೆ 7 ಲೋಕ ಕೆಳಗೆ 7 ಲೋಕ, ಇಷ್ಟೇ. ಈ 14 ಲೋಕಗಳಿರುವ ಸಣ್ಣ ಮನೆ, ಇದನ್ನು ದಿವಸಕ್ಕೊಮ್ಮೆ ಕಸ ಗುಡಿಸಿದ್ರೆ ಸಾಕು. ಮತ್ತೆ ಹೆಚ್ಚು ಆಳುಕಾಳುಗಳು, ಹೆಚ್ಚು ಸೇವಕರು ಅಂತ ಯಾರಿಲ್ಲ. ಬ್ರಹ್ಮಾಂಡಂ ವರಮಂದಿರ, ಒಂದು ಸ್ವಲ್ಪ ಕೋಟಿ ದೇವತೆಗಳಿರ್ತಾರೆ, ಅವರೆಲ್ಲ ಇವನ ಸೇವಕರು, ಅವರನ್ನೆಲ್ಲ ಇವಳು ಚೆನ್ನಾಗಿ ನೋಡಿಕೊಂಡರೆ ಸಾಕು ಅಂತ. ಈ ರೀತಿಯಲ್ಲಿ ಆ ವಾದಿರಾಜ ಗುರುಗಳು ತುಂಬಾ ಸರಸವಾಗಿ ಆ ಭಾಗವನ್ನು ವರ್ಣನೆ
ಅಂತೂ ಕೃಷ್ಣ ಮತ್ತೆ ರುಕ್ಮಿಣಿಯರ ವಿವಾಹ ಸಂಭ್ರಮದಿಂದ ನಡೀತದೆ ಅನ್ನುವುದು ಕೃಷ್ಣನ ಬದುಕಿನಲ್ಲಿ ನಡೆದ ಮೊದಲ ವಿವಾಹ. ಇದಾದ ನಂತರದಲ್ಲಿ ನಾನು ಮೊನ್ನೆ 9ನೆಯ ಸ್ಕಂದದ ಉಪನ್ಯಾಸದಲ್ಲಿ ಹೇಳಿದ್ದೆ, ಆ ಪರಂಪರೆಯಲ್ಲಿ ನಿಮ್ನ, ಶಿನಿ, ಕೃಷ್ಣಿ ಅಂತ 3 ಜನ ಬಂದಿದ್ದವರು. ನಿಮ್ನನಿಗೆ ಸತ್ರಾಜಿತ ಮತ್ತೆ ಪ್ರಸೇನ, ಸತ್ರಾಜಿತ ಅವನ ತಮ್ಮ ಪ್ರಸೇನ ಇಬ್ರು ಮಕ್ಕಳಿದ್ರು ಅಂತ. ಈ ಸತ್ರಾಜಿತನ ಕೈಯಲ್ಲಿ ಒಂದು ಅಪೂರ್ವವಾದ ಮಣಿ ಇತ್ತು, ರತ್ನ, ಸ್ಯಮಂತಕ ಮಣಿ ಅಂತ ಅದರ ಹೆಸರು. ನಾವು ಅಷ್ಟೋತ್ತರದಲ್ಲಿ ಹೇಳ್ತೇವೆ ಸ್ಯಮಂತಕ ಮಣಿ ಅರ್ಥ ಅಂತ. ಹಾಗೆ ಆ ಸ್ಯಮಂತಕ ಮಣಿ ಇತ್ತು, ಅಪೂರ್ವವಾದ ಒಂದು ರತ್ನ ಅಂತೆ ಅದು. ಅದು ಯಾವ ಜಾಗದಲ್ಲಿ ಇರ್ತದೆ ಅಲ್ಲಿ ದಾರಿದ್ರ್ಯ ಬರ್ತಾ ಇರಲಿಲ್ಲ, ಸಾಕಷ್ಟು ಸಂಪತ್ತುಗಳನ್ನು ಕೊಡ್ತಾ ಇತ್ತು. ಸತ್ರಾಜಿತನ ಹತ್ರ ಇತ್ತು. ಒಂದು ಬಾರಿ ಕೃಷ್ಣನು ಕೇಳಿದ್ದ, ರಿಕ್ವೆಸ್ಟ್ ಮಾಡಿದ್ದ, ಸತ್ರಾಜಿತ ಅಂತ ಒಂದು ಅಪೂರ್ವ ಉಂಟಲ್ಲ, ನನಗೂ ಕೊಡ್ತೀಯಾ ಅಂತ ಕೇಳಿದ್ದ. ಸತ್ರಾಜಿತ ಮತ್ತೆ ನೋಡುವ ಅಂತ ಹೇಳಿ ತೆಪ್ಪಗಿದ್ದ, ಅಂತೂ ಕೊಟ್ಟಿರಲಿಲ್ಲ. ಒಂದು ಬಾರಿ ಏನಾಗ್ತದೆ, ಈ ಸತ್ರಾಜಿತನ ಸಹೋದರ ಪ್ರಸೇನ ಆ ಸ್ಯಮಂತಕ ಮಣಿಯನ್ನು ತನ್ನ ಕುತ್ತಿಗೆಯಲ್ಲಿ ಹಾಕಿಕೊಂಡು ಮಾತಾಡ್ತಾ ಮಾತಾಡ್ತಾ ಕಾಡಿಗೆ ಬೇಟೆಗೋಸ್ಕರ ಹೊರಟು ಹೋಗ್ತಾನೆ. ಬೇಟೆಗೆ ಹೋದ್ರೆ ಆಕಸ್ಮಿಕವಾಗಿ ಒಂದು ಸಿಂಹ ಎದುರಾಗಿ ಈ ಪ್ರಸೇನ ಸಿಂಹದ ಕೈಯಲ್ಲಿ ಪ್ರಾಣ ಬಿಡ್ತಾನೆ. ಸಿಂಹ ಅವನನ್ನು ಕೊಂದು ತಿನ್ನುವ ರಭಸದಲ್ಲಿ ಅವನ ಕುತ್ತಿಗೆಯಲ್ಲಿದ್ದ ಅಪೂರ್ವ ಮಣಿ ಆ ಸಿಂಹದ ಕೈಗೆ ಸೇರ್ತದೆ. ಆ ಸಿಂಹ ಆ ಮಣಿಯನ್ನು ಗೊತ್ತಿದ್ದೋ ಗೊತ್ತಿಲ್ಲದೆ ಹೊತ್ತು ಸಾಗುವಾಗ ಒಂದು ಭಯಂಕರ ಜಾಂಬವ ಅದಕ್ಕೆ ಸಿಕ್ಕಿ ಆ ಸಿಂಹವನ್ನು ಕೊಂದು ಆ ರತ್ನವನ್ನು ತಾನು ತಕೊಂಡು ಹೋಗಿ ಜಾಂಬವಂತ ತನ್ನ ಗುಹೆಯಲ್ಲಿದ್ದ ತನ್ನ ಮಗಳ ಕೈಯಲ್ಲಿ ಕೊಡ್ತಾನೆ. ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತ ಹತಃ ಅಂತದೆ ಭಾಗವತ. ಸರಿ, ಕಾಡಿಗೆ ಹೋದ ಪ್ರಸೇನ ವಾಪಸ್ ಬರಲಿಲ್ಲ. ಅಷ್ಟರವರೆಗೆ ಸತ್ರಾಜಿತನ ಕೈಯಲ್ಲಿದ್ದ ಸ್ಯಮಂತಕ ಮಣಿಯೂ ಇಲ್ಲ. ಊರಿನಲ್ಲೆಲ್ಲ ಸುದ್ದಿ ಹೊರಟಿದೆ, ಏನು, ಕೃಷ್ಣ ಸ್ಯಮಂತಕ ಮಣಿಯನ್ನು ಕದ್ದ ಅಂತ. ಕೃಷ್ಣ ಹೇಳ್ತಾನೆ, ನಾನು ಕದ್ದದ್ದಲ್ಲ, ಯಾರು ನಂಬುವುದಿಲ್ಲ. ಆಗ ಈ ತನಗೆ ಬಂದ ಅಪವಾದವನ್ನು ಪರಿಹರಿಸಿಕೊಳ್ಳಿಕ್ಕೋಸ್ಕರವಾಗಿ ಕೃಷ್ಣ ಪ್ರಸೇನನನ್ನು ಹುಡುಕ್ತಾ ಹುಡುಕ್ತಾ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದ್ರೆ ಒಂದು ದಿಕ್ಕಿನಲ್ಲಿ ಪ್ರಸೇನನ ಕಳೇಬರ ನೋಡ್ತಾನೆ, ಅಲ್ಲಿಂದ ಮುಂದೆ ಸಿಂಹದ ಹೆಜ್ಜೆಯನ್ನು ಅನುಸರಿಸ್ತಾ ಹೋಗ್ತಾನೆ. ಅಲ್ಲಿ ಸಿಂಹದ ಕಳೇಬರವನ್ನೂ ನೋಡಿ ಜಾಂಬವಂತನ ಹೆಜ್ಜೆಯನ್ನು ಅನುಸರಿಸ್ತಾ ಹೋದ್ರೆ ಒಂದು ಗುಹೆಯ ಒಳಗೆ ಹೋದಾಗ ಜಾಂಬವಂತ ಇದ್ದಾನೆ. ತನ್ನ ಮಗಳ ಜೊತೆಯಲ್ಲಿ ಜಾಂಬವತಿಗೆ ಆ ರತ್ನವನ್ನು ಕೊಟ್ಟಿರ್ತಾನೆ. ಕೃಷ್ಣ ನೋಡಿದ ತಕ್ಷಣ ಗೊತ್ತಾಗ್ತದೆ, ಚೆನ್ನಾಗಿ ಕೇಳ್ತಾನೆ, ಒಳ್ಳೆ ಮಾತಿನಲ್ಲಿ ಆ ರತ್ನವನ್ನು ಕೊಟ್ಟು ಬಿಡು, ನಾನು ಹೊರಟು ಹೋಗ್ತೇನೆ ಅಂತ. ಜಾಂಬವತ ಕೇಳೋದಿಲ್ಲ. ಆಗ ಕೃಷ್ಣನಿಗೂ ಜಾಂಬವಂತನಿಗೂ ಯುದ್ಧ ಆಗ್ತದೆ. ಸುಮಾರು ಹತ್ರ 1 ತಿಂಗಳು, ಫೆಬ್ರವರಿ ಅಂತಾದ್ರೆ 1 ತಿಂಗಳು, 28 ದಿನ ಅವರಿಬ್ಬರಿಗೆ ಯುದ್ಧ ಆಗ್ತದೆ. ಜಾಂಬವಂತನು ದೊಡ್ಡ ಪರಾಕ್ರಮಿ. ಹಿಂದಿನ ಅವತಾರ, ಹಿಂದಿನ ಯುಗದ ಕಥೆ ಈ ಯುಗದಲ್ಲಿ ಮುಂದುವರೆದದ್ದು. ಹಾಗೆ ಕೊನೆಗಾಗುವಾಗ ಜಾಂಬವಂತನಿಗೆ ಗೊತ್ತಾಗ್ತದೆ, ತನ್ನ ಮುಂದಿರುವ ಕೃಷ್ಣ ಕೇವಲ ಕೃಷ್ಣ ಅಲ್ಲ, ಇದು ರಾಮಾವತಾರದಲ್ಲಿದ್ದವನೇ ಈಗ ಕೃಷ್ಣಾವತಾರದಲ್ಲಿ ಬಂದಿದ್ದಾನೆ ಅಂತ ತನ್ನ ತಪ್ಪಿನ ಅರಿವಾಗ್ತದೆ. ಆ ತಕ್ಷಣ ತನ್ನ ಮಗಳ ಕೈಯಲ್ಲಿದ್ದ ರತ್ನವನ್ನು ಎತ್ತಿ ಕೃಷ್ಣನಿಗೆ ಅರ್ಪಣೆ ಮಾಡಿ ತಪ್ಪಾಯಿತು ಅಂತ ಪ್ರಾರ್ಥಿಸ್ತಾನೆ. ಆದರೆ ಒಳಗೊಂದು ಗಿಲ್ಟಿ, ಕೃಷ್ಣನ ವಿರುದ್ಧ ನಾನು ಹೋರಾಡಿದೆ, ಕೃಷ್ಣನ ವಿರುದ್ಧ ಕೈ ಎತ್ತಿದೆ, ಅದಕ್ಕೊಂದು ಪ್ರಾಯಶ್ಚಿತ್ತ ಮಾಡಿಕೊಡಬೇಕಲ್ಲ. ಆ ರತ್ನವನ್ನು ಎತ್ತಿ ಕೊಡುವಾಗ ಹೆಣ್ಣನ್ನು ಕೂಡ ಎತ್ತಿ ಕೊಡ್ತಾನೆ, ತನ್ನ ಮಗಳ. ಕೃಷ್ಣ 2 ತಗೊಳ್ತಾನೆ, ಅದು ಬರಲಿ ಇದು ಬರಲಿ ಅಂತ. ಹಾಗೆ ರತ್ನವನ್ನು ತರಲಿಕ್ಕೆ ಹೋದ ಕೃಷ್ಣ ಜೊತೆಗೊಂದು ಸ್ತ್ರೀ ರತ್ನವನ್ನು ಹಿಡ್ಕೊಂಡು ಬರ್ತಾನೆ. ಇಲ್ಲಿಗೆ 2 ಮದುವೆ ಆಗ್ತದೆ. ಬಂದ್ರೆ ನೇರವಾಗಿ ಬಂದು ಆ ಸ್ಯಮಂತಕ ಮಣಿ ಏನಿತ್ತು ಅದನ್ನು ಸತ್ರಾಜಿತನ ಕೈಯಲ್ಲಿ ಕೊಡ್ತಾನೆ. ಸತ್ರಾಜಿತನ ಕೈಯಲ್ಲಿ ಕೊಟ್ಟಾಗ ಮತ್ತೆ ಯಾವ ಗಿಲ್ಟಿ ಫೀಲ್ ಅನ್ನು ಜಾಂಬವಂತ ಅನುಭವಿಸಿದ ಅದೇ ಫೀಲಿಂಗ್ ಸತ್ರಾಜಿತನಿಗೆ ಬರ್ತದೆ. ಕೃಷ್ಣ ಏನೂ ತಪ್ಪು ಮಾಡದಿದ್ರೂ ಕೂಡ ಅವನ ಮೇಲೆ ನಾನು ಅಪವಾದ ಹಾಕಿ ದೊಡ್ಡ ಕೆಟ್ಟ ಕೆಲಸ ಮಾಡಿದೆ ಅಂತ ಬೇಸರ ಆಗ್ತದೆ.
ಜಾಂಬವಂತ ಏನು ಮಾಡಿದ? ಕೈ ಎತ್ತಿ ಕೃಷ್ಣನ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ರೂಪದಲ್ಲಿ ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡಿದ್ದು ಈ ಸತ್ರಾಜಿತ ನೋಡಿದ್ದ. ಆದ್ರಿಂದ ನಾನೂ ಕೂಡ ಜಾಂಬವಂತನ ದಾರಿಯನ್ನೇ ಅನುಸರಿಸಬೇಕು ಅಂತ ತೀರ್ಮಾನ ಮಾಡಿ ತನಗಿದ್ದ ಒಬ್ಬಳು ಮಗಳು ಸತ್ಯಭಾಮೆಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಹೀಗೆ ಒಂದು ಸ್ಯಮಂತಕ ಮಣಿಯ ಹಿಂದೆ ಕೃಷ್ಣನಿಗೆ 2 ಕನ್ಯಾಮಣಿಗಳು ಉಚಿತವಾಗಿ ಸಿಕ್ಕಿಬಿಟ್ರು. ಬಂದದ್ದೆಲ್ಲ ಬರಲಿ ಅಂತ ಕೃಷ್ಣ ಸತ್ಯಭಾಮೆಯನ್ನು ಮದುವೆಯಾಗ್ತಾನೆ. ಇದೆಲ್ಲ ಸುಮಾರು ಕೃಷ್ಣನಿಗೆ 30 ವರ್ಷ ಕಳೆಯುವ ಮುಂಚೆ ನಡೆದಂತಹ ಘಟನೆ. ಈ ಸಂದರ್ಭದಲ್ಲಿ ಏನಾಗ್ತದೆ, ಈ ಸತ್ರಾಜಿತನ ಮಗಳು ಸತ್ಯಭಾಮೆ ಇದ್ದಾಳಲ್ವಾ, ಅವಳು ಆ ಕಾಲದಲ್ಲಿ ರುಕ್ಮಿಣಿಯ ಹಾಗೆ ತುಂಬ ಸುಂದರಿಯಾಗಿದ್ದವಳು. ಈ ಅಕ್ರೂರ, ಕೃತವರ್ಮ ಅವರೆಲ್ಲ ಒಂದೇ ಟೀಮಿನಲ್ಲಿದ್ದವರು. ಅವರು ಕೂಡ ಈ ಹೆಣ್ಣನ್ನು ಪಡಿಲಿಕ್ಕೋಸ್ಕರ ಇವನ ಹತ್ರ ಮಾತಾಡಿದ್ರು, ಸತ್ರಾಜಿತನ ಹತ್ರ. ಸತ್ರಾಜಿತ ಅತ್ಲಾಗೆ ಕೊಡುವುದಿಲ್ಲ ಅಂತಲೂ ಹೇಳಲಿಲ್ಲ, ಇತ್ಲಾಗೆ ಕೊಡ್ತೇನೆ ಅಂತಲೂ ಹೇಳಲಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಮದುವೆ ನಡೆದು ಹೋಗ್ತದೆ. ಅಕ್ರೂರ ನಿಜವಾಗಿ ಆದರೂ ಕೃಷ್ಣನ ದೊಡ್ಡ ಭಕ್ತ. ಆದರೆ ಕೆಲವೊಮ್ಮೆ ಒಂದು ಸಣ್ಣ ವಿಷಯದಲ್ಲಿ ದೊಡ್ಡವರ ಮನಸ್ಸು ಕೂಡ ಹೇಗೆ ವ್ಯತಿರಿಕ್ತವಾಗಿ ಕೆಲಸ ಮಾಡುತ್ತದೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ. ಇನ್ನೊಬ್ಬ ತನ್ನ ಗೆಳೆಯನ ಜೊತೆಗೆ ಸೇರಿಕೊಂಡು ಒಂದು ರಹಸ್ಯ ಮೀಟಿಂಗ್ ಮಾಡ್ತಾರೆ. ಈ ಸತ್ರಾಜಿತ ಕೊಡ್ತೇನೆ ಅಂತ ಹೇಳಿ ಕೊನೆಗೂ ಮಗಳನ್ನು ಕೊಡಲಿಲ್ಲ. ಕೃಷ್ಣನಿಗೆ ಕೊಟ್ಟಲ್ವಾ, ಇವನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ತಮ್ಮ ಗೆಳೆಯನನ್ನು ಕರೆಸಿ ರಾತ್ರಿ ಮಲಗಿಕೊಂಡಿದ್ದ ಆ ಸತ್ರಾಜಿತನನ್ನು ಅವರು ಸೇರಿಕೊಂಡು ಕೊಂದು ಬಿಡ್ತಾರೆ. ನೋಡಿ, ಒಂದು ಹೆಣ್ಣಿನ ಕಾರಣದಿಂದ ಒಂದು ಕೊಲೆ ನಡೀತದೆ. ಮತ್ತೆ ಕೃಷ್ಣ ಬರ್ತಾನೆ, ಅವನಿಗೆ ಗೊತ್ತಾಗ್ತದೆ ಹೀಗೆ ಅಂತ. ಕೊಂದವನನ್ನು ಕೃಷ್ಣ ಸಂಹಾರ ಮಾಡ್ತಾನೆ. ಸಾಯುವ ಕಾಲದಲ್ಲಿ ಆ ಸ್ಯಮಂತಕ ಮಣಿ ಅಕ್ರೂರನ ಕೈಯಲ್ಲಿರ್ತದೆ. ಭಯಗೊಂಡ ಅಕ್ರೂರ ಆ ಮಣಿಯನ್ನು ಕೃಷ್ಣನಿಗೆ ಕೊಡ್ಲಿಕ್ಕೆ ಹೋದ್ರೆ ಕೃಷ್ಣ ತಗೊಳ್ಳುವುದಿಲ್ಲ, ಸದ್ಯ ನಿನ್ನಲ್ಲಿ ಇರಲಿ ಅಂತ ಹೇಳ್ತಾನೆ. ಈ ಘಟನೆಗಳು ಕೃಷ್ಣನ ಜೀವನದಲ್ಲಿ ನಡೆಯುವಾಗ ಈ ಮಣಿಯನ್ನು ಕೃಷ್ಣನೇ ಆಟ ಆಡಿಸ್ತಾ ಇದ್ದಾನೆ ಉದ್ದೇಶಪೂರ್ವಕವಾಗಿ ಅಂತ ತಿಳಿದ ಬಲರಾಮ ಬೇಸರದಿಂದ ಕೃಷ್ಣನನ್ನು, ದ್ವಾರಕೆಯನ್ನು ಬಿಟ್ಟು ನೇರವಾಗಿ ಮಿಥಿಲೆಗೆ ಹೋಗ್ತಾನೆ. ಮಿಥಿಲೆ ಅಂತ ಹೇಳಿದ್ರೆ ಈಗಿನ ನೇಪಾಳದ ಭಾಗ. ನೇಪಾಳಕ್ಕೆ ಹೋಗಿ ತಾನಲ್ಲಿ ಕೂತು ಬಿಡ್ತಾನೆ. ನಿನ್ನ ಸಹವಾಸ ಬೇಡ ಅಂತ ತಮ್ಮನ ಬಗ್ಗೆ ಬೇಸರ ಮಾಡಿಕೊಳ್ತಾನೆ. ಇತ್ಲಾ ಕಡೆ ದುರ್ಯೋಧನ ಇದ್ದಾನಲ್ಲ, ಅವ ಕಾಯ್ತಾ ಇದ್ದ ಯಾವಾಗ ಬಲರಾಮ ಸಿಗ್ತಾನೆ ಅಂತ. ಆ ಬಲರಾಮ ನೇಪಾಳಕ್ಕೆ ಹೋದದ್ದನ್ನು ತಿಳಿದ ದುರ್ಯೋಧನ ತಾನು ಹಸ್ತಿನಾವತಿಯಿಂದ ನೇರ ನೇಪಾಳಕ್ಕೆ ಹೋಗಿ ಮಿಥಿಲೆಗೆ ಹೋಗಿ ಬಲರಾಮನ ಹತ್ರ ಪ್ರಾರ್ಥನೆ ಮಾಡಿಕೊಡ್ತಾನೆ. ಬಲರಾಮ, ನನಗೆ ವಿದ್ಯೆ ಹೇಳಿಕೊಡಬೇಕು ಅಂತ. ಬಲರಾಮ ಆಯ್ತು ಅಂತಾನೆ. ಹಾಗೆ ಮಿಥಿಲೆಯಲ್ಲಿದ್ದ ಬಲರಾಮನ ಹತ್ರ ದುರ್ಯೋಧನ ಅನೇಕ ವರ್ಷಗಳವರೆಗೆ ಕೂತು ವಿದ್ಯೆಯನ್ನು ಕಲಿತದ್ದು. ಈ ಪ್ರಸಂಗದಲ್ಲಿ ವಿದ್ಯೆಯನ್ನು ಕಲಿತು ದುರ್ಯೋಧನ ವಾಪಸ್ ಬರ್ತಾನೆ. ಈ 3 ಮದುವೆಗಳಾದ ನಂತರದಲ್ಲಿ ಕೃಷ್ಣನ 30ನೇ ವಯಸ್ಸಿನ ನಂತರ ವಿಷ್ಣೋ ಷಣ್ಮಹಿಷ್ಯ ಮಿತ್ರವಿಂದ ನೀಲ ಭದ್ರ ಕಾಳಿ ಇತ್ಯಾದಿಯಾಗಿ ಮತ್ತೆ 6 ಮದುವೆಯಾಗ್ತದೆ. ಪಟ್ಟ ಮಹಿಷಿಯಾಗಿ ರುಕ್ಮಿಣಿ, ಸತ್ಯಭಾಮೆ ಮತ್ತೆ 6 ಜನ ಹೆಣ್ಣುಮಕ್ಕಳ ಜೊತೆಗೂ ಮದುವೆ ಆಗ್ತದೆ. ಈ ಸನ್ನಿವೇಶದಲ್ಲಿ ದೂರದ ಪ್ರಾಗ್ಜ್ಯೋತಿಷಪುರ ಅಂತ, ಈಗಿನ ನಾವು ಅಸ್ಸಾಂ ಅಂತ ಕರೀತೇವೆ, ಅಲ್ಲಿ ನರಕ ಅನ್ನುವ ಒಬ್ಬ ರಾಕ್ಷಸ ಸ್ವಭಾವದವ ರಾಜ್ಯವನ್ನು ಪಾಲನೆ ಮಾಡ್ತಾ ಇದ್ದ. 16,000 ಹೆಣ್ಮಕ್ಕಳನ್ನು, ಸಣ್ಣ ಪ್ರಾಯದ ಹೆಣ್ಮಕ್ಕಳನ್ನು ತನ್ನ ಅರಮನೆಯ ಕತ್ತಲಿನಲ್ಲಿ ಇಟ್ಟು ಮುಂದೊಂದು ದಿನ ಮಾಡುವ ಯಾವುದೋ ಒಂದು ದೊಡ್ಡ ಕೆಲಸಕ್ಕೆ ಅವರನ್ನು ಉಪಯೋಗಿಸಿಕೊಳ್ಳಬೇಕು ಅನ್ನುವ ಸಿದ್ಧತೆಯಲ್ಲಿ, ಅಥವಾ ತನ್ನ ಲಾಲಸೆಯನ್ನು ತೀರಿಸಿಕೊಳ್ಳಲಿಕ್ಕೆ ಅವರು ಬೇಕು ಅನ್ನುವ ಸಂಕಲ್ಪದಲ್ಲಿ ಅವರನ್ನಿಟ್ಟು ತಾನು ಮೆರೀತಾ ಇದ್ದ. ಈ ವಿಷಯ ಕೃಷ್ಣನಿಗೆ ಗೊತ್ತಾಗ್ತದೆ. ನೇರವಾಗಿ ಕೃಷ್ಣ ಏಕಾಂಗಿಯಾಗಿ ನರಕಾಸುರನ ಬಳಿ ಹೋಗ್ತಾನೆ. ಹೋಗಿ ಅವನಿಗೂ ಕೃಷ್ಣನಿಗೂ ದೊಡ್ಡ ಸಂವಾದ ಆಗ್ತದೆ. ಸಂವಾದ ಆದಾಗ ಕೃಷ್ಣ ಹೇಳ್ತಾನೆ ನೇರವಾಗಿ, ನೋಡು, ನಿನ್ನ ರಾಜ್ಯ, ನಿನ್ನ ಆಳ್ವಿಕೆ, ಇದರ ಬಗ್ಗೆ ನಾನೇನು ಮಾತಾಡುವುದಿಲ್ಲ. ಆದರೆ
ನಿರಪರಾಧಿನಿಯರಾದ 16,000 ಹೆಣ್ಮಕ್ಕಳನ್ನು ನಿನ್ನ ಬಂಧನದಲ್ಲಿ ಇಟ್ಟು ನೀನು ತಪ್ಪು ಮಾಡ್ತಾ ಇದ್ದಿ, ಅವರನ್ನು ಬಿಟ್ಟು ಬಿಡು ಅಂತಾರೆ. ನರಕಾಸುರ ಕೇಳುವುದಿಲ್ಲ. ಕೃಷ್ಣನಿಗೂ ಅವನಿಗೂ ಯುದ್ಧ ಆಗಿ ಕೊನೆಗೆ ಅವನನ್ನು ಸಂಹರಿಸಿದ ಕೃಷ್ಣ 16,100 ಹೆಣ್ಮಕ್ಕಳನ್ನು ಬಂಧನದಿಂದ ಬಿಡಿಸ್ತಾನೆ. ನೋಡಿ, ಈ ಭಾಗ ತುಂಬ ಮುಖ್ಯವಾದದ್ದು. ಕೃಷ್ಣ ಯಾಕೆ 16,100 ಜನ ಹೆಣ್ಮಕ್ಕಳನ್ನು ಮದುವೆಯಾದ ಅಂತ ನಿಮ್ಮ ಮನಸ್ಸಿನಲ್ಲೂ ಅನೇಕ ಬಾರಿ ಪ್ರಶ್ನೆ ಬರಬಹುದು. ಅದಕ್ಕೆ ಉತ್ತರ ಭಾಗವತ ಕೊಡುತ್ತದೆ. ಸಂಹಾರ ಆಯಿತು. ಕೃಷ್ಣ ಹೇಳ್ತಾನೆ, ಸೆರೆಮನೆಯಲ್ಲಿದ್ದ ಎಲ್ಲ ಹೆಣ್ಮಕ್ಕಳನ್ನು ಅವರಿಗೆ ಸ್ನಾನ, ಬಟ್ಟೆ, ಆಹಾರ ಎಲ್ಲ ಕೊಟ್ಟು ನನ್ನ ಮುಂದೆ ಕರ್ಕೊಂಡು ಬನ್ನಿ ಹೇಳ್ತಾನೆ. ಒಪ್ಪಿಕೊಂಡು ಆ ರೀತಿಯಲ್ಲಿ ಆ ಹೆಣ್ಮಕ್ಕಳು ತುಂಬ ತರುಣಿಯರು, ಸಣ್ಣ ವಯಸ್ಸು, ಇನ್ನೂ ಮದುವೆ ಆಗಿರಲಿಲ್ಲ, ಅವರನ್ನೆಲ್ಲ ಕರ್ಕೊಂಡು ಬರ್ತಾರೆ. ದೊಡ್ಡ ಸಭೆಯಲ್ಲಿ ಕೃಷ್ಣ ಅವರನ್ನು ಕೂತ್ಕೊಳಿಸ್ತಾನೆ. 16,100 ಜನ ಹೆಣ್ಣುಮಕ್ಕಳು ಒಂದು ಸಭೆಯಲ್ಲಿ ಸೇರ್ತಾರೆ. ಕೃಷ್ಣ ಅವರ ಮುಂದೆ ಹೇಳ್ತಾನೆ, ಈ ಹೊತ್ತಿನವರೆಗೆ ನರಕಾಸುರನ ಬಂಧಕ ನಿಮಗಿತ್ತು. ನರಕಾಸುರ ಸತ್ತ, ನೀವೆಲ್ಲ ಈಗ ಸ್ವತಂತ್ರರು. ಯಾವ ದೇಶದಿಂದ, ನಿಮ್ಮ ಅಪ್ಪ ಯಾರು, ನಿಮ್ಮ ದೇಶ ಯಾವುದು, ಎಲ್ಲಿಂದ ನೀವು ಬಂದಿದ್ದೀರಿ ವಿಚಾರ ನಿಮಗೆ ಗೊತ್ತುಂಟು. ಕೃಷ್ಣ ಹೇಳ್ತಾ ಇದ್ದಾನೆ, ನಿಮ್ಮನ್ನು ತಡೆಯುವವರಿಲ್ಲ, ನೀವೆಲ್ಲ ನಿಮ್ಮ ನಿಮ್ಮ ರಾಜ್ಯಗಳಿಗೆ ಹೊರಟು ಹೋಗಿ ಅಂತಾನೆ. ನಿಮ್ಮ ಅಪ್ಪ ಅಮ್ಮಂದಿರ ಹತ್ರ ಹೊರಟು ಹೋಗಿ. ಆ ಹೆಣ್ಮಕ್ಕಳಿಗೆ ಎಷ್ಟು ಸಂತೋಷ ಅಂದ್ರೆ, ನರಕಾಸುರನ ಬಂಧನದಿಂದ ನಾವು ಬಿಡುಗಡೆ ಆಗ್ತೇವೆ ಅಂತ ಗೊತ್ತಿರಲಿಲ್ಲ. ಅವರ ಮುಂದೆ ಇದ್ದದ್ದು ಎರಡೇ ಆಯ್ಕೆ, ಒಂದು ಮರಣ, ಇಲ್ಲದಿದ್ರೆ ನರಕಾಸುರನ ಅಂತಃಪುರದ ಪತ್ನಿಯರಾಗಿಯೋ ಸೇವಕಿಯರಾಗಿಯೋ ಬದುಕುವುದು. ಇದು ಬಿಟ್ಟರೆ ಇನ್ನೊಂದು ಅವಕಾಶ ಆ ಹೆಣ್ಮಕ್ಕಳ ಮುಂದೆ ಇರಲಿಲ್ಲ. ತುಂಬ ಸಂಭ್ರಮ ಆಯಿತು. ನಮಗೂ ಸ್ವತಂತ್ರ ಸಿಕ್ಕಿತು ಅಂತ ಸಂಭ್ರಮಾಚರಣೆ ಮಾಡುವ ಹೊತ್ತಿನಲ್ಲಿ ಕೆಲವು ಹೆಣ್ಮಕ್ಕಳು ಒಂದು ಹೇಳಿದ್ರಂತೆ, ಕೃಷ್ಣ, ನರಕಾನ ಬಂಧನದಿಂದ ಬಿಡಿಸಿ ನಮ್ಮನ್ನು ಬಿಡಿಸಿ ನೀನು ತಪ್ಪು ಮಾಡಿದ್ದೆ ಹೇಳ್ತಾರೆ. ಕೃಷ್ಣನಿಗೆ ಆಶ್ಚರ್ಯ, ಅಲ್ಲ ನಿಮಗೆಲ್ಲ ಒಳ್ಳೇದಾಗಬೇಕು, ನೀವೆಲ್ಲ ಬಂಧನದಿಂದ ಹೊರಗೆ ಬರಬೇಕು ಅಂತ ನಾನು ಮಾಡಿದ್ರೆ ಯಾಕೆ ತಪ್ಪಾಯಿತು ಹೇಳ್ತಾನೆ. ನಮ್ಮ ಸಮಾಜ ಕೃಷ್ಣ ನಿನಗಿನ್ನೂ ಅರ್ಥ ಆಗಲಿಲ್ಲ. ನಾವೆಲ್ಲ ಸಣ್ಣ ವಯಸ್ಸಿನ ಹುಡುಗಿಯರು, ಅನೇಕ ಸಮಯದಿಂದ ನರಕನ ಬಂಧನದಲ್ಲಿ ಸೆರೆಮನೆಯಲ್ಲಿದ್ದೇವೆ. ಈಗ ನೀನು ನಮ್ಮನ್ನು ಬಿಡಿಸಿದ್ದಿ, ನಾವು ವಾಪಸ್ ನಮ್ಮ ಮನೆಗೆ, ನಮ್ಮ ಅರಮನೆಗೆ, ನಮ್ಮ ಅಪ್ಪಮ್ಮನ ಬಳಿಗೆ ಹೋದ್ರೆ ಈ ಸಮಾಜ ನಮ್ಮನ್ನು ಒಳ್ಳೆಯ ದೃಷ್ಟಿಯಿಂದ ನೋಡುವುದಿಲ್ಲ. ನರಕನ ಬಂಧನದಲ್ಲಿದ್ದು ಬಂದವರು ನಮ್ಮ ಚಾರಿತ್ರ್ಯದ ಬಗೆಗೆ ನಮ್ಮ ಸಮಾಜ ನಮ್ಮನ್ನು ಪ್ರಶ್ನೆ ಮಾಡ್ತದೆ. ನಾವು ಬದುಕಿರುವಷ್ಟು ದಿನವೂ ಅಪಮಾನವನ್ನು ಸಹಿಸಿಕೊಂಡು ಬದುಕಬೇಕಾಗ್ತದೆ ಕೃಷ್ಣ. ಅದಕ್ಕಿಂತ ನರಕನ ಈ ಬಂಧನದಲ್ಲಿ ಜೈಲಿನಲ್ಲಿ ಬದುಕಿ ಸಾಯುವುದೇ ನಮ್ಮ ಪಾಲಿಗೆ ಒಳ್ಳೆಯದು, ನಮ್ಮನ್ನು ಬಿಡಿಸುವುದು ಬೇಡ ಇತ್ತು ಅಂತ ಹೇಳ್ತಾರೆ. 16,100 ಜನ ಹೆಣ್ಮಕ್ಕಳು ಸಮಾಜದಲ್ಲಿ ತಮ್ಮ ಚಾರಿತ್ರ್ಯದ ಬಗೆಗೆ ಸಂಶಯ ಬಂದು ತಮಗೆ ಗೌರವ, ತಮಗೆ ರಕ್ಷಣೆ, ತಮಗೆ ಮರ್ಯಾದೆ ಸಿಕ್ಕುವುದಿಲ್ಲ ಅಂತ ತೀರ್ಮಾನ ಮಾಡಿದ ಹೊತ್ತಿನಲ್ಲಿ ಅವರೆಲ್ಲರ ಮುಂದೆ ಕೃಷ್ಣ ಹೇಳ್ತಾನೆ, ಅಷ್ಟು ಮಾತ್ರ ಅಲ್ವ ಕಾರಣ, ಸಮಾಜಕ್ಕೆ ಹೋದಾಗ ಸಮಾಜದ ಜನ ಬೆರಳು ತೋರಿಸಿ ನಿಮ್ಮ ಚಾರಿತ್ರ್ಯದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅನ್ನುವ ಭಯದಿಂದ ನೀವು ಮನೆಗೆ ಹೋಗ್ಲಿಕ್ಕೆ ಕೇಳೋದಿಲ್ಲ ಅಲ್ವಾ. ಇಗೊಳ್ಳಿ, ನಿಮ್ಮ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀವು ಇಷ್ಟೂ ಜನರು ಕೂಡ ಇನ್ನು ಮುಂದೆ ಸಮಾಜಕ್ಕೆ ಹೋಗುವಾಗ ನೀವು ಯಾರು ಅಂತ ಕೇಳಿದ್ರೆ ನಾವು ಕೃಷ್ಣನ ಮಡದಿಯರು ಅಂತ ಹೆಮ್ಮೆಯಿಂದ ಹೇಳಿಕೊಂಡು ಬದುಕಿ, ಯಾವಾಗ ನೀವು ಕೃಷ್ಣನ ಮಡದಿ, ಕೃಷ್ಣನ ಹೆಂಡತಿ ಅಂತ ಹೇಳ್ತೀರಿ, ಯಾವ ಸಮಾಜವೂ ಕೂಡ ನಿಮ್ಮ ಚಾರಿತ್ರ್ಯದ ಬಗೆಗೆ ಸಂಶಯ ಮಾಡುವುದಿಲ್ಲ ಅಂತ ಹೇಳಿ 16,100 ಜನ ಹೆಣ್ಮಕ್ಕಳ ಚಾರಿತ್ರ್ಯವನ್ನು, ಮಾನವನ್ನು, ಪ್ರಾಣವನ್ನು ಉಳಿಸ್ಲಿಕ್ಕೋಸ್ಕರ ಕೃಷ್ಣ ಮದುವೆಯಾದ. ಆ ಕಾಲದಲ್ಲಿ ಅನೇಕ ಜನ ಹೆಣ್ಮಕ್ಕಳನ್ನು ಮದುವೆಯಾಗುವುದು ಆ ಕಾಲದಲ್ಲಿದ್ದ ಸಂಪ್ರದಾಯ. ಇವತ್ತು ನಾವು ಯಾವುದು ಸಂವಿಧಾನ ಅಂತ ಹೇಳಿ ಅದನ್ನು ಅನುಸರಣೆ ಮಾಡ್ತಾ ಬರ್ತೇವೆ, ಅದರಲ್ಲಿ ನಮಗೆ ಅವಕಾಶ ಇಲ್ಲ. ಆದರೆ ಈಗ ಇದ್ದ ಸಂವಿಧಾನ ಆಗ ಇದ್ದದಲ್ಲ. ಇದು ದ್ವಾಪರದ ಕತೆ, ಇನ್ನು ಕಲಿಯುಗ ಪ್ರಾರಂಭ ಆಗಿರಲಿಲ್ಲ. ಹಾಗಾಗಿ ಅಲ್ಲಿ ಎಷ್ಟು ಹೆಣ್ಣುಮಕ್ಕಳನ್ನು ರಾಜಕೀಯದ ಕ್ಷತ್ರಿಯರು ಮದುವೆ ಆಗಬಹುದಿತ್ತು. ಆ
ನಿಮಿತ್ತವನ್ನು ಇಟ್ಟುಕೊಂಡ ಕೃಷ್ಣ 16,100 ಜನ ಹೆಣ್ಮಕ್ಕಳನ್ನು ಮದುವೆಯಾಗ್ತಾನೆ ಅಂತ ಭಾಗವತ ಹೇಳ್ತಾನೆ. ಷೋಡಶಸ್ತ್ರೀ ಸಹಸ್ರೇಶಃ ಅಂತ ಕೃಷ್ಣ ಅಷ್ಟೋತ್ತರ ಹೇಳಿದ ಜೊತೆಯಲ್ಲಿ ಮದುವೆಯಾದದ್ದು ತನ್ನ ಆಸೆಯನ್ನು ಪೂರೈಸಲಿಕ್ಕೆ, ತನ್ನ ಸ್ಥಾನವನ್ನು ದೊಡ್ಡದು ಮಾಡಲಿಕ್ಕಲ್ಲ. 16,100 ಜನರನ್ನು ಮದುವೆಯಾದರೂ ಅನಾದಿ ಬ್ರಹ್ಮಚಾರಿಯಾಗಿಯೇ ಕೃಷ್ಣ ಉಳಿತಾನೆ ಅಂತ ಅದೇ ಅಷ್ಟೋತ್ತರ ನಮ್ಮ ಮುಂದೆ ಹೇಳುತ್ತದೆ ಅನ್ನುವುದು ಈ ಪ್ರಕರಣದ ಹಿನ್ನೆಲೆ. ಇದರ ಜೊತೆಯಲ್ಲಿ ಇನ್ನೊಂದು ಆ ಕಾಲದಲ್ಲಿ ಕೃಷ್ಣ ಮಾಡಬೇಕಾಗಿದ್ದ ಒಂದು ದೊಡ್ಡ ಘಟನೆ ಜರಾಸಂಧನ ಕಥೆ. ನಿನ್ನೆ ಹೇಳಿದ ಹಾಗೆ ಸಣ್ಣ ಹುಡುಗನ ಮೇಲೆ ಭಯದಿಂದ ಜರಾಸಂಧ 23 ಅಕ್ಷೋಹಿಣಿ ಸೈನ್ಯವನ್ನು ಒಟ್ಟು ಮಾಡಿ ಅನೇಕ ಬಾರಿ ದಾಳಿ ಮಾಡ್ತಾನೆ. ಅವನಿಂದ ತಪ್ಪಿಸಿಕೊಂಡ ಕೃಷ್ಣ ದೇಶದಲ್ಲಿ ಓಡದ ಜಾಗಿಲ್ಲ, ಅಲ್ಲಿಗೆಲ್ಲ ಓಡಿರ್ತಾನೆ. ನಮ್ಮ ಹತ್ರದ ಗೋವಾ ಉಂಟಲ್ಲ, ಗೋಮಂತಕ ಪರ್ವತ ಅಂತ ಕರೀತಾರೆ, ಗೋವೆಯವರೆಗೂ ಕೂಡ ಕೃಷ್ಣ ತಪ್ಪಿಸಿಕೊಂಡು ಬಂದಿದ್ದಂತೆ. ಅಷ್ಟು ಅವನಿಗೆ ಸೈನ್ಯಕ್ಕೆ ಸಿಕ್ಕಿ ಕೃಷ್ಣ ಓಡಾಟ ನಡೆಸಿದ್ದ. ಉದ್ದೇಶ ಜರಾಸಂಧನ ಜೊತೆಗೆ ಯುದ್ಧ ಮಾಡುವುದಲ್ಲ, ಹಾಗೆ ತಾನು ಓಡಿ 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 ಇಡೀ ಜರಾಸಂಧನ ಸೈನ್ಯವನ್ನು ಪರಾಭವ ಮಾಡುವಂಥದ್ದು ಕೃಷ್ಣನ ಉದ್ದೇಶ. ಸುಮಾರು 50-55 ವರ್ಷದ ಹೊತ್ತಿನಲ್ಲಿ ಧರ್ಮರಾಜ ಒಂದು ಸಂಕಲ್ಪ ಮಾಡುತ್ತಾನೆ. ನನಗೆ ಒಂದು ಒಳ್ಳೆ ರಾಜಸೂಯ ಯಾಗವನ್ನು ನಡೆಸಬೇಕು ಅಂತ ಸಂಕಲ್ಪ ಮಾಡಿ ಕೃಷ್ಣನನ್ನು ಕರೆದು ಒಂದು ಮೀಟಿಂಗ್ ಅನ್ನು ಆರ್ಗನೈಸ್ ಮಾಡ್ತಾನೆ. ಮಾಡಿ ಧರ್ಮರಾಜ ಹೇಳ್ತಾನೆ, ಕೃಷ್ಣ ಒಬ್ಬ ರಾಜನಾದವನಿಗೆ ರಾಜಸೂಯ ಯಾಗ ಮಾಡುವುದು ದೊಡ್ಡ ಹೆಮ್ಮೆ, ಅವನ ಪ್ರಭುತ್ವವನ್ನು ಲೋಕಕ್ಕೆ ತೋರಿಸ್ಲಿಕ್ಕಿರುವಂತಹ ಒಂದು ಕ್ರಿಯೆ. ಆದ್ದರಿಂದ ನಾನು ರಾಜಸೂಯ ಯಾಗಕ್ಕೆ ಹೊರಡ್ತಾ ಇದ್ದೇನೆ, ನಿನ್ನ ಆಶೀರ್ವಾದ ಸಹಕಾರ ಬೇಕು. ಕೃಷ್ಣ ಮಾತಾಡುವ ರೀತಿ ನೋಡಿ, ಅದು ಯಾವತ್ತೂ ವಿಚಿತ್ರ. ಕೃಷ್ಣ ಕೇಳ್ತಾನೆ, ಓ ರಾಜಸೂಯ ಯಾಗ ಮಾಡಬೇಕಾ? ಮಾಡು, ತೊಂದರೆ ಇಲ್ಲ. ಆದರೆ ಧರ್ಮರಾಜ ಒಂದು ನೆನಪಲ್ಲಿ ಇಟ್ಟುಕೊಳ್ಳು, ರಾಜಸೂಯ ಯಾಗ ಮಾಡಬೇಕು ಅಂತಾದ್ರೆ ಎಲ್ಲ ರಾಜರನ್ನು ಕೂಡ ಜಯಿಸಿರಬೇಕು, ಆದ್ರೆ ಮಾತ್ರ ರಾಜಸೂಯ ಯಾಗ ಮಾಡ್ಲಿಕ್ಕೆ ಆಗುದು. ದೇಶದಲ್ಲಿರುವ ಎಲ್ಲ ರಾಜರು ಕಪ್ಪ ಕಾಣಿಕೆಯನ್ನು ಕೊಟ್ರೆ ನೀನು ರಾಜಸೂಯ ಯಾಗ ಮಾಡಬಹುದು. ಆದರೆ ಜರಾಸಂಧ ಅನ್ನುವ ಒಬ್ಬ ರಾಜ ಇವತ್ತಿನವರೆಗಿದ್ದಾನೆ. ನಾನೇ ಅವನ ಮುಂದೆ ಸೋತು ಸುಮಾರು ಸಲ ಓಡಿ ಆಗಿದೆ, ನನಗೂ ಜಯಿಸ್ಲಿಕ್ಕಾಗಲಿಲ್ಲ. ಆದ್ರಿಂದ ಜರಾಸಂಧನನ್ನು ಗೆಲ್ಲದೆ ರಾಜಸೂಯ ಯಾಗ ಮಾಡ್ಲಿಕ್ಕಾಗುವುದಿಲ್ಲ. ಜರಾಸಂಧ ವಧೋಪಾಯ ಚಿಂತ್ಯತಾಂ ಭರತರ್ಷಭ ತಸ್ಮಿನ್ ಜಿತೆ ಜಿತಂ ಸರ್ವಂ ಸಕಲಂ ಪಾರ್ಥಿವಂ ಬಲಂ. ಹೇಗೆ ಜರಾಸಂಧನನ್ನು ಕೊಲ್ಲುವುದು ಅಂತ ಯೋಚನೆ ಮಾಡು, ಅವನ ನಾಶ ಆಗದೆ ರಾಜಸೂಯ ಯಾಗ ನಡೆಯುವುದಿಲ್ಲ. ಅವನ ಮುಂದೆ ಯುದ್ಧ ಮಾಡಲಿಕ್ಕಾಗದೆ ನಾನೂ ಕೂಡ ಓಡಿದ್ದೇನೆ ಅಂತ ಹೇಳುವಾಗ ಧರ್ಮರಾಜ ಬೇಡ ಅಂತಾನೆ. ಇನ್ನು ಬೇಡ, ನಿನ್ನ ಕೈಯಿಂದ ಆಗದೇ ಇದ್ದದ್ದು ನನ್ನ ಕೈಯಿಂದ ಸಾಧ್ಯ ಇಲ್ಲ. ನಾನು ರಾಜಸೂಯ ಯಾಗದ ಆಸೆ ಬಿಟ್ಟಿದ್ದೇನೆ, ಕೃಷ್ಣ ಹೀಗೆ ಬದುಕುತ್ತೇನೆ ಅಂತಾನೆ. ಕೃಷ್ಣ ಮತ್ತೆ ಉಲ್ಟಾ ಹೊಡಿತಾನೆ, ಅಲ್ಲ ಅಷ್ಟು ಪಕ್ಕ ಆಸೆ ಬಿಡಬೇಡ, ನೋಡು ಏನಾದ್ರೂ ನಾವು ಯೋಚನೆ ಮಾಡುವ. ಜರಾಸಂಧನನ್ನು ಕೃಷ್ಣ ಏನ್ ಮಾಡುವುದು? ನಿನ್ನಂತಹ ವ್ಯಕ್ತಿಯೇ ಆಗುವುದಿಲ್ಲ ಅಂತ ಕೈಬಿಟ್ಟ ಒಂದು ವಸ್ತುವನ್ನು ಮತ್ತೆ ನನ್ನಿಂದ ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ರಾಜಸೂಯ ಯಾಗ ಬೇಡ, ಇಲ್ಲ ಮಾಡಬೇಕು ಹೇಳ್ತಾನೆ. ಅವ ಮಾಡು ಅಂತ ಅಂದಾಗ ಇವ ಬೇಡ ಅಂತ, ಈಗ ಅವ ಬೇಡ ಅಂತ ಹೇಳಿದಾಗ ಇವ ಮತ್ತೆ ಮಾಡು ಅಂತ ಅವನಿಗೆ ಎಲ್ಲ ಪುಸಲಾಯಿಸಿ ಹೇಳ್ತಾನೆ. ಒಂದು ಕೆಲಸ ಮಾಡ, ನಿನ್ನ ಸೈನ್ಯ, ನಿನ್ನ ತುಕಡಿ, ನಿನ್ನ ಶಸ್ತ್ರ ಅಸ್ತ್ರ ಏನು ಬೇಡ. ಭೀಮಾರ್ಜುನೌ ಉಭೌ ನ್ಯಾಸಭೂತೌ ಪ್ರದೇಹಿಮೆ. ಭೀಮ ಮತ್ತೆ ಅರ್ಜುನ ಇಬ್ಬರನ್ನು ನನ್ನ ಕೈಗೆ ಕೊಟ್ಟು ಬಿಡು, ನಾನು ಜರಾಸಂಧನನ್ನು ಕೊಂದು ಬರ್ತೇನೆ. ಧರ್ಮರಾಜ ಹೇಳ್ತಾನೆ, ಕೃಷ್ಣ ಏನ್ ಮಾತಾಡ್ತಾ ಇದ್ದ? ಅಷ್ಟು ದೊಡ್ಡ ಪರಾಕ್ರಮಿ, 16 ಅಕ್ಷೋಹಿಣಿ ಸೈನ್ಯವನ್ನು ಇಟ್ಟುಕೊಂಡವ, ನೀವು 3 ಜನ ಹೋಗುದು ಅವನ ಹತ್ರ. ಕೃಷ್ಣ ಭೀಮನನ್ನು, ಅರ್ಜುನನನ್ನು, ನಿನ್ನನ್ನು ಕಳೆದುಕೊಂಡವ ನಾನು ಹೇಗೆ ಬದುಕಲಿಕ್ಕೆ ಸಾಧ್ಯ? ಆ ಧರ್ಮರಾಜ ಮಾತಾಡುವ ರೀತಿ ನೋಡಿ, ಭೀಮಾರ್ಜುನವು ಉಭೌ ನೇತ್ರೆ ಮನೋಮನ್ಯೆ ಜನಾರ್ದನಂ ಮನಶ್ಚಕ್ಷುರ್ವಿಹೀನಸ್ಯ ಕೀದೃಶಂ ಜೀವಿತಂ ಭವೇತ್. ಕೃಷ್ಣ, ಒಬ್ಬ ಮನುಷ್ಯನ ಬದುಕಿನಲ್ಲಿರುವಂಥದ್ದು 3: 2 ಕಣ್ಣು ಮತ್ತೆ ಬುದ್ಧಿ.
ಇದು ಹೊರಟು ಹೋಯಿತು ಅಂತಂದ್ರೆ ಮತ್ತೆ ಮನುಷ್ಯನ ಬದುಕಿಗೆ ಅರ್ಥ ಇಲ್ಲ. ಹೊರಗಿನದ್ದು ನೋಡ್ಲಿಕ್ಕಾಗುವುದಿಲ್ಲ. ಬುದ್ಧಿ ಹಾಳಾದ್ರೆ ಬದುಕಿಯೂ ವ್ಯರ್ಥ. ನನ್ನ ಬದುಕಿನಲ್ಲಿ 2 ಕಣ್ಣು ಹೇಳಿದ್ರೆ ಭೀಮಾರ್ಜುನವು ಉಭವು ನೇತ್ರೆ. ಭೀಮ ಮತ್ತೆ ಅರ್ಜುನ ನನ್ನ 2 ಕಣ್ಣುಗಳು. ದೇವರೇ, ನೀನು ನನ್ನ ಬುದ್ಧಿ. 2 ಕಣ್ಣು ಮತ್ತೆ ಬುದ್ಧಿಯನ್ನು ಜರಾಸಂಧನ ಹತ್ರ ಕಳುಹಿಸಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಬದುಕು ನಾಶ ಆದ ಹಾಗೆ. ನನಗೆ ರಾಜಸೂಯ ಬೇಡ, ಪಟ್ಟ ಬೇಡ, ಸಿಂಹಾಸನ ಬೇಡ, ಇದರಲ್ಲೇ ನಾನು ತೃಪ್ತ, ಯುದ್ಧ ಬೇಡ ಅಂತ ಹೇಳ್ತಾನೆ. ಇವ ಬಿಡ್ಬೇಕಲ್ಲ. ಕೃಷ್ಣ ಕೇಳ್ತಾನೆ, ಧರ್ಮರಾಜ, ಯದಿತೆ ಪ್ರತ್ಯಯೋಮಯಿ, ಇಷ್ಟು ಸಮಯದಿಂದ ನನ್ನನ್ನು ನೋಡ್ತಾ ಇದ್ದಿ ಮಾರಾಯ, ನಿನಗೆ ನನ್ನ ಹತ್ರ ವಿಶ್ವಾಸ ಇಲ್ಲ. ಕೃಷ್ಣ ಹಾಗೆ ಸುಮ್ಮನೆ ಸುಮ್ಮನೆ ಕೇಳ್ತಾನ. ನಿನಗೆ ನನ್ನ ಮೇಲೆ ವಿಶ್ವಾಸ ಇದ್ರೆ ನೀನು ಕೃಷ್ಣನನ್ನು ನಂಬುತ್ತಿ ಅಂತಾದ್ರೆ ಭೀಮಾರ್ಜುನರನ್ನು ನನಗೆ ಕೊಡು, ಜರಾಸಂಧನ ಕಥೆಯನ್ನು ನಾನು ನೋಡಿಕೊಳ್ತೇನೆ ಅಂತಾನೆ. ನೋಡಿ, ಈ ಮಾತಾಗುವ ಮುಂಚೆ ಜರಾಸಂಧ ಕೃಷ್ಣನ ಮೇಲೆ 18 ಬಾರಿ ದಾಳಿ ಮಾಡಿದ್ದ. 18 ಬಾರಿಯೂ ಕೃಷ್ಣ ಸಿಕ್ಕದೆ ತಪ್ಪಿಸಿ ಓಡಿ 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 ರಕ್ಷಣೆ ಪಡೆದುಕೊಂಡಿದ್ದ. ಇದು ನಡೆಯುವಾಗ ಈ ಎಲ್ಲ ಕಥೆಗಳು ಮುಗಿದಿತ್ತು. ಈ ಹೊತ್ತಿನಲ್ಲಿ ಕೃಷ್ಣ ಹೇಳುವುದು, ನಾವು 3 ಮಾತ್ರ ಹೋಗಿ ಜರಾಸಂಧನನ್ನು ಸಂಹಾರ ಮಾಡಿ ಬರ್ತೇವೆ ಅಂತ. ಧರ್ಮರಾಜನಿಗೆ ಭಯ, ಕೃಷ್ಣ ಬಿಡುವುದಿಲ್ಲ. ಕೊನೆಗೆ ಚರ್ಚೆ ಆಗಿ 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 ಒಂದು ಒಪ್ಪಂದಕ್ಕೆ ಬರ್ತಾರೆ. ಭೀಮಾರ್ಜುನರನ್ನು ಕರೆದುಕೊಂಡು ಕೃಷ್ಣ ಜರಾಸಂಧನ ಸಂಹಾರಕ್ಕೆ ಹೋಗುವುದು ಅಂತ ಧರ್ಮರಾಜ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಕಳುಹಿಸ್ತಾನೆ. ಹೋಗುವಾಗ ಹೇಳ್ತಾನೆ, ಕೃಷ್ಣ ಜಾಗ್ರತೆ, ನಿಮ್ಮ 3ರಲ್ಲಿ ಸಣ್ಣವ ಅರ್ಜುನ, ಅದಕ್ಕೋಸ್ಕರ ಭೀಮ ಮುಂದೆ ಹೋಗಲಿ, ನೀನು ಕೊನೆಗೆ ಬಾ, ಅರ್ಜುನ ಮಧ್ಯದಲ್ಲಿ. ಜಾಗ್ರತೆ ನೋಡಿ ಧರ್ಮರಾಜನದು. ಹಾಗೆ ಅರ್ಜುನನನ್ನು ಮಧ್ಯದಲ್ಲಿಟ್ಟು ನೀವು ಹೋಗಿ ಅಂತ ಹೇಳ್ತಾನೆ. ಕೃಷ್ಣ ಹೊರಟು ನಿಲ್ತಾನೆ. ಹೊರಟು ನಿಂತರೆ ಭೀಮಾರ್ಜುನರನ್ನು ಕರೆದು ಕೃಷ್ಣ ಹೇಳ್ತಾನೆ, ನೋಡಿ, ಜರಾಸಂಧನ ಸಭೆಗೆ ಹೋದ ನಂತರ ನಾನು ಹೇಳದೆ ಬಾಯಿ ತೆಗಿಲಿಕ್ಕಿಲ್ಲ. ನಾವು ಮಕ್ಕಳಿಗೆ ಬೈತೇವೆ, ಊಟಕ್ಕೆ ಹೋಗೋ ಮುಂಚೆ ಅಲ್ಲಿ ಹೋಗಿ ತಂಟೆ ಮಾಡಬಾರ್ದು, ಉಪದ್ರ ಮಾಡಬಾರ್ದು. ಹಾಗೆ ಕೃಷ್ಣ ಅವರಿಬ್ಬರನ್ನು ಕರೆದು ಹೇಳ್ತಾನೆ, ಅಲ್ಲಿ ಹೋದ ನಂತರ ತಟಿಕ್ ಪಿಟಿಕ್ ಅಂತ ಬಾಯಿ ತೆಗಿಲಿಕ್ಕಿಲ್ಲ. ಏನು ಮಾತಾಡ್ಲಿಕ್ಕಿದ್ರು ಜರಾಸಂಧನ ಹತ್ರ ನಾನು ಮಾತಾಡ್ತೇನೆ, ನೀವು ಕೇಳಿದ್ರೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳಿ, ವ್ರತದಲ್ಲಿದ್ದೀರಿ ಅಂತ ನಾನು ಹೇಳ್ತೇನೆ ಅಂತಾನೆ. ಆಯ್ತು ಅಂತಾರೆ. ಕ್ಷತ್ರಿಯರ ವೇಷಭೂಷಣವನ್ನು ತೆಗೆದಿಟ್ಟು ಬ್ರಾಹ್ಮಣರ ವೇಷದಲ್ಲಿ ಹೋಗ್ತಾನೆ. ಅವರನ್ನು ಯಾರು ಹಿಡಿಯುವುದಿಲ್ಲ ಅಂತ. ಹಾಗೆ ಬ್ರಾಹ್ಮಣರ ಮಾತ್ರ ಅಲ್ಲ, ಈ ಜರಾಸಂಧನ ಅರಮನೆಯಲ್ಲಿ ಹೊರಗಿನಿಂದ ಯಾರು ಬಂದರೂ ಕೂಡ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ದೊಡ್ಡ ಪ್ರಾಕಾರ ಮಾಡಿದ್ದಂತೆ. ಹೆಬ್ಬಾಗಿಲನ್ನು ದಾಟಿ ಯಾರಿಗೂ ಪ್ರವೇಶ ಸಿಗ್ತಾ ಇರಲಿಲ್ಲ, ಬ್ರಾಹ್ಮಣರನ್ನು ಬಿಟ್ಟು. ಬ್ರಾಹ್ಮಣರಿಗೆ ಫ್ರೀ ಎಂಟ್ರೆನ್ಸ್, ಯಾವುದು ಟಿಕೆಟ್ ಇಲ್ಲ, ಏನಿಲ್ಲ, ಎಲ್ಲಿಗೆ ಹೋಗ್ಬೋದು. ಜರಾಸಂಧನಿಗೆ ಗ್ಯಾರಂಟಿ ಇತ್ತು, ಹೆಚ್ಚು ಹೇಳಿದ್ರೆ ಇವರೊಂದು ಊಟ ಮಾಡಿ ಹೋಗ್ಬೋದು ಅಷ್ಟೇ. ಆಗ್ಲೂ ಹಾಗೆ ಈಗಲೂ ಹಾಗೆ, ತೊಂದರೆ ಮಾಡುವುದಿಲ್ಲ ಅಂತ ಬ್ರಾಹ್ಮಣರಿಗೆ ಯಾವ ಕಟ್ಟುನಿಟ್ಟುಗಳಿರಲಿಲ್ಲ. ಆದ್ರಿಂದ ಕೃಷ್ಣ ಭೀಮಾರ್ಜುನರು ಬ್ರಾಹ್ಮಣರ ವೇಷವನ್ನು ತೊಟ್ಟು ಜರಾಸಂಧನ ಅರಮನೆಗೆ ಹೋಗ್ತಾರೆ. ಹೋದ್ರೆ ಆ ಕೃಷ್ಣನ ಒಂದೊಂದು ಹೆಜ್ಜೆ ಒಂದೊಂದು ಕೆಲಸ ಯಾವ ರೀತಿಯಲ್ಲಿ ನೋಡಿ, ನೇರ ಹೆಬ್ಬಾಗಿಲಿನಿಂದ ಹೋಗುವ ಬದಲಿಗೆ ನೇರ ಹಿಂಬಾಗಿಲಿನಿಂದ ಹೋಗಿ ಪಾಗಾರವನ್ನು ದಾಟಿಕೊಂಡು ಜರಾಸಂಧನ ಅರಮನೆಯೊಳಗೆ ಕೃಷ್ಣ, ಭೀಮ, ಅರ್ಜುನರು ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಸೀದಾ ಅರಮನೆಗೊಳಗೆ ಹೋಗಿ ಎಲ್ಲಿ ಅತಿಥಿಗಳನ್ನು ಭೇಟಿಯಾಗಲಿಕ್ಕೆ ಜಾಗ ಇರ್ತದೆ ಅಲ್ಲಿ ಹೋಗಿ ರಾತ್ರಿಯ ಹೊತ್ತಿನಲ್ಲಿ ಕೂತಿದ್ದಾರೆ. ಜರಾಸಂಧನಿಗೆ ವಿಷಯ ಹೋಗಿ ಆಯಿತು. 3 ಜನ ಬ್ರಾಹ್ಮಣರು ಬಂದಿದ್ದಾರೆ. ಹಿಂಬಾಗಿಲಿನಿಂದ ಪಾಗಾರ ಹಾರಿ ಒಳಗೆ ಬಂದು ಕೂತಿದ್ದಾರೆ. ಸರಿ, ಜರಾಸಂಧ ಬರ್ತಾನೆ. ಬಂದಾಗ ಅವರಿಗೆ ಬೇಕಾದ ಗೌರವ ಕೊಡ್ತಾನೆ. ಕೂತು ಮಾತುಕತೆ ಶುರು ಮಾಡ್ತಾನೆ. ಜರಾಸಂಧ ಕೇಳ್ತಾನೆ, ಯಾರು ನೀವು, ಯಾಕೆ ಬಂದಿದ್ದೀರಿ? ಕೃಷ್ಣ ಹೇಳ್ತಾನೆ, ನಾವು ಯಾರು ಅಂತ ನಮ್ಮ ಮತ್ತೆ ಹೇಳ್ತೇವೆ. ಜರಾಸಂಧ, ನಿನ್ನ ಸೆರೆಮನೆಯಲ್ಲಿ ಸುಮಾರು 21,000 ರಾಜಕುಮಾರರನ್ನು ನೀನು ಬಂಧಿಸಿ ಇಟ್ಟಿದ್ಯಲ್ವಾ, ಅವರನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ನಾವು ಬಂದದ್ದು. ಜರಾಸಂಧ ಹೇಳ್ತಾನೆ, ಬಿಡ್ಲಿಕ್ಕಲ್ಲ ಅವರನ್ನು ನಾನು ಇಟ್ಟದ್ದು, ಅವ್ರು ಬೇಕು ಅಂತಲೇ ಇಟ್ಟದ್ದು ಸೆರೆಮನೆಯಲ್ಲಿ, ಬಿಡ್ಲಿಕ್ಕೆ ಆಗುವುದಿಲ್ಲ ಅಂತ. ಹೀಗೆಲ್ಲ ಚರ್ಚೆ ಆದಾಗ ಮತ್ತೆ ಕೇಳ್ತೇನೆ, ನೀವು ಯಾರು ಬಂದವರು, ಯಾಕಾಗಬೇಕು?
ಕೃಷ್ಣ ಹೇಳ್ತಾನೆ, ನಾವು ಈ ದೇಶದವರಲ್ಲ, ನಾವು ನಿನ್ನ ಶತ್ರುಗಳು. ನಮ್ಮ ದೇಶದ ಸಂಪ್ರದಾಯದಂತೆ ನಾವು ಹಿಂದಿನ ಬಾಗಿಲಿನಿಂದ ಬಂದಿದ್ದೇವೆ. ಜರಾಸಂಧ ಕೇಳ್ತಾನೆ, ಎಂತ ನಿಮ್ಮ ದೇಶದ ಸಂಪ್ರದಾಯ? ಹಾಗಾರ ಹಾರಿ ಬರುವುದು ನಿಮ್ಮ ದೇಶದ ಸಂಪ್ರದಾಯ. ಹಾಗಲ್ಲ. ಕೃಷ್ಣ ಹೇಳ್ತಾನೆ, ಅದ್ವಾರೇಣ ರಿಪೋರ್ಗೇಹಂ ದ್ವಾರೇಣ ಚ ಸೂರ್ದಾಂಗ. ನಾವು ಶತ್ರುಗಳ ಮನೆಗೆ ಹೋಗುವಾಗ ಹಿಂಬಾಗಿಲಿನಿಂದ ಹೋಗ್ತೇವೆ, ಗೆಳೆಯರ ಮನೆಗೆ ಹೋಗುವಾಗ ಹೆಬ್ಬಾಗಿಲಿನಿಂದ ಹೋಗ್ತೇವೆ. ಜರಾಸಂಧ ಹೇಳ್ತಾನೆ, ನಸ್ಮರಾಮಿ ಕದಾ ವೈರಂ. ನಿಮ್ಮ ಜೊತೆಗೆ ನನಗೆ ವೈರ ಆದದ್ದು, ಗಲಾಟೆ ಆದದ್ದು ನನಗೆ ನೆನಪೇ ಇಲ್ಲಲ್ವಾ? ಯಾರು ನೀವು ಅಂತ ಕೇಳುವಾಗ ಕೃಷ್ಣ ಹೇಳ್ತಾನೆ, ಶೌರಿ ರಶ್ಮಿ ಹೃಷಿಕೇಶ ನೃವೀರೌ ಪಾಂಡವೌ ವಿಮೌ. ಗುರ್ತಾಗ್ಲಿಲ್ವಾ? 18 ಬಾರಿ ನನ್ನನ್ನು 23 ಅಕ್ಷೋಹಿಣಿ ಸೈನ್ಯ ಹಿಡ್ಕೊಂಡು ಓಡಿಸಿಕೊಂಡು ಬಂದಿದ್ಯಲ್ವಾ? ಶೌರಿ ರಶ್ಮಿ ಹೃಷಿಕೇಶ, ಆ ಕೃಷ್ಣ ನಾನು. ನೃವೀರೌ ಪಾಂಡವೌ ವಿಮೌ, ಇವರಿಬ್ಬರು ಪಾಂಡವರು, ಭೀಮಸೇನ ಮತ್ತೆ ಅರ್ಜುನ ಅಂತ ಹೇಳ್ತಾನೆ. ಕೃಷ್ಣನ ಧೈರ್ಯ, ಕೃಷ್ಣನ ಯುದ್ಧ ತಂತ್ರಕ್ಕೆ ಇದು ದೊಡ್ಡ ಸಾಕ್ಷಿ. ಯಾವ ಜರಾಸಂಧ ಅಷ್ಟು ಬಾರಿ ಓಡಿಸಿಕೊಂಡು ಬಂದ, ಆಗ ಎಲ್ಲ ಓಡಿ 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 ತಪ್ಪಿಸಿಕೊಂಡ ಕೃಷ್ಣ ಕೊನೆಗೊಂದು ದಿನ ಅವನದ್ದೇ ಅರಮನೆ, ಅವನದ್ದೇ ಪರಿವಾರ, ಅವನದ್ದೇ ಜನರ ಮುಂದೆ ತಾನು ಹೋಗಿ ನಿಂತು ಬಿಡ್ತಾನೆ. ಯೋಚನೆ ಮಾಡಲಿಕ್ಕೆ ಸಾಧ್ಯ ಉಂಟು? ಮಾತುಕತೆಯಾಗುತ್ತದೆ. ನಾವು ಆ ಅರಮನೆಯಲ್ಲಿ ಇರುವ ರಾಜಕುಮಾರರನ್ನು ಬಿಡಿಸಿಕೊಂಡು ಹೋಗ್ಲಿಕ್ಕೆ ಬಂದದ್ದು. ನೀನು ಒಪ್ಪದಿದ್ರೆ ನಿನಗೂ ನಮಗೂ ಯುದ್ಧ. ಜರಾಸಂಧ ಹೇಳ್ತಾನೆ, ಯುದ್ಧಕ್ಕೆ ರೆಡಿ, ಬಿಡ್ಲಿಕ್ಕೆ ಆಗುವುದಿಲ್ಲ. ಸರಿ, ಕಂಡೀಷನ್ ನಾನು ಹಾಕ್ತೇನೆ ಹೇಳ್ತಾನೆ ಕೃಷ್ಣ. ನೋಡಿ ಧೈರ್ಯ ನೋಡಿ, ನಾನು ಹಾಕ್ತೇನೆ ಕಂಡೀಷನ್, ಹೇಳು ಅಂದ. ನಾವು 3 ಜನ ಇದ್ದೇವೆ, ನಮ್ಮ 3 ಜನರಲ್ಲಿ ಯಾರನ್ನು ಬೇಕಾದರೂ ನೀನು ಸೆಲೆಕ್ಟ್ ಮಾಡಬಹುದು. ಒಬ್ಬ ಸೋತರು ಕೂಡ 3 ಜನ ಸೋತ ಹಾಗೆ. ಕೃಷ್ಣನ ಟರ್ಮ್ಸ್ ಅಂಡ್ ಕಂಡೀಷನ್ ಎಷ್ಟು ಚಂದ ನೋಡಿ. ಯಾರು ಸೋತರು ಕೂಡ ನಾವು 3 ಜನರು ಸೋತ ಹಾಗೆ, 3 ಜನರನ್ನು ಸೋಲಿಸಬೇಕಾಗಿಲ್ಲ. ಯುದ್ಧ ಮಾಡಲಿಕ್ಕೆ ಯುಷ್ಮದಿಷ್ಟ ಆಯುಧೇನವ, ನಿನಗೆ ಯಾವ ಆಯುಧ ಬೇಕು ಆ ಆಯುಧ ಇಟ್ಕೊಂಡು ಯುದ್ಧ ಮಾಡು, ನಮ್ಗೆ ರೆಡಿ. ನೀನು ಕತ್ತಿ ಹಿಡ್ಕೊಳ್ತಿ, ಕತ್ತಿ, ಗದೆಯೋ ಗದೆ, ಇನ್ನೊಂದು, ನಾವು ರೆಡಿ. ಹಾಗಾಗಿ ಯುಷ್ಮದಿಷ್ಟ ಆಯುಧೇನವ. ಹೌದಾ? ಯಾವಾಗ ಯುದ್ಧ? ನೀನು ಹೇಳಿದಾಗ. ಎಲ್ಲಿ ಯುದ್ಧ? ನೀನು ಕರದಲ್ಲಿ. ಜರಾಸಂಧನಿಗೆ ಭಯ ಕೂತ್ಕೊಂಡು ಬಿಡ್ತದೆ. ಆಗ ಜರಾಸಂಧ ಒಂದು ಯೌವನವನ್ನು ದಾಟಿ ವೃದ್ಧಾಪ್ಯಕ್ಕೆ ಕಾಲಿಡುತ್ತಾ ಇದ್ದ ಹೊತ್ತು ಭಯ ಕೂತ್ಕೊಳ್ತದೆ. 3 ಜನರನ್ನು ನೋಡಿ ಯೋಚನೆ ಮಾಡ್ತಾನೆ, ಯಾರನ್ನು ಆಯ್ಕೆ ಮಾಡೋದು? ಅರ್ಜುನನ ಹತ್ರ ಹೋಗ್ತಾನೆ, ಹೇಳ್ತಾನೆ, ಇವ ಸಣ್ಣ ಹುಡುಗ, ಇವನ ಹತ್ರ ಎಂತ ಯುದ್ಧ ಮಾಡೋದು? ಭೀಮಸೇನನಿಗಿಂತ ಅರ್ಜುನ 1 ವರ್ಷಕ್ಕೆ ಸಣ್ಣವ, ಇವನ ಜೊತೆ ಏನು ಯುದ್ಧ ಮಾಡೋದು? ಇವ ಬೇಡ ಅಂತ. ಕೃಷ್ಣನನ್ನು ನೋಡಿ, ನೀನು ಕ್ಷತ್ರಿಯನೇ ಅಲ್ಲ, ನಿನ್ನ ಜೊತೆಗೆ ಯುದ್ಧ ಮಾಡಿದ್ರೆ ನನಗೆ ಅಪಮಾನ, ನೀನು ಬೇಡ, ನನಗೆ ಭೀಮಸೇನ ಆಗ್ಬಹುದು ಅಂತ. ನೋಡಿ ಆ ಜರಾಸಂಧ ಎಷ್ಟು ಬುದ್ಧಿವಂತ ಅಂತಂದ್ರೆ, ಕೃಷ್ಣನ ಜೊತೆಗೆ ಯುದ್ಧ ಮಾಡಿದ್ರು ಕೂಡ ಸೋಲುವಂಥದ್ದು ಗ್ಯಾರಂಟಿ. ಆದರೆ ಭೀಮಸೇನನ ಜೊತೆಗೆ ಯುದ್ಧ ಮಾಡಿ ಸೋತ್ರೂ ಕೂಡ ಒಂದು ಕೀರ್ತಿ ಬರ್ತದೆ. ಭೀಮಸೇನ ಆ ಕಾಲದ ದೊಡ್ಡ ಪರಾಕ್ರಮಿ, ಅದರಿಂದ ಭೀಮನ ಕೈಯಲ್ಲಿ ಸೋತದ್ದು ಅನ್ನುವ ಕೀರ್ತಿ ಬರ್ತದೆ ಅಂತ ಯೋಚಿಸಿ ಕೃಷ್ಣನನ್ನು ಬಿಡ್ತಾನೆ, ಅರ್ಜುನನನ್ನು ಬಿಟ್ಟು ಭೀಮನನ್ನು ಆಯ್ಕೆ ಮಾಡ್ತಾನೆ. ಭೀಮ ಮತ್ತೆ ಜರಾಸಂಧರಿಗೆ ದೊಡ್ಡ ಕಾಳಗ ಆಗ್ತದೆ. ಸುಮಾರು 10-15 ದಿನ ಯುದ್ಧ ಆಗ್ತದೆ ಅಂತದೆ ಗ್ರಂಥ. 15 ದಿನ ಯುದ್ಧ ಆದಾಗ ಕೊನೆಗೊಂದು ದಿನ ಕೃಷ್ಣನ ಎದುರಿನಲ್ಲಿ ಭೀಮಸೇನ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ, ಹೇಗೆ ಒಂದು ದೊಡ್ಡ ಯಜ್ಞದಲ್ಲಿ ಪಶುವನ್ನು ಬಲಿ ಕೊಡ್ತಾರೆ ಹಾಗೆ ಯಜ್ಞ ಅನ್ನುವ ಸಂಕಲ್ಪದಲ್ಲಿ ಜರಾಸಂಧನನ್ನು ಭೀಮಸೇನ ಸಂಹಾರ ಮಾಡಿ ಕೃಷ್ಣಾರ್ಪಣ ಅಂತ ಬಿಡ್ತಾರೆ. ಲೋಕಕ್ಕೆ ಕಂಟಕವಾಗಿದ್ದ ದೊಡ್ಡ ಜರಾಸಂಧ ಸಂಹಾರ ಆಗ್ತಾನೆ. ಸಂಹಾರ ಆದ್ರೆ 21,000 ರಾಜಕುಮಾರರು ಜರಾಸಂಧನ ಕಂಟ್ರೋಲಲ್ಲಿ ಇದ್ರು. ಕೃಷ್ಣ ಮತ್ತೆ ಹೇಳ್ತಾನೆ, ಅವರನ್ನೆಲ್ಲ ಬಿಡುಗಡೆ ಮಾಡಿ ಅವರಿಗೆ ಬೇಕಾದ ಬಟ್ಟೆ, ಸ್ನಾನ, ಆಹಾರದ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾನೆ. ಎಲ್ಲರನ್ನು ಬಿಡುಗಡೆ ಮಾಡಿ ಕರ್ಕೊಂಡು ಬಂದ್ರೆ ಕೃಷ್ಣ ಏನು ಹೇಳ್ತಾನೆ ಗೊತ್ತುಂಟ? ಇಷ್ಟು ಸಮಯ ಜರಾಸಂಧನ ಬಂಧನದಲ್ಲಿದ್ದ ನಿಮಗೆ ಬಿಡುಗಡೆಯಾಯಿತು, ನೀವೆಲ್ಲ ಈಗ ಸ್ವತಂತ್ರರು, ನಿಮ್ಮ ನಿಮ್ಮ ರಾಜ್ಯಕ್ಕೆ ಹೋಗಿ. ಕೃಷ್ಣನದ್ದು ಒಂದು ರಿಕ್ವೆಸ್ಟ್ ಉಂಟು ನಿಮ್ಮ ಹತ್ರ. ಏನು?
ಈ ಭೀಮ ಮತ್ತೆ ಅರ್ಜುನನ ಅಣ್ಣ ಧರ್ಮರಾಜ ದೊಡ್ಡ ಒಂದು ರಾಜಸೂಯ ಯಾಗವನ್ನು ಮಾಡಲಿಕ್ಕೆ ಹೊರಟಿದ್ದಾನೆ. ನಾನು ಮಾಡಿದ ಕೆಲಸದಿಂದ ನಿಮಗೆ ಖುಷಿಯಾಗಿದ್ರೆ ಆ ಧರ್ಮರಾಜ ಮಾಡುವ ಈ ರಾಜಸೂಯ ಯಾಗಕ್ಕೆ ನಿಮ್ಮ ನಿಮ್ಮ ರಾಜ್ಯದಿಂದ ಕಪ್ಪವನ್ನು ತಂದು ಒಪ್ಪಿಸಿ ಅದರಲ್ಲಿ ಸೇರಿಕೊಳ್ಳಿ ಅಂತಾರೆ. ರಾಜಕುಮಾರರು ಹೇಳ್ತಾರೆ, ಬಂಧನದಿಂದ ಹೊರಗೆ ಬರ್ತೇವೆ ಅಂತಲೇ ನಂಬಿಕೆ ಇರಲಿಲ್ಲ ಕೃಷ್ಣ, ನಮ್ಮನ್ನೆಲ್ಲ ಬಂಧ ಮುಕ್ತಗೊಳಿಸಿದೆ. ನಾವು 21,000 ಜನ ರಾಜರು ಧರ್ಮರಾಜ ಮಾಡುವ ರಾಜಸೂಯಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಒಬ್ಬ ಜರಾಸಂಧನನ್ನು ಕೊಂದದ್ರಿಂದ 21,000 ರಾಜಕುಮಾರರ ಬೇರೆ ಬೇರೆ ಪ್ರಾಂತ್ಯದಿಂದ ಭಾಗದಿಂದ ಧರ್ಮರಾಜನಿಗೆ ಕಪ್ಪ ಕಾಣಿಕೆ ಬರುತ್ತದೆ. ಇದು ಕೃಷ್ಣ. ಯಾವತ್ತೂ ಕೂಡ ತನ್ನ ತಂತ್ರಗಾರಿಕೆಯನ್ನು ಕೊನೆಯವರೆಗೂ ಬಿಡಲಿಲ್ಲ. ಹಾಗೆ ತನ್ನ ಸಂಪತ್ತು ದೊಡ್ಡ ರಾಶಿ ಬೀಳುತ್ತದೆ. ಆ ಸಂಪತ್ತಿನ ಮೂಲಕವಾಗಿ ಪಾಂಡವರ ಕೈಯಿಂದ ರಾಜಸೂಯ ಯಾಗವನ್ನು ಕೃಷ್ಣ ನಡೆಸ್ತಾನೆ ಅಂತದೆ ಗ್ರಂಥಗಳು. ಆ ನಡೆಸುವಾಗ ನೋಡಿ, ಆ ಕಾಲದಲ್ಲಿ ಕೃಷ್ಣ ಅಂತ ಹೇಳಿದ್ರೆ ದೊಡ್ಡ ಹೆಸರು. ರಾಜಸೂಯ ಯಾಗದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ. ಈಗ ಒಂದು ನಾಗಮಂಡಲ ಆದರೆ ಅದರಲ್ಲಿ ಅಡುಗೆ ಸಮಿತಿ, ಪ್ರಚಾರ ಸಮಿತಿ, ಹಣಕಾಸಿನ ಸಮಿತಿ ಅಂತ ಎಲ್ಲ ಮಾಡ್ತಾರೆ ನೋಡಿ. ಹಾಗೆಲ್ಲ ಒಬ್ಬೊಬ್ಬರೇ ಒಂದೊಂದು ಸಮಿತಿಯವರು. ಅಂತಹ ಸಮಿತಿಯಲ್ಲಿ ಎಲ್ಲರಿಗೂ ಪಾಲುಪಟ್ಟಿ ಆಗ್ತದೆ. ದುರ್ಯೋಧನನು ಕೂಡ ಸೇರಿಕೊಂಡಿದ್ದ ಅದರಲ್ಲಿ. ಎಲ್ಲರಿಗೂ ಪಾಲ್ಪಟ್ಟಿ ಆದರೆ ಕೃಷ್ಣನ ಹೆಸರು ಯಾವ ಸಮಿತಿಯಲ್ಲೂ ಇಲ್ಲ. ಸ್ವಾಗತ ಸಮಿತಿಯಲ್ಲೂ ಇಲ್ಲ, ಅಡುಗೆಯ ಸಮಿತಿಯಲ್ಲೂ ಇಲ್ಲ, ಬಡಿಸುವವರದ್ರಲ್ಲಿ ಇಲ್ಲ. ಕೃಷ್ಣ ಬಂದ ಅತಿಥಿಗಳಿಗೆ ಕೈಕಾಲು ತೊಳೆಯಲಿಕ್ಕೆ ನೀರು ಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ವ್ಯಕ್ತಿತ್ವ. ಎಲ್ಲ ರಾಜಸೂಯ ಯಾಗ ಮುಗೀತದೆ. ಯಾಗ ಮುಗಿದಾಗ ಈ ನಮ್ಮ ದೊಡ್ಡ ದೊಡ್ಡ ಹೋಮ ಪೂಜೆಯನ್ನೆಲ್ಲ ಮಾಡಿದ್ರೆ ಅದರ ಕೊನೆಯಲ್ಲೊಂದು ಆಚಾರ್ಯ ಪೂಜೆ ಅಂತ ಮಾಡ್ತಾರೆ. ಒಬ್ರು ತುಂಬ ಕಲ್ತವರನ್ನು ಕರೆದು ಅವರನ್ನು ಕೂತ್ಕೊಳಿಸಿ ಅವರಿಗೊಂದು ರೆಸ್ಪೆಕ್ಟ್ ಕೊಡುವಂತಹ ಸಂಪ್ರದಾಯ ಆಚಾರ್ಯ ಪೂಜೆ ಅಂತ ಮಾಡ್ತಾರೆ. ಹಾಗೆ ರಾಜಸೂಯ ಯಾಗದಲ್ಲಾಗುವಾಗ ಆಚಾರ್ಯ ಪೂಜೆ, ದೊಡ್ಡ ಗೌರವದ ಸ್ಥಾನ ಯಾರಿಗೆ ಕೊಡಬೇಕು ಅಂತ ಚರ್ಚೆ ಆಗ್ತದೆ. ಭೀಷ್ಮರು ಆ ಸಭೆಯಲ್ಲಿ ಎದ್ದು ನಿಂತು ಹೇಳ್ತಾರೆ, ನಮ್ಮ ಈ ಕಾಲದಲ್ಲಿ, ಈ ಹೊತ್ತಿನಲ್ಲಿ ನಾವು ಮಾಡುವಂತಹ ಶ್ರೇಷ್ಠ ಪೂಜೆಗೆ ಯೋಗ್ಯನಾದ ವ್ಯಕ್ತಿ ಹೇಳಿದ್ರೆ ಕೃಷ್ಣ ಮಾತ್ರ ಅಂತ ಭೀಷ್ಮರು ಹೇಳ್ತಾರೆ. ಇಡೀ ಸಭೆ ಹೋಗ್ತದೆ ಭೀಷ್ಮರ ಮಾತನ್ನು. ಒಬ್ಬ ಮಾತ್ರ ತಗಾದೆ ತೆಗಿತಾನೆ, ಶಿಶುಪಾಲ. ಪ್ರಾರಂಭದಲ್ಲಿ ಮಾತಾಡೋದಿಲ್ಲ, ಮತ್ತೆ ಪಕ್ಕಾ ಅಂತ ಆಗುವಾಗ ಶಿಶುಪಾಲ ಎದ್ದು ನಿಂತು ಗಲಾಟೆ ಶುರು ಮಾಡ್ತಾನೆ. ನಿಮ್ಮಲ್ಲಿ ಯಾರಿಗಾದ್ರೂ ಸ್ವಲ್ಪ ಬುದ್ಧಿ ಇದ್ರೂ ಕೂಡ ಕೃಷ್ಣನಿಗೆ ಈ ಅಗ್ರ ಪೂಜೆ ಅಂತ ನೀವು ಹೇಳ್ತಾ ಇರಲಿಲ್ಲ. ಒಬ್ಬ ರಾಜ, ಒಬ್ಬ ಕ್ಷತ್ರಿಯನಿಗೆ ಕೊಡಿ, ಸಣ್ಣ ವಯಸ್ಸಿನವನಿಗೆ ಕೊಡಿ. ನಮ್ಮಲ್ಲೇನು ಕ್ಷತ್ರಿಯರಿಗೆ ಸಂಖ್ಯೆ ಕಡಿಮೆಯಾಗಿದೆ. ಇಂತಹ ಕ್ಷತ್ರಿಯರಿರುವಾಗ ಅವರನ್ನೆಲ್ಲ ಬಿಟ್ಟು ಇಂತಹ ಒಬ್ಬ ಗೋಪಾಲಕನಿಗೆ, ಗೊಲ್ಲನಿಗೆ, ದನಗಳನ್ನು ಕಾಯ್ತಾ ಇದ್ದವನಿಗೆ ಈ ಅಗ್ರ ಪೂಜೆ ಕೊಡ್ತಾ ಇದ್ದೀರಲ್ವಾ, ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾನೆ ಶಿಶುಪಾಲ. ತುಂಬಾ ಮಾತಾಡ್ತಾನೆ ಶಿಶುಪಾಲ. ಆ ಹೊತ್ತಿನಲ್ಲಿ ಮಾತಾಡುವ ಮಾತುಗಳು ತುಂಬಾ ಅಸಖ್ಯ ಹುಟ್ಟಿಸುವಂತಹ ಮಾತುಗಳನ್ನು ಹೇಳ್ತಾನೆ. ಅದೆಲ್ಲ ಆದಾಗ ಅಷ್ಟು ಹೇಳಿದ ಶಿಶುಪಾಲ ಮತ್ತೆ ಕೃಷ್ಣನ ಬಗ್ಗೆ ನೇರ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಸರಿ ಕೃಷ್ಣ, ಅವರಿಗೆಲ್ಲ ತಲೆ ಕೆಟ್ಟಿದೆ ಅಂತ ಇಟ್ಕೊಳ್ಳು, ನಿನಗಾದ್ರೂ ತಲೆ ಬೇಕಲ್ಲ. ಅವರು ಹೇಳಿದ್ರು ಅಂತ ಹೋಗಿ ಆಚಾರ್ಯ ಪೂಜೆಗೆ ಕೂತ್ಕೊಳ್ಳೋದ ಮನೆಯಲ್ಲಿ. ಹಾಗೆಲ್ಲ ಚೂರು ಯೋಚನೆ ಮಾಡು ಅಂತ ಕೃಷ್ಣನಿಗೂ ಬೈಯುವಾಗ ಕೊನೆಗೆ ನೋಡಿ 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 ಇದನ್ನು ಸುಧಾರಿಸುವ ಜಾತಿ ಅಲ್ಲ ಅಂತ ಹೇಳಿದ ಕೃಷ್ಣ ಆ ರಾಜಸೂಯ ಯಾಗದ ತುಂಬಿದ ಸಭೆಯಲ್ಲಿ ತನ್ನ ಸುದರ್ಶನ ಚಕ್ರದ ಮೂಲಕವಾಗಿ ಶಿಶುಪಾಲನನ್ನು ಸಂಹಾರ ಮಾಡ್ತಾನೆ. ಶಿಶುಪಾಲನ ಸಂಹಾರ ಆದರೆ ಧರ್ಮರಾಜನಿಗೆ ದೊಡ್ಡ ಬೇಸರ. ಇಷ್ಟು ಒಳ್ಳೆ ಯಾಗ ಮಾಡಿ 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 ಕೊನೆಗಾಗುವಾಗ ಈ ಯಾಗ ಮುಗಿಯುವ ಹೊತ್ತಿನಲ್ಲಿ ನನ್ನ ಸಭೆಯಲ್ಲಿ ಹೀಗೊಂದು ರಕ್ತ ನೆಲಕ್ಕೆ ಬೀಳುವ ಪ್ರಸಂಗ ಬಂತಲ್ಲ ಅಂತ ತುಂಬ ದುಃಖ ಪಡ್ತಾನಂತೆ. ಧರ್ಮರಾಜ ಕೃಷ್ಣನನ್ನು ಕರೆದು ಕೇಳ್ತಾನೆ, ಕೃಷ್ಣ, ಇಂತಹ ಘಟನೆ, ಇಂತಹ ಶಕುನ ಈ ರಾಜಸೂಯ ಯಾಗದ ಕೊನೆಯಲ್ಲಿ ಯಾಕೆ ಬಂತು ಅಂತ. ಆಗ ಕೃಷ್ಣ ಹೇಳ್ತಾನೆ, ಧರ್ಮರಾಜ, ಇನ್ನು
ಸುಮಾರು 13-14 ವರ್ಷಗಳು ಕಾಲ ಕಳೆದ ನಂತರ ನಿನ್ನ ನಿಮಿತ್ತದಿಂದಾಗಿ ಭೂಮಿಯ ಕ್ಷತ್ರಿಯರೆಲ್ಲ ಹೊಡೆದಾಡಿಕೊಂಡು ಭೂಮಿ ಕ್ಷತ್ರಿಯರ ರಕ್ತದಿಂದ ನೆನೆದು ಕ್ಷತ್ರಿಯರ ರಕ್ತದ ಧಾರೆಯ ನದಿ ಈ ಭೂಮಿಯಲ್ಲಿ ಹರಿಲಿಕ್ಕೊಂಡು ಅದಕ್ಕೆ ಸಾಕ್ಷಿಯಾಗಿ ಶಕುನವಾಗಿ ಈ ಸಂಹಾರ ಆಯಿತು ಅಂತಾನೆ. ಆಗ ಧರ್ಮರಾಜ ಯೋಚನೆ ಮಾಡ್ತಾನೆ, ನನ್ನಿಂದಾಗಿ ಇಂತಹ ಒಂದು ಕೆಲಸ ಆಗ್ತದಲ್ವಾ? ಯಾವಾಗ ಕೆಲಸ ಆಗ್ತದೆ? ಯಾರಾದ್ರೂ ಕರೆದು ಏನಾದ್ರೂ ಹೇಳಿದ್ರೆ, ನಾನು ಇಲ್ಲ ಹೇಳಿದ್ರೆ ಅಲ್ವಾ ಯುದ್ಧ ಆಗೋದು, ಗಲಾಟೆ ಆಗೋದು. ಧರ್ಮರಾಜ ಪ್ರತಿಜ್ಞೆ ಮಾಡ್ತಾನೆ, ಇನ್ನು ಯಾರು ನನ್ನನ್ನು ಕರೆದ್ರು ಏನು ಹೇಳಿದ್ರು ನಾನು ಆಗುವುದಿಲ್ಲ ಅಂತ ಹೇಳುವುದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ. ಆದ್ರಿಂದಾಗಿ ಎರಡೆರಡು ಸಲವೂ ಕೂಡ ದ್ಯೂತಕ್ಕೆ ಕರೆದಾಗ ಧರ್ಮರಾಜ ಆಗುವುದಿಲ್ಲ ಹೇಳಿದರು. ಅವ ಇಲ್ಲಿ ಪ್ರತಿಜ್ಞೆ ಮಾಡಿದ್ರು. ಸರಿ, ಅಂತಹ ಎಲ್ಲ ಘಟನೆ ಕೊನೆಗೆ ಶಿಶುಪಾಲನ ಸಂಹಾರದ ಜೊತೆಯಲ್ಲಿ ಆ ಕೃಷ್ಣನಿಗೆ ಅಗ್ರ ಪೂಜೆ ನಡೀತದೆ. ಅಗ್ರ ಪೂಜೆ ಆದ ನಂತರದಲ್ಲಿ ಕೃಷ್ಣ ಅದನ್ನೆಲ್ಲ ಸ್ವೀಕಾರ ಮಾಡಿ, ಆ ಕಾಲದಲ್ಲಿ ಭಗವಂತನ 3 ಅವತಾರಗಳಿದ್ದದ್ದು. ಕೃಷ್ಣ, ವೇದವ್ಯಾಸ, ಪರಶುರಾಮ 3 ಅವತಾರಗಳಿದ್ದು ನಡೆದಂತಹ ದೊಡ್ಡ ಯಾಗ. ಧರ್ಮರಾಜ ಸಂಭ್ರಮದಿಂದ ಆ ಯಾಗವನ್ನು ನಡೆಸ್ತಾನೆ ಅಂತ ನಾವು ಮಹಾಭಾರತ, ಭಾಗವತ ಇತ್ಯಾದಿ ಗ್ರಂಥಗಳಲ್ಲಿ ನೋಡುತ್ತೇವೆ. ಇಂತಹ ಅನೇಕ ಘಟನೆಗಳು ನಡೆದರೂ ಕೂಡ ಕೃಷ್ಣ ಯಾವತ್ತೂ ಈ ಘಟನೆಗಳಿಂದ ತನ್ನ ಬದುಕಿನಲ್ಲಿ ಅಹಂಕಾರವನ್ನು ಪಡೆದವನೇ ಅಲ್ಲ. ಅದಕ್ಕೆ 2 ಕಥೆ ನಮಗೆ ಮಹಾಭಾರತ ಮತ್ತು ಭಾಗವತ ತಿಳಿಸಿಕೊಡ್ತದೆ. ಒಂದು, ಕೃಷ್ಣನ ಗೆಳೆಯ ಕುಚೇಲ, ಸುಧಾಮ ಅನ್ನೋ ಇದ್ದದ್ದು. ಅವರಿಬ್ಬರೂ ಕೂಡ ಸಾಂದೀಪಿನಿ ಆಚಾರ್ಯರ ಗುರುಕುಲದಲ್ಲಿ ಪರಸ್ಪರ ಗೆಳೆಯರು, ಕೃಷ್ಣ ಮತ್ತೆ ಸುಧಾಮ. ಸುಧಾಮ ತುಂಬ ಬಡ ಬ್ರಾಹ್ಮಣ, ಕೃಷ್ಣ ಅಗರ್ಭ ಶ್ರೀಮಂತ. ಆದರೆ ಕೃಷ್ಣ ಮತ್ತೆ ಸುಧಾಮನ ಪ್ರೀತಿ ಸ್ನೇಹಕ್ಕೆ ಯಾವ ಭಂಗವೂ ಬರಲಿಲ್ಲ. ಈ ಸುಧಾಮ ಬಡತನದಲ್ಲಿ ಕುಚೇಲ ಇದ್ದಾಗ ಅವನ ಹೆಂಡತಿ ಒಂದು ದಿನ ಅವನನ್ನು ಕರೆದು ಹೇಳ್ತಾಳೆ, ಯಾವತ್ತೂ ಮನೆಯಲ್ಲಿ ಮಾತಾಡುವಾಗ ಹೇಳ್ತಾ ಇರ್ತೀರಿ, ಕೃಷ್ಣ ನನ್ನ ಗೆಳೆಯ ಹಾಗೆ ಹೀಗೆ ಅಂತ ಎಲ್ಲ ಕತೆ ಹೇಳ್ತಾ ಇದ್ದೀರಲ್ವಾ, ನಮ್ಮ ಮನೆ ನೋಡಿ, ನಮ್ಮ ಮಕ್ಕಳನ್ನು ನೋಡಿ, ನಮ್ಮ ಬದುಕು ನೋಡಿ ಎಷ್ಟು ಕಷ್ಟದಲ್ಲಿ ಹೋಗ್ತಾನೆ. ದಿನಕ್ಕೆ ಒಂದು ತುತ್ತು ಊಟ ಮಾಡಲಿಕ್ಕೂ ಕಷ್ಟ ಅನ್ನುವ ಪರಿಸ್ಥಿತಿ. ಎಷ್ಟು ಹಬ್ಬ ಆಯ್ತಾ ಏನೋ, ಹೊಸ ಬಟ್ಟೆ ತಗೊಳ್ಳಿಲ್ಲ, ಮಕ್ಕಳಿಗೆ ಒಳ್ಳೆ ಆಹಾರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಗೆಳೆಯ ಕೃಷ್ಣನ ಹತ್ರ ಹೋಗಿ ಏನಾದ್ರೂ ತಕೊಂಡು ಬನ್ನಿ ಅಂತ ಕುಚೇಲನ ಹೆಂಡತಿ ಒತ್ತಾಯ ಮಾಡ್ತಾಳೆ. ಒತ್ತಾಯ ಮಾಡಿದ್ರೆ ಇವ ಪಾಪ ತುಂಬಾ ಸಂಕೋಚದ ಪ್ರಾಣಿ, ಹ್ಯಾಕ್ ಹೋಗುದು, ಹ್ಯಾಕ್ ಕೇಳೋದು? ಹೆಂಡತಿಯ ಒತ್ತಾಯವನ್ನು ತಡಿಲಿಕ್ಕಾಗದೆ ಕೊನೆಗೊಂದು ಬಾರಿ ಅತ್ಲಾಗೆ ಇತ್ಲಾಗೆ ಮನೆಯಿಂದ ತಂದ ಒಂದಿಷ್ಟು ಮುಪ್ಪಿಡಿ ಅವಲಕ್ಕಿ ಅಂತ ಹೇಳ್ತಾರೆ ದಾಸರು. ಮುಪ್ಪಿಡಿ ಅಂತ ಹೇಳಿದ್ರೆ 3 ಮುಷ್ಟಿ ಅಂತ ಅರ್ಥ, ಪಿಡಿ ಅಂತ ಹೇಳಿದ್ರೆ ಹಿಂಡಿ. ಹಾಗೆ 3 ಮುಷ್ಟಿ ಅವಲಕ್ಕಿಯನ್ನು ತನ್ನ ಹಳೆಯ ಬೈರಾಸದಲ್ಲಿ ಗಂಟು ಹಾಕಿ ಕೃಷ್ಣನ ಹತ್ರ ಹೋಗ್ತಾನಂತೆ. ಹೋದ್ರೆ ದಾರಿಯಲ್ಲಿ ಹೋಗುವಾಗ ಮನಸ್ಸಿನಲ್ಲೆಲ್ಲ ಅವನಿಗೆ ಯೋಚನೆ, ಸುಧಾಮನಿಗೆ ಕೃಷ್ಣ 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 ಅಂತ. ಗುರುಕುಲದಲ್ಲಿ ಓದುವಾಗ ಹಾಗಿದ್ದ, ಈಗ ಆ ನೆನಪನ್ನಿಟ್ಟುಕೊಂಡು ನನ್ನ ಹತ್ರ ಮಾತಾಡ್ತಾನ, ನನಗೆ ಪ್ರೀತಿ ತೋರಿಸ್ತಾನ ಅಂತವ ಅಲ್ಲವ. ಹೀಗೆ ಬೇರೆ ಬೇರೆ ಯೋಚನೆಯಲ್ಲಿ ಸುಧಾಮ ಸಾಗಿದ್ರೆ ದೊಡ್ಡ ಅರಮನೆಯ ದ್ವಾರದ ಹತ್ರ ಹೋಗಿ ಸುಧಾಮ ನಿಲ್ತಾನೆ. ಅನೇಕ ಅರಮನೆಗಳಲ್ಲಿ ಉಂಟು, ಎಲ್ಲಿ ಹೋಗುವುದು ಅಂತ ಸುಧಾಮನಿಗೆ ಗೊತ್ತಿಲ್ಲ, ಕನ್ಫ್ಯೂಸ್ ಆಗ್ತದೆ. ಆದರೆ ಅಲ್ಲಿ ಹೇಗೆ ಅದನ್ನು ಕಟ್ಟಿದ್ರು ಅಂದ್ರೆ, ಸುಧಾಮ ಬಂದು ಹೆಬ್ಬಾಗಿಲಿನಲ್ಲಿ ನಿಂತದ್ದು ಕೃಷ್ಣನ ದೃಷ್ಟಿಗೆ ಬೀಳುತ್ತದಂತೆ. ತಕ್ಷಣ ತಾನು ಯಾವ ಅರಮನೆಯ ಪಲ್ಲಂಗದಲ್ಲಿ ತನ್ನ ಅಷ್ಟಮಹಿಷಿಯರ ಜೊತೆಗಿದ್ದ ಕೃಷ್ಣ ಅದೆಲ್ಲವನ್ನು ಬಿಟ್ಟು ಇಳಿದು ಬರ್ತಾನಂತೆ. ಇಳಿದು ಬಂದು ಪ್ರೀತಿಯಿಂದ ಸುಧಾಮನನ್ನು ಕರ್ಕೊಂಡು ತಾನು ಹಾಗೆ ತನ್ನ ಅರಮನೆಯ ಒಳಗೆ ಅಂತಃಪುರಗೆ ಕರ್ಕೊಂಡು ಹೋಗಿ ಅವನನ್ನು ಚೆನ್ನಾಗಿ ಕೂತ್ಕೊಳಿಸಿ ಅವನಿಗೆ ಅರ್ಘ್ಯ ಪಾದ್ಯ ಬೇಕಾದ ಎಲ್ಲ ಉಪಚಾರಗಳನ್ನು ಮಾಡ್ತಾನೆ. ಮಾಡಿದ್ರೆ ಇವ ಪಾಪ ಪುಣ್ಯಾತ್ಮ ಬಂದದ್ದು
ಹೆಂಡತಿ ಕಳಿಸಿದಾಳೆ ಅಂತ. ಏನಾದ್ರೂ ಒಂದಷ್ಟು ಸಂಪತ್ತು, ಜೀವನ ನಿರ್ವಹಣೆಗೆ ಬೇಕಾದ ಸಾಮಾನು ಅದು ಕೃಷ್ಣನ ಹತ್ರ ಪಡ್ಕೊಂಡು ಬನ್ನಿ ಅಂತ. ಕೃಷ್ಣನ ಪ್ರೀತಿ, ಆದರ, ಗೌರವ, ಆತಿಥ್ಯ ನೋಡುವಾಗ ಇವನಿಗೆ ಎಲ್ಲ ಮರೆತು ಹೋಯ್ತು. ಕೃಷ್ಣ ಅವನ ಹತ್ರ ಮಾತಾಡ್ತಾನೆ, ನೋಡು ನಾವಿಬ್ರು ಗುರುಕುಲದಲ್ಲಿ ಓದ್ತಾ ಇದ್ದಾಗ ಒಂದು ದಿನ ಸಮಿಧೆ ತರಲಿಕ್ಕೆ ಅಂತ ಕಾಡಿಗೆ ಹೋಗಿತ್ತು. ಕಾಡಿಗೆ ಹೋದ್ರೆ ಜೋರು ಮಳೆ ಬರ್ತದೆ, ನಮ್ಗೆ ಆಶ್ರಮಕ್ಕೆ ವಾಪಸ್ ಬರ್ಲಿಕ್ಕೆ ಆಗುವುದಿಲ್ಲ. ಆಗ ನಾನು ಮತ್ತೆ ನೀನು ಒಂದು ಮರದ ಅಡಿಯಲ್ಲಿ ಇಡೀ ರಾತ್ರಿ ಕೂತಿತ್ತು. ಬೆಳಗ್ಗೆ ಆತ ಗುರುಗಳು ಬಂದು ನಮ್ಮನ್ನು ಕರ್ಕೊಂಡು ಹೋದ ಕಥೆ ಎಲ್ಲ ನೆನ್ಪುಂಟ ಅಂತ ಕೃಷ್ಣ ಕೇಳ್ತಾನಂತೆ ಕುಚೇಲನ ಹತ್ರ. ಹಾಗೆ ಮಾತಾಡ್ತಾ ಮಾತಾಡ್ತಾ ಎಲ್ಲ ಆಗಿ ಸರಿ ಕುಚೇಲನಿಗೆ ಹೊರಡಬೇಕು ಅಂದ್ರೆ ಏನಾದ್ರೂ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಕವರ್ ಸಿಕ್ಕಿದ್ರೆ ಒಳ್ಳೇದು ಅಂತ ಇತ್ತು. ಹೆಂಡತಿ ಕಳುಹಿಸಿದ್ದಾಳೆ, ಹೇಳಲಿಕ್ಕಾಗುವುದಿಲ್ಲ. ಸರಿ ಹೊರಡ್ತೇನೆ ಅಂತ ಅಂದಾಗ ತುಂಬಾ ಖುಷಿ ಆಯ್ತು. ಹೋಗಿ ಬಾ ಅಂತ ಕೃಷ್ಣ ಕಳಿಸುವ ಮುಂಚೆ ಕೃಷ್ಣನಿಗೆ ಗೊತ್ತಾಗ್ತದೆ ಇವನ ಮನಸ್ಸಿನಲ್ಲಿ ಯಾವ ಭಕ್ತಿ ಉಂಟು ಅದನ್ನು ಪರೀಕ್ಷಿಸಬೇಕು ಅಂತ. ಅಲ್ಲ ಕುಚೇಲ ಹೊರಡ್ತೀಯಲ್ವಾ, ಅಷ್ಟು ದೂರದಿಂದ ಬಂದಿದೆ, ಏನ್ ತರಲಿಲ್ವಾ ಕೇಳ್ತಾನೆ. ಕುಚೇಲನಿಗೆ ಸಂಕೋಚ, ತಂದಿದ್ದಾನೆ, ಕೊಡ್ಲಿಕ್ಕಾಗುವುದಿಲ್ಲ. ಕೃಷ್ಣನಿಗೆ ಗೊತ್ತಾಯ್ತು. ತಾನೇ ಕೈ ಹಾಕಿ ಅವನ ಈ ಸಾಮಾನ್ಯ ನಮ್ಮ ನಿತ್ಯ ಸ್ನಾನ ಮಾಡೋ ಬೈರಾಸು ಅಂದ್ರೆ ಅದು ಹಾಗೆ ಇರ್ತದೆ, ಅದು ಬ್ರಾಹ್ಮಣರ ಮನೆಯಲ್ಲಿ ಇದ್ದವರಿಗೆ ಗೊತ್ತುಂಟು. ಅಂತಹ ಬೈರಾಸಿನಲ್ಲಿ ಕಟ್ಟಿಕೊಂಡಂತಹ ಆ ಅವಲಕ್ಕಿ ಕೃಷ್ಣನ ಕಣ್ಣಿಗೆ ಬೀಳುತ್ತದೆ. ಅದನ್ನು ಎಳ್ಕೊಳ್ತಾನೆ. ಅಷ್ಟು ದೊಡ್ಡ ಅರಮನೆ, ವೈಭವ, ಸಂಪತ್ತು ಇದ್ದ ಕೃಷ್ಣ ಆ ಕುಚೇಲನ ಕೈಯಲ್ಲಿದ್ದ ಅವಲಕ್ಕಿಯನ್ನು ಎಳ್ಕೊಂಡು ಹಾಗೆ ಒಂದು ಮುಷ್ಟಿ ಅವಲಕ್ಕಿಯನ್ನು ತೆಗೆದು ಬಾಯಿಗೆ ಹಾಕೊಳ್ತಾನಂತೆ. ಇನ್ನೊಂದು ಮುಷ್ಟಿಯನ್ನು ತೆಗಿಲಿಕ್ಕಾಗುವಾಗ ರುಕ್ಮಿಣಿ ತಡೀತಾಳೆ ಹೇಳ್ತಾರೆ. ಅವನ ಬದುಕಿನಲ್ಲಿ ಇನ್ನೊಂದು ಮುಷ್ಟಿಯನ್ನು ನೀನು ತಿಂದ್ರೆ ದೇವ್ರೆ ನಾನೇ ಅವನ ಮನೆಗೆ ಹೋಗಿ ಕೂತ್ಕೊಳ್ಬೇಕು, ನನಗದು ಇಷ್ಟ ಇಲ್ಲ. ನೀನು ಒಂದು ತಿಂದದ್ದು ಸಾಕು, ಅವನಿಗೆ ಎಷ್ಟು ಸೇರಬೇಕು ಅಷ್ಟು ಸೇರಿ ಆಯ್ತು ಅಂತ ರುಕ್ಮಿಣಿ ತಡಿತಾಳೆ ಅಂತ ತಮಾಷೆ ಮಾಡ್ತಾರೆ. ಕೃಷ್ಣ ತುಂಬ ಸಂತೋಷದಿಂದ ತಾನು ಉಣ್ಣುವ ಷಡ್ರಸೋಪೇತವಾದ ಎಲ್ಲ ಅನ್ನಗಳಿಗಿಂತಲೂ ಹೆಚ್ಚಾದಂತಹ ಸ್ವಾದ ಈ ಅವಲಕ್ಕಿಯಲ್ಲಿ ಉಂಟು ಅಂತ ಸ್ವೀಕಾರ ಮಾಡ್ತಾನೆ. ಅದಕ್ಕೋಸ್ಕರ ನಾವಿವತ್ತೂ ಕೂಡ ಕೃಷ್ಣನಿಗೆ ಯಾವ ಪೂಜೆಯನ್ನು ಮಾಡಿದ್ರೂ ಅವಲಕ್ಕಿಯ ಪಂಚಕಜ್ಜಾಯವನ್ನು ತಪ್ಪಿಸುವುದಿಲ್ಲ. ಒಬ್ಬ ಕವಿ ತಮಾಷೆ ಮಾಡ್ತಾರೆ, ಈಗಿನ ಕವಿ, ಹಿಂದಿನ ಕವಿ ಅಲ್ಲ, ಈಗಿನ ಕವಿ. ಕುಚೇಲ ಕೃಷ್ಣನಿಗೆ ಅವಲಕ್ಕಿಯನ್ನು ಕೊಟ್ಟ, ನಿಜವಾಗಿಯೂ ಅವಲಕ್ಕಿ ಅಂತ ಹಾಗೆ ತಮಾಷೆ ಮಾಡ್ತಾರೆ. ಅಂತಹ ಅವಲಕ್ಕಿಯನ್ನು ಕೃಷ್ಣ ಸ್ವೀಕಾರ ಮಾಡಿ ಕುಚೇಲನನ್ನು ಕಳುಹಿಸ್ತಾ ಬಂದ್ರೆ ದಾರಿಯಲ್ಲಿ ಕುಚೇಲ ಯೋಚನೆ ಮಾಡ್ತಾ ಬರ್ತಾನೆ. ಏನಾದ್ರೂ ಕೇಳಬೇಕಿತ್ತು, ಹೆಂಡತಿಗೆ ಹೇಗೆ ಮುಖ ತೋರಿಸೋದೀಗ? ಕಾಯ್ತಾ ಇರ್ತಾಳೆ ಮನೆಯಲ್ಲಿ, ರೈಫಲ್ ಇಟ್ಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಕಾಯ್ತಾ ಇರ್ತಾಳೆ. ಏನಾದ್ರೂ ತನ್ನಿ ಅಂತ ಕಳಿಸಿದೆ, ಬರೀ ಕೈಯಲ್ಲಿ ಬಂದಿದ್ದೀರಿ, ಇನ್ನು ಮಧ್ಯಾಹ್ನಕ್ಕೆ ಎಂತ ಊಟ ಮಾಡೋದು ಅಂತ ಹೆಂಡತಿಗೆ ಹೇಗಪ್ಪ ಉತ್ತರ ಕೊಡೋದು ಅಂತ ದಾರಿಯಲ್ಲಿ ಬರುವಾಗ ಯೋಚನೆ ಮಾಡ್ತಾನಂತೆ. ತುಂಬ ಸಂಪತ್ತಿತ್ತು ಕೃಷ್ಣನ ಹತ್ರ, ಕೊಡಬಹುದಿತ್ತು, ಆದರೆ ಕೊಡ್ಲಿಲ್ಲ. ಯಾಕೆ? ಯಾರಿಗೆ ಸಂಪತ್ತು ಬರ್ತದೆ, ಯಾರಿಗೆ ಹಣ ಬರ್ತದೆ, ಅವರಿಗೆ ದೇವರು ಮರೆತು ಹೋಗ್ತಾನೆ. ನನಗೆ ಹಣ ಬಂದು ಸಂಪತ್ತು ಬಂದು ನಾನು ಕೃಷ್ಣನನ್ನು ಮರೆತು ಬಿಟ್ರೆ ಅವನಿಗೆ ಬೇಸರ ಆಗ್ತದೆ. ನಾನು ಮರಿಬಾರದು, ಕೃಷ್ಣನ ನೆನಪು ನನ್ನಿಂದ ಹೋಗಬಾರದು ಅನ್ನುವ ಕಾರಣಕ್ಕೆ ಪುಣ್ಯಾತ್ಮ ನನಗೆ ಸಂಪತ್ತು ಕೊಡಲಿಲ್ಲ, ಒಳ್ಳೇದು ಮಾಡಿದ ಅಂತ ತನಗೆ ತಾನೇ ಹೇಳ್ತಾ ಹೆಂಡತಿಗೆ ಭಯ ಪಡ್ತಾ ತನ್ನ ಮನೆಗೆ ಬಂದು ನೋಡಿದ್ರೆ ಮನೆ ಇಲ್ಲ, ಮಾಯಕ. ಅಯ್ಯೋ ದೇವ್ರೆ, ಒಂದು ಮನೆಯಾದ್ರೂ ಇತ್ತು, ಈಗ BMC ಅವರು ಬಂದು ಎಲ್ಲ ಡೆಮಾಲಿಷ್ ಮಾಡಿ ಹಾಕಿ ಹೋದ್ರು ಅಂತ ಯೋಚನೆ ಮಾಡುವಾಗ ದೊಡ್ಡ ಅರಮನೆ ಬಂದಿದೆ. ಹೆಂಡತಿ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಆಭರಣ, ಸೀರೆ, ಬಟ್ಟೆಗಳನ್ನು ಹಾಕಿಕೊಂಡಿದ್ದಾರೆ. ಏನು ಎತ್ತ ಅಂತ ನೋಡಿದಾಗ ಭಗವಂತನ ಅನುಗ್ರಹ ಗೊತ್ತಾಗ್ತದೆ. ನಾವು ಏನಾದ್ರೂ ಕೇಳಿದ್ರೆ ಕೇಳಿದಷ್ಟನ್ನೇ ಕೊಡ್ತಾರೆ, ಏನು ಕೇಳದಿದ್ರೆ ನಮಗೆ ತಗೊಳ್ಳಿಕ್ಕಾಗದಷ್ಟು ದೊಡ್ಡದನ್ನು ಕೃಷ್ಣ ಕೊಡ್ತಾನೆ ಅನ್ನೋದಕ್ಕೆ ಸುಧಾಮನ ಕತೆ ದೊಡ್ಡ ಸಾಕ್ಷಿ. ಇಂಥದ್ದೇ ಇನ್ನೊಬ್ರು ಗೆಳೆಯರಿದ್ರು, ಅದನ್ನು ಕೂಡ ಹೇಳ್ತದೆ ನಮ್ಮ ಗ್ರಂಥಗಳು. ಎಲ್ಲವನ್ನು ನಮ್ಮ ಮುಂದೆ ತೆರೆದಿಡ್ತವೆ.
ಅದು ಯಾರು ಕೇಳಿದ್ರೆ ಭೀಷ್ಮ ಮತ್ತೆ ದ್ರುಪದ. ಅವರಿಬ್ಬರು ಕೃಷ್ಣ ಮತ್ತೆ ಕುಚೇಲನ ಹಾಗೆ ಗೆಳೆಯರು. ಅವರು ಒಟ್ಟಿಗೆ ಓದುವಾಗ ದ್ರೋಣ ಬಡ ಬ್ರಾಹ್ಮಣ, ಏನಿಲ್ಲ. ದ್ರುಪದ ರಾಜಕುಮಾರ, ಅವನ ಹತ್ರ ಬೇಕಾದಷ್ಟು ಸಂಪತ್ತಿತ್ತು. ಒಟ್ಟಿಗೆ ಕಲಿಯುವಾಗ ದ್ರುಪದ ದ್ರೋಣನ ಹತ್ರ ಹೇಳ್ತಾ ಇದ್ದಂತೆ, ದ್ರೋಣ, ನಾಳೆ ನಾನು ಕಲಿತು ಹೋಗಿ ಸಿಂಹಾಸನದಲ್ಲಿ ಕೂತಾಗ ನನಗೆ ತುಂಬಾ ಸಂಪತ್ತು ಬರ್ತದೆ, ಆಗ ನೀನು ನನ್ನ ಹತ್ರ ಬಾ, ನಾವಿಬ್ರು ಆ ಸಂಪತ್ತನ್ನು ಹಂಚಿಕೊಂಡು ಚೆನ್ನಾಗಿ ಬದುಕುವ ಅಂತ ದ್ರೋಣನಿಗೆ ಹೇಳ್ತಾ ಇದ್ದ. ದ್ರೋಣನಿಗೆ ತುಂಬಾ ಸಂತೋಷ ಆಯ್ತು. ಕಲ್ತದ್ದೆಲ್ಲ ಮುಗಿಯಿತು, ಮತ್ತೆ ರಾಜ್ಯ ಸಿಕ್ಕಿತ್ತು. ದ್ರುಪದ ಹೋದ ನಂತರ ಈ ಕುಚೇಲನ ಹಾಗೆ ದ್ರೋಣನಿಗೂ ಬಡತನ. ಒಂದು ದಿನ ತನ್ನ ಮನೆಯ ಕಷ್ಟದ ಪರಿಸ್ಥಿತಿಯನ್ನೆಲ್ಲ ನೋಡಿದ ದ್ರೋಣ, ಹೇಗೂ ಗೆಳೆಯಲ್ಲ, ಈಗ ದೊಡ್ಡ ಸಿಂಹಾಸನದಲ್ಲಿ ಕೂತಿದ್ದಾನೆ, ಅದಕ್ಕೋಸ್ಕರ ಸ್ವಲ್ಪ ಸಂಪತ್ತು ಅವನ ಹತ್ರ ಕೇಳುವ ಅಂತ ಹೊರಟ್ರೆ, ದ್ರುಪದನ ಹತ್ರ ಹೋಗಿ ಮಾತಾಡಿದ್ರೆ ದ್ರುಪದ ಏನ್ ಹೇಳ್ತಾನೆ ಗೊತ್ತುಂಟ? ನೋಡು ದ್ರೋಣ, ಈ ಫ್ರೆಂಡ್ಶಿಪ್ ಅನ್ನೋದುಂಟ, ಅದು ಇಬ್ಬರ ಲೆವೆಲ್ ಒಂದೇ ಇದ್ರೆ ಆಗ್ತದೆ. ಇಬ್ಬರ ಲೆವೆಲ್ ಹೆಚ್ಚು ಕಡಿಮೆ ಇದ್ರೆ ಫ್ರೆಂಡ್ಶಿಪ್ ಎಲ್ಲ ನಡೆಯುವುದಿಲ್ಲ. ಮದುವೆಗೂ ಹಾಗೆ ಹೇಳ್ತಾನೆ, ಒಬ್ಬ ಬಡ ಹೆಣ್ಣು ಶ್ರೀಮಂತ ಹುಡುಗ, ಇಲ್ಲ ಹಾಗೆಲ್ಲ ಇಲ್ಲ. ಯಯೋರೇವ ಸಮಂ ವಯಃ ಯಯೋರೇವ ತಯೋರೇವ ವಿವಾಹೋ ವಿವಾದಶ್ಚ ನೋತ್ತಮಾಧಮಯೋ ಕ್ವಚಿತ್. ನಾನು ರಾಜ್ಯದ ಸಿಂಹಾಸನದಲ್ಲಿ ಕೂತನು, ನೀನು ಬಡವ, ಏನೂ ಇಲ್ಲ, ನಿನಗೂ ನನಗೂ ಎಂತ ಗೆಳೆತನ? ಕಲಿಯುವಾಗ ಏನೋ ಹೇಳಿದ್ದೆ ಅಂತ ಈಗ ಬಂದು ನೀನು ಕೇಳೋದು, ಬುದ್ಧಿ ಬೇಡು, ನಡಿ ಅಂತ ಅಪಮಾನ ಮಾಡಿ ದ್ರೋಣನನ್ನು ದ್ರುಪದ ಕಳಿಸ್ತಾನೆ. ಎಲ್ಲಿ ಕೃಷ್ಣ, ಎಲ್ಲಿ ದ್ರುಪದ? ಇದು ಮತ್ತೆ ಎಲ್ಲಿಗೆ ಹೋಗ್ತದೆ ಗೊತ್ತುಂಟು? ದ್ರೋಣ ಈ ಅಪಮಾನವನ್ನು ಮರೆಯುವುದಿಲ್ಲ. ಹೋಗಿ ಪಾಂಡವರನ್ನೆಲ್ಲ ಕರೆದು ಅವರಿಗೆ ವಿದ್ಯೆ ಕೊಟ್ಟ ನಂತರ ಏನು ಗುರುದಕ್ಷಿಣೆ ಬೇಕು ಅಂತ ಕೇಳ್ತಾರಲ್ಲ ಪಾಂಡವರು ಕೌರವರು, ಆಗ ಹೇಳ್ತಾನೆ, ಆ ದ್ರುಪದನನ್ನು ಕಟ್ಟಿದನ್ನಿ ಹೇಳ್ತಾನೆ. ಪಾಂಡವರು ಹೋಗಿ ಅವನ ಜೊತೆಗೆ ಯುದ್ಧ ಮಾಡಿ ದ್ರುಪದನನ್ನು ಕಟ್ಟಿ ದ್ರೋಣನ ಮುಂದೆ ಕಾಲ ಕೆಳಗೆ ಇಡ್ತಾರೆ. ಆಗ ದ್ರೋಣ ಮಾತಾಡ್ತಾನೆ, ದ್ರುಪದ, ಅವತ್ತು ಬಂದಾಗ ಹೇಳಿದ್ದೆ ಅಲ್ವ, ಯಾರ ಹತ್ರ ರಾಜ್ಯ ಸಂಪತ್ತಿರ್ತದೆ ಅವರ ಹತ್ರ ಮಾತ್ರ ಫ್ರೆಂಡ್ಶಿಪ್ ಅಂತ. ಈಗ ನೀನ್ ಝೀರೋ, ನಾನು ಹೀರೋ. ನಿನ್ನ ಎಲ್ಲ ರಾಜ್ಯ ವೈಭೋಗ ಸಂಪತ್ತು ನನ್ನ ಶಿಷ್ಯರು ಒಪ್ಪಿಕೊಂಡಾಗಿದೆ, ಆದ್ರಿಂದ ಇನ್ನು ಮುಂದೆ ಎಲ್ಲ ನಂದು, ನೀನ್ ನನ್ನ ಕೆಳಗಿದ್ದಿ ಅಂತಾನೆ. ಆದರೆ ನಾನು ನಿನ್ನಷ್ಟು ಕೆಟ್ಟವಲ್ಲ, ಒಂದು ಕೆಲಸ ಮಾಡು, ನಿನ್ನ ಗೆಳೆತನವನ್ನು ನನಗೆ ಬಿಡ್ಲಿಕ್ಕೆ ಮನಸ್ಸಿಲ್ಲ, ನನಗೆ ಬದ್ದ ಸಂಪತ್ತಲ್ಲಿ ರಾಜ್ಯದಲ್ಲಿ ಅರ್ಧ ನಿನಗೆ ಕೊಡ್ತೇನೆ, ಅರ್ಧ ನಾನು ಇಟ್ಕೊಳ್ತೇನೆ. ಈಗ ನಾವಿಬ್ರು ಒಂದೇ ಲೆವೆಲ್ ಆಯ್ತಲ್ಲ, ಈಗ ಫ್ರೆಂಡ್ಶಿಪ್ ಮಾಡುವನ ಕೇಳ್ತಾನೆ. ದ್ರುಪದನಿಗೆ ಬೇರೆ ದಾರಿ ಇಲ್ಲದೆ ಒಪ್ಪಿಕೊಳ್ತಾನೆ. ಹಾಗೆ ದ್ರುಪದನ ರಾಜ್ಯವನ್ನು ತಾನು ಪಡೆದುಕೊಂಡು ಅರ್ಧ ಇಟ್ಟುಕೊಂಡು ಅರ್ಧ ದ್ರೋಣ ಉಳಿಸಿಕೊಳ್ತಾನಲ್ವಾ, ಅದಕ್ಕೆ ದ್ರೋಣಪುರ ಅಂತ ಕರೀತಾರೆ. ಈಗ ನಾವು ಅದನ್ನು ಡೆಹ್ರಾಡೂನ್ ಅಂತ ಕರಿತೀವಿ. ನೀವು ಹರಿದ್ವಾರ ಋಷಿಕೇಶಕ್ಕೆಲ್ಲ ಹೋಗುವಾಗ ಸಿಗ್ತದೆ. ಅದು ದ್ರೋಣ ಒಂದು ಕಾಲದಲ್ಲಿ ತನ್ನ ಆಳ್ವಿಕೆಗೋಸ್ಕರ ದ್ರುಪದನಿಂದ ಪಡೆದುಕೊಂಡಂತಹ ಜಾಗ. ದ್ರುಪದ ಹೋದವ ಆದ ಅಪಮಾನ ಮರೆಯುವುದಿಲ್ಲ. ಹೇಗಾದ್ರೂ ಮಾಡಿ ದ್ರೋಣನನ್ನು ಕೊಲ್ಲುವ ಮಗ ಹುಟ್ಟಬೇಕು ಅಂತ ದೃಷ್ಟದ್ಯುಮ್ನನನ್ನು ಪಡೆದುಕೊಳ್ಳುವಂಥದ್ದು ಮುಂದಿನ ಕಥೆ. ಇದು ಕೃಷ್ಣನ ಸಂದರ್ಭದಲ್ಲಿ ಬಂದದ್ದಕ್ಕೋಸ್ಕರ ನಿಮ್ಮ ಮುಂದೆ ಹೇಳಿದ್ದು. ಇಂತಹ ಕೃಷ್ಣನ ಬದುಕಿನಲ್ಲಿ ಇಂತಹ ಅನೇಕ ಘಟನೆಗಳು ನಡೆದಿವೆ. ಯಾವ ಸಂದರ್ಭದಲ್ಲಿ ಯಾವ ಕ್ರಿಯೆಗೆ ಉತ್ತರ ಕೊಡಬೇಕು ಅದು ಕೃಷ್ಣನಿಗೆ ಗೊತ್ತಿತ್ತು. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಗೆ ದೊಡ್ಡ ಅಪಮಾನ ಆಗ್ತದೆ. ಅಪಮಾನ ಆದರೆ ಆ ಕಾಲದಲ್ಲಿದ್ದ ಭೀಷ್ಮ, ದ್ರೋಣ, ದೊಡ್ಡ ದೊಡ್ಡ ರಾಜರು ಯಾರೂ ಕೂಡ ಈ ದ್ರೌಪದಿಗೆ ದುರ್ಯೋಧನ, ದುಶ್ಯಾಸನ, ಕರ್ಣಾದಿಗಳು ಮಾಡುವುದು ಅಪಮಾನ ಅಂತ ಯಾರೂ ಕೂಡ ಸಭೆಯಲ್ಲಿ ಹೇಳಿಲ್ಲ. ಒಬ್ಬನೇ ಒಬ್ಬ ವ್ಯಕ್ತಿ ಹೇಳಿದ್ದು ವಿದುರ. ಇದು ಕೃಷ್ಣನಿಗೆ ಗೊತ್ತಿತ್ತು. ಸಮಯ ಕಾಯ್ತಾ ಇದ್ದ. ಎಲ್ಲ ವನವಾಸ ಎಲ್ಲ ಮುಗಿದು ಯುದ್ಧಕ್ಕಿಂತ ಮುಂಚೆ ಸಂಧಾನಕ್ಕೋಸ್ಕರ ಕೃಷ್ಣ ದುರ್ಯೋಧನನಲ್ಲಿಗೆ ಹೋಗುವ ಪ್ರಸಂಗ. ಸಂಜೆ ಹೊತ್ತಿಗೆ ಕೃಷ್ಣ ಹೋದ್ರೆ ಕೃಷ್ಣನನ್ನು ಸ್ವಾಗತ ಮಾಡಲಿಕ್ಕೋಸ್ಕರ ದುರ್ಯೋಧನ ದೊಡ್ಡ ವ್ಯವಸ್ಥೆ ಮಾಡಿಟ್ಟಿದ್ದ. ಕೃಷ್ಣ ಹೋಗ್ತಾನೆ, ದುರ್ಯೋಧನ ಕರ್ಕೊಂಡು ಹೋಗ್ತಾನೆ.
ಕರ್ಕೊಂಡು ಹೋಗಿ, ಕೃಷ್ಣ ನಿನಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ, ಇವತ್ತು ರಾತ್ರಿ ನನ್ನ ಮನೆಯಲ್ಲಿ ಉಳಿದುಕೊಂಡು ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು, ನಾಳೆ ಬೆಳಿಗ್ಗೆ ಮೀಟಿಂಗ್ ಅಂತ. ಕೃಷ್ಣ ದುರ್ಯೋಧನನ ಹತ್ರ ಏನ್ ಕೇಳ್ತಾನೆ ಗೊತ್ತುಂಟ? ದುರ್ಯೋಧನ, ನಿನ್ನ ಮನೆಯಲ್ಲಿ ನಾನು ಯಾಕೆ ಉಳಿಬೇಕು ಕೇಳ್ತಾನೆ. ಯಾರದಾದ್ರೂ ಒಬ್ಬರ ಮನೆಗೆ ನಾವು ಹೋಗಿ ಅವರ ಮನೆಯಲ್ಲಿ ಊಟ ಮಾಡುವುದು, ಉಳ್ಕೊಳ್ಳುವುದು ಯಾಕೆ ಮಾಡ್ತೇವೆ ಅಂತ ಕೃಷ್ಣ ಕೊಡುವ ಕಾರಣ ನೋಡಿ. ನಾವು ಯಾವತ್ತೂ ತಿಳ್ಕೊಳ್ಬೇಕಾದ್ದು, ದುರ್ಯೋಧನನ ಹತ್ರ ಹೇಳ್ತಾನೆ, ಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ ಭೋಜ್ಯಾನಿ ವಾ ಪುನಃ ನಚ ಸಂಪ್ರೀಯಸೆ ರಾಜನ್ ನಚ ಆಪದ್ಗತ ವಯಂ. ನಾವು ಯಾವುದಾದ್ರೂ ಒಂದು ಮನೆಗೆ ಊಟಕ್ಕೆ ಹೋಗಬೇಕು ಅಂತಾದ್ರೆ ಎರಡು ಕಾರಣ, ಇವತ್ತು ಮೂರು ಕಾರಣ. ಒಂದು, ಭಾಗವತ ಸಪ್ತಾಹ ಇರಬೇಕು, ಸುಂದರಂಟ ಮಾಡಿಸಬೇಕು, ಆಗ ಮಧ್ಯಾಹ್ನ ಪ್ರಸಾದಕ್ಕೆ ಅಂತ ಹೋಗ್ತೇವೆ. ಇಲ್ಲದಿದ್ರೆ ಎರಡೇ ಕಾರಣ. ಏನು? ಒಂದು, ಮನೆಯಲ್ಲಿ ಹೆಂಡತಿ ಅಡಿಗೆ ಮಾಡಿರಬಾರ್ದು, ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಬರಬೇಕು, ಆಗ ಇನ್ನೊಂದು ದಿಕ್ಕಿಗೆ ಊಟಕ್ಕೆ ಹೋಗ್ತೇವೆ. ಇಲ್ಲದಿದ್ರೆ ಕರೆಯುವವ ನಮ್ಮ ಮೇಲಿನ ಗೌರವ ಪ್ರೀತಿಯಿಂದ ಕರೀಬೇಕು. ಅವನ ಪ್ರೀತಿ ಗೌರವಕ್ಕೆ ಒಪ್ಪಿ ನಾವು ಅವನ ಮನೆಗೆ ಊಟಕ್ಕೆ ಹೋಗ್ತೇವೆ. ಇಲ್ಲದಿದ್ರೆ ಏನೋ ಒಂದು ಕಷ್ಟ ಬಂತು, ಆಪತ್ತು ಬಂತು, ತೊಂದರೆ ಬಂತು ಅಂತ ಇನ್ನೊಂದು ದಿಕ್ಕಿಗೆ ನಾವು ಊಟಕ್ಕೆ ಹೋಗ್ತೇವೆ. ದುರ್ಯೋಧನನ ಹತ್ರ ಹೇಳ್ತಾನೆ ಕೃಷ್ಣ, ದುರ್ಯೋಧನ, ನನಗೆ ಎರಡೂ ಸಮಸ್ಯೆ ಬರಲಿಲ್ಲ, ಊಟಕ್ಕಿಲ್ಲದೆ ನಾನು ಬಂದದ್ದು ಅಲ್ಲ, ನನಗೆ ಕಷ್ಟವೂ ಆಗಲಿಲ್ಲ, ನಿನ್ನ ಮನೆಯಲ್ಲಿ ನಾನು ಊಟ ಮಾಡುವುದಿಲ್ಲ ಅಂತ ಕೃಷ್ಣ ದುರ್ಯೋಧನನಿಗೆ ಹೇಳ್ತಾನೆ. ದುರ್ಯೋಧನನ ಮನೆಗೆ ಕೃಷ್ಣ ಹೋಗುವುದಿಲ್ಲ ಅಂತ ಕನ್ಫರ್ಮ್ ಆದ ತಕ್ಷಣ ನೆಕ್ಸ್ಟ್ ಯಾರ ಮನೆಗೆ? ಭೀಷ್ಮರ ಎದ್ದು ನಿಂತು. ನೆಕ್ಸ್ಟ್ ನಮ್ಮ ಈ ರಾಜಕೀಯದೆಲ್ಲ ಟಾಪ್ 1 ಆದ ನಂತರ ಯಾರು ಬರೋದು? ಟಾಪ್ 2 ಹೋಮ್ ಮಿನಿಸ್ಟರ್ ಬರ್ತಾರೆ. ಹಾಗೆ ಭೀಷ್ಮರ ಎದ್ದು ನಿಂತರು, ಕೃಷ್ಣ ನಮ್ಮ ಮನೆಗೆ ಬರಬಹುದು ಅಂತ. ಕೃಷ್ಣ ಭೀಷ್ಮರ ಮನೆಗೂ ಹೋಗುವುದಿಲ್ಲ. ಭೀಷ್ಮರ ಮನೆಗೂ ಹೋಗುವುದಿಲ್ಲ ಅಂತಾದಾಗ ನೆಕ್ಸ್ಟ್ ಇರುವುದು ದ್ರೋಣರು. ದ್ರೋಣರು ಎದ್ದು ನಿಲ್ತಾರೆ, ನಮ್ಮ ಮನೆ ಕೃಷ್ಣ ಬರ್ತಾನೆ ಅಂತ. ಕೃಷ್ಣ ದ್ರೋಣರ ಮನೆಗೂ ಹೋಗುವುದಿಲ್ಲ. ಯಾವ ವ್ಯಕ್ತಿಗಳು ತುಂಬಿದ ಸಭೆಯಲ್ಲಿ ಒಂದು ಹೆಣ್ಣಿಗೆ ಅಪಮಾನ ಆಗ್ತಾ ಉಂಟು, ಹೆಣ್ಣನ್ನು ದುಷ್ಟರು ಸೇರಿಕೊಂಡು ಅಪಮಾನಗೊಳಿಸ್ತಾ ಇದ್ದಾರೆ ಅಂತ ಗೊತ್ತಾದಾಗಲೂ ಪೌರುಷ, ಶಕ್ತಿ, ಸಾಮರ್ಥ್ಯ, ಜ್ಞಾನ ಇದೆಲ್ಲ ಇದ್ದೂ ಕೂಡ ನೀವು ಬಾಯಿ ಮುಚ್ಚಿ ಕೂತಿದ್ದೀರಲ್ವಾ, ನಿಮ್ಮ ಮನೆಗೆ ಕೃಷ್ಣ ಕಾಲಿಡುವುದಿಲ್ಲ ಅಂತ ಹೇಳಿ ಅವರನ್ನೆಲ್ಲ ದೂರ ಮಾಡಿ ಕೃಷ್ಣ ನೇರ ಬಂದದ್ದು ವಿದುರನ ಮನೆಗೆ. ಯಾವ ವ್ಯಕ್ತಿ ತಾನು ಶಕ್ತಿ ಇಲ್ಲದಿದ್ರೂ, ಸ್ಥಾನ ಇಲ್ಲದಿದ್ರೂ ಕೂಡ ದ್ರೌಪದಿಗೆ ನೀವು ಮಾಡ್ತಾ ಇರುವುದು ಅಪಮಾನ ಅಂತ ಸ್ವರ ಎತ್ತಿ ಮಾತಾಡಿದ್ದ ಅವನ ಮನೆಗೆ ಕೃಷ್ಣ ಬಂದ್ರೆ ವಿದುರ ಹೇಳ್ತಾನೆ, ಕೃಷ್ಣ ಅಲ್ಲೆಲ್ಲ ತುಂಬ ಬಗೆ ಮಾಡಿದ್ರು, ನನ್ನ ಮನೆಯಲ್ಲಿ ಏನಿಲ್ಲ, ಇಲ್ಲಿಗೆ ಬಂದ್ಯಲ್ಲ ಅಂತ, ಅದಕ್ಕೆ ಬಂದದ್ದು ಅಂತ ಹೇಳ್ತಾರೆ. ಭಗವಂತನಿಗೆ ನಿಷ್ಕಿಂಚ ಜನಪ್ರಿಯ ಅಂತ ಹೆಸರು. ಏನೂ ಇಲ್ಲದವರ ಬಡವರ ಮನೆಯಲ್ಲಿ ಭಗವಂತ ಯಾವತ್ತೂ ಇರ್ತಾನಂತೆ. ಹಾಗೆ ವಿದುರನ ಆತಿಥ್ಯವನ್ನು ಕೃಷ್ಣ ಸ್ವೀಕಾರ ಮಾಡ್ತಾನೆ ಹೇಳುವುದು ಈ ಪ್ರಕರಣದಲ್ಲಿ ನಾವು ನೋಡುವಂತಹ ಅಂಶ. ಇಂತಹ ಅನೇಕ ಕಥೆಗಳು ಕೃಷ್ಣನಿಗೆ ಸಂಬಂಧಪಟ್ಟ ಹಾಗೆ ಅದು ಒಂದು ದಿನ ಮುಗಿಯುವಂಥದ್ದಲ್ಲ, ನಿತ್ಯ ಹೇಳ್ತಾ ಇದ್ರು ಮುಗಿತದೆ. ಒಂದು ಬಾರಿ ಆ ಕೃಷ್ಣನ ಗುಣಗಳ ಬಗ್ಗೆ ಹೇಳುವುದಷ್ಟೇ. ದೂರ್ವಾಸರು ದ್ವಾರಕೆಯನ್ನು ನೋಡ್ಲಿಕ್ಕೆ ಬರ್ತಾರೆ. ಕೃಷ್ಣ, ನಿನ್ನ ಸಿಟಿ ಭಾರಿ ಒಳ್ಳೇದುಂಟಂತೆ, ನಿನ್ನ ಸಿಟಿಗೆ ನನಗೊಂದು ರೌಂಡ್ ಹಾಕಬೇಕು, ನೀನು ಹೇಗೆ ಕಟ್ಟಿದ್ದಿ, ನಿನ್ನ ಇನ್ಫ್ರಾಸ್ಟ್ರಕ್ಚರ್ ಹೇಗುಂಟು, ನನಗೆಲ್ಲ ನೋಡಬೇಕು ಅಂತ ದೂರ್ವಾಸರು ಕೃಷ್ಣನ ದ್ವಾರಕೆಗೆ ಬರ್ತಾರೆ. ನೋಡಿ, ಅಷ್ಟು ದೊಡ್ಡ ವ್ಯವಸ್ಥೆಯನ್ನು ಕಟ್ಟಿದ ಕೃಷ್ಣ ನಮ್ಮ ಮನೆಗೆ ಯಾರಾದ್ರೂ ಬಂದು ಹೊಸ ಮನೆ ಕಟ್ಟಿದ್ದು ಮನೆ ನೋಡಿದ್ರೆ ನಾವು ಮಕ್ಕಳನ್ನು ಕಳಿಸ್ತೇವೆ, ನೋಡು ತೋರಿಸಿ ಬಾ ಅಂತ, ನಮ್ಗೆ ಹೋಗ್ಲಿಕ್ಕೂ ದಾಸೀನ ಆಗ್ತದೆ. ಕೃಷ್ಣ ಏನು ಮಾಡಬೇಕಿತ್ತು? ಒಂದು ರಥ ಸಾರಥಿ ಕೊಟ್ಟು ನೋಡ್ಕೊಂಡು ಬನ್ನಿ ಅಂತ ಕಳಿಸ್ಬೋದಿತ್ತಲ್ಲ. ದೂರ್ವಾಸರು ಬಂದು ನಿನ್ನ ದ್ವಾರಕೆಯನ್ನು ನನಗೆ ನೋಡಬೇಕು ಕೃಷ್ಣ ಅಂತ ಹೇಳಿದಾಗ ಕೃಷ್ಣ, ಹಿಂದೆ ನಮ್ಮ ದೇಶದಲ್ಲಿ ಇತ್ತಂತೆ, ಈಗ ಜಪಾನಿನಲ್ಲಿ ಉಂಟು, ಒಂದು 2 ಚಕ್ರ, ಒಬ್ಬ ಕೂತ್ಕೊಳ್ಳಿಕ್ಕಾಗ್ತದೆ, ಅದರ ಎದುರಿಗೆ ಒಂದು ಯು ಶೇಪಿನ ಒಂದು ಮರ ಅಥವಾ ಹಗ್ಗ ಬರ್ತದೆ, ಅದನ್ನು ಹೀಗೆ ಸೊಂಟಕ್ಕೆ ಹಾಕಿಕೊಂಡು ಎಳ್ಕೊಂಡು ಹೋಗ್ತಾರೆ, ಒಬ್ಬ ವ್ಯಕ್ತಿ ಎಳ್ಕೊಂಡು ಹೋಗುದು. ಇವತ್ತು ಜಪಾನಿನಲ್ಲಿ ಉಂಟದು, ಜಪಾನಿನ ಬೀದಿಗಳಲ್ಲಿ ನೀವು ಯೂಟ್ಯೂಬಲ್ಲಿ ನೋಡಿ ಸಿಗ್ತದೆ. ಅಂದ್ರೆ ಕುದುರೆ ಇಲ್ಲ, ಯಂತ್ರ ಇಲ್ಲ, ಮನುಷ್ಯ ಎಳ್ಕೊಂಡು ಹೋಗುವ ಗಾಡಿ. ಅಂತಹ ಗಾಡಿಯಲ್ಲಿ ದೂರ್ವಾಸರನ್ನು ಕೂತ್ಕೊಳಿಸಿ ಕೃಷ್ಣ ಇಡೀ ದ್ವಾರಕೆಯನ್ನು ತೋರಿಸ್ತಾನೆ. ಇದು ಕೃಷ್ಣನ ವ್ಯಕ್ತಿತ್ವ.
ಹೀಗೆ ಇದನ್ನೆಲ್ಲ ಮಾಡಿ ಆಗ್ತದೆ. ಮುಂದೆ ಮಹಾಭಾರತದ ಯುದ್ಧದ ಪ್ರಸಂಗ ಬರ್ತದೆ. 18 ಅಕ್ಷೋಹಿಣಿ ಸೈನ್ಯ ಕೃಷ್ಣನ ಕಾರಣದಿಂದಾಗಿ ಪರಸ್ಪರ ಹೊಡೆದಾಡಿಕೊಂಡು ಪ್ರಾಣ ಬಿಡುತ್ತದೆ. ಪ್ರಾಣ ಬಿಟ್ಟಾಗ ತಾನಿನ್ನು ಎಲ್ಲ ಒಂದೊಂದು ಅವತಾರ ಸಮಾಪ್ತಿಗೆ ಬೇಕಾದ ವ್ಯವಸ್ಥೆಗಳನ್ನು ಕೃಷ್ಣ ಮಾಡಬೇಕಿತ್ತು. ಹಾಗೆ ಮಹಾಭಾರತ ಯುದ್ಧ ಎಲ್ಲ ಮುಗ್ದ ನಂತರ ಪಾಂಡವರನ್ನು ಕರ್ಕೊಂಡು ಕೃಷ್ಣ ತಾನು ಧೃತರಾಷ್ಟ್ರ, ಗಾಂಧಾರಿ ಇವರ ಹತ್ರಕ್ಕೆ ಬರ್ತಾನೆ. ಬಂದಾಗ ತುಂಬ ಒಂದು ಮನಸ್ಸಿಗೆ ದುಃಖ ಕೊಡುವ ವಾತಾವರಣ. ಆ ಧೃತರಾಷ್ಟ್ರ ಮತ್ತೆ ಗಾಂಧಾರಿ 100 ಜನ ತಮ್ಮ ಮಕ್ಕಳನ್ನು ಕಳ್ಕೊಂಡಿರ್ತಾರೆ. ಎಷ್ಟು ದೊಡ್ಡ ದುಃಖ ಆಗಿರಬೇಕು ಆ ತಂದೆ ತಾಯಿಗೆ. ಅಂತಹ ದುಃಖದಲ್ಲಿದ್ದಾಗ ಯುದ್ಧ ಮುಗಿಯಿತು, ನಾವು ಜಯಿಸಿದ್ದೇವೆ ಅಂತ ಹೇಳಲಿಕ್ಕೆ ಧರ್ಮರಾಜ, ಭೀಮ, ಅರ್ಜುನ ಇವರನ್ನೆಲ್ಲ ಕರ್ಕೊಂಡು ಕೃಷ್ಣ ಬರ್ತಾನಂತೆ. ಕೃಷ್ಣ ಬಂದರೆ ಕೃಷ್ಣನ ಮುಂದೆ ಗಾಂಧಾರಿ ಭೀಮಸೇನನ ಹತ್ರ ಪ್ರಶ್ನೆ ಕೇಳ್ತಾರೆ. ಕಥಂ ಅಂಧದ್ವಯಸ್ಯಾಸ್ಯ ಯಷ್ಟಿರೇಖಾ ನವರ್ಜಿತ. ಭೀಮ, ನಿತ್ಯ ನನಗೆ ನ್ಯೂಸ್ ಬರ್ತಾ ಇತ್ತು, ಇವತ್ತು ನನ್ನ ಮಗನನ್ನು ಹೊಡೆದು ಕೊಂದಿ, ನನ್ನ ಮಗನನ್ನು ಅಪ್ಪಳಿಸಿ ಕೊಂದಿ, ಗದೆಯಲ್ಲಿ ಚಚ್ಚಿ ಕೊಂದಿ ಅಂತ ಹೀಗೆ ದಿವಸ ನನಗೆ ನ್ಯೂಸ್ ಬರ್ತಾ ಇತ್ತು. ಭೀಮ, ಒಪ್ಪಿಕೊಡ್ತೇನೆ, ನನ್ನ ಮಕ್ಕಳು ತಪ್ಪು ಮಾಡಿದ್ದಾರೆ, ಕೆಟ್ಟದ್ದು ಮಾಡಿದ್ದಾರೆ ಸರಿ. ಆದರೆ 2 ಕಣ್ಣಿಲ್ಲದ ದಂಪತಿಗಳು ಮುದುಕರಾಗಿದ್ದಾರೆ. ಸ್ವಲ್ಪ ದಿನದಲ್ಲಿ ನಾವು ಸಾಯಲಿಕ್ಕೆ ಹೊರಟಿದ್ದೇವೆ. ಈ ಮುದುಕರಿಗೆ ಒಂದು ಊರ್ಲಿಕ್ಕೆ ದಂಟೆ ಬೇಕಲ್ಲ, ಕೈಯಲ್ಲೊಂದು ಕೋಲು ಬೇಕಲ್ಲ. ಹಾಗೆ ಈ ಮುದುಕರಿಗೆ ನಡಿಲಿಕ್ಕೆ ಸಹಾಯ ಮಾಡಲಿಕ್ಕೆ ಒಬ್ಬ ಮಗನನ್ನಾದರೂ ಉಳಿಸೋದಿತ್ತಲ್ಲ ಕೇಳ್ತಾಳೆ ಗಾಂಧಾರಿ. ಕಥಂ ಅಂಧದ್ವಯಸ್ಯಾಸ್ಯ ಯಷ್ಟಿರೇಖಾ ನವರ್ಜಿತ. ಯಷ್ಟಿ ಹೇಳಿದ್ರೆ ದಂಟೆ. ಒಂದು ಮಗನನ್ನು ದಂಟೆ ಹಾಗಾದ್ರೂ ಉಳಿಸ್ಬೋದಿತ್ತಲ್ಲ ಅಂತ ಕೇಳ್ತಾಳೆ. ಭೀಮಸೇನ ಹೇಳ್ತಾನೆ, ಅಮ್ಮ, 100 ಜನ ತೆಗೆದು ಹಾಕಿದವರು ಯಾರನ್ನು ಉಳಿಸೋದು ಸಾಧ್ಯವೇ ಇಲ್ಲ, ಅದಕ್ಕೋಸ್ಕರ ಕೊಂದು ಬಿಟ್ಟೆ. ಹೇಳ್ತಾನೆ, ದುಃಖ ತಡೆದುಕೊಳ್ತಾಳೆ. ಧರ್ಮರಾಜ ನಮಸ್ಕಾರ ಮಾಡ್ತಾನೆ, ದುಃಖ ತಡೆದುಕೊಳ್ತಾಳೆ. ಭೀಮಸೇನ ನಮಸ್ಕಾರ ಮಾಡ್ತಾನೆ, ದುಃಖ ಸಹಿಸಿಕೊಳ್ತಾಳೆ. ಅರ್ಜುನ, ನಕುಲ, ಸಹದೇವ ಇಷ್ಟೂ ಜನ ನಮಸ್ಕಾರ ಮಾಡುವಾಗಲೂ ಗಾಂಧಾರಿ ದುಃಖ ತಡೆದುಕೊಂಡು ಯಾವಾಗ ಕೃಷ್ಣ ನಮಸ್ಕಾರ ಮಾಡ್ತಾನೆ ದುಃಖದ ಕಟ್ಟೆ ಒಡೆದು ಹೋಗ್ತದೆ. ಗಾಂಧಾರಿ ಹೇಳ್ತಾಳೆ, ಕೃಷ್ಣ, ನಾನು ಧರ್ಮನನ್ನು, ಭೀಮನನ್ನು, ಅರ್ಜುನ, ನಕುಲ, ಸಹದೇವ ಯಾರನ್ನು ಬೈಯುವುದಿಲ್ಲ. ನೀನು ಒಬ್ಬ ಮನಸ್ಸು ಮಾಡುತ್ತಿದ್ರೆ ನನ್ನ 100 ಮಕ್ಕಳನ್ನು ಉಳಿಸಬಹುದಿತ್ತು. ಈ ಮಹಾಭಾರತ ಯುದ್ಧದ ಹಿಂದೆ ನಿನ್ನ ಸೂತ್ರಧಾರಕ್ಕೆ ಅನ್ನುವಂಥದ್ದು ನಿಶ್ಚಯವಾಗಿ ಉಂಟು. ಕಣ್ಣಿಲ್ಲದ ನನ್ನ ವೃದ್ಧಳಾದ ನಮ್ಮ ಕಣ್ಣ ಮುಂದೆ ನಮ್ಮ ಎಲ್ಲ ಕುಟುಂಬ ಪರಿವಾರ 100 ಮಕ್ಕಳು ಹೊಡೆದಾಡಿಕೊಂಡು ನೋಡ್ಲಿಕ್ಕಾಗದಿದ್ರೂ 100 ಜನ ವಿಧವೆಯರಾದಂತಹ ಸೊಸೆಯಂದಿರನ್ನು ನೋಡುವ ಕಷ್ಟ ನಿನ್ನಿಂದಾಗಿ ನನಗೆ ಬಂತಲ್ವಾ. ನಿನ್ನ ಕಣ್ಣ ಮುಂದೆಯೇ ನಿನ್ನ ಎಲ್ಲ ಯಾದವ ವಂಶ ಹೊಡೆದಾಡಿಕೊಂಡು ನಾಶ ಆಗಿ ಹೋಗಲಿ ಅಂತ ಗಾಂಧಾರಿ ಶಾಪ ಕೊಡ್ತಾಳೆ. ಕೃಷ್ಣ ಏನ್ ಮಾಡ್ತಾನೆ ಗೊತ್ತುಂಟು? ಪತಿವ್ರತೆಯ ಶಾಪ ಸತ್ಯ ಆಗಲಿ ಹೇಳ್ತಾನೆ. ಕೃಷ್ಣನಿಗೆ ಗೊತ್ತುಂಟು, ಯಾದವರು ತಾನು ಬರುವಾಗ ಬಂದ್ರು, ತಾನು ಹೋಗುವ ಮುಂಚೆ ಎಲ್ಲ ಯಾದವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬೇಕಾದ ವ್ಯವಸ್ಥೆ ಆಗಬೇಕು ಅಂತ ಗಾಂಧಾರಿಯ ಶಾಪ ಯಾದವರು ಹೊರಟು ಹೋಗ್ಲಿಕ್ಕೆ ಪ್ರಾರಂಭದ ನಿಮಿತ್ತ ಆಗ್ತದೆ. ಮತ್ತೆ ಮುಂದೆ ಜಾಂಬವತಿಯ ಮಗ ಸಾಂಬ ಅನ್ನುವ ಋಷಿಗಳು ಬರುವಾಗ ಯಾದವರಿಗೆ ಅಹಂಕಾರ ಹೆಚ್ಚಾಗಿತ್ತು. ಕೃಷ್ಣನ ಪಕ್ಷದವರು ಅಂತ ಈ ರಾಜಕೀಯ ಪುಡಾರಿಗಳ ಮಕ್ಕಳು ಮೊಮ್ಮಕ್ಕಳೆಲ್ಲ ಮಾಡ್ತಾರೆ ನೋಡಿ, ಹಾಗೆ ಆ ಕಾಲದಲ್ಲಿ ಇದ್ದದ್ದು. ಅವರು ಒಬ್ಬ ಋಷಿಗಳಿಗೆ ಅಪಹಾಸ್ಯ ಮಾಡ್ಲಿಕ್ಕೆ ಹೋಗ್ತಾರೆ. ಒಬ್ಬ ಗಂಡಿಗೆ ಹೆಣ್ಣಿನ ವೇಷ ಹಾಕಿ ಗರ್ಭಿಣಿಯ ರೀತಿಯಲ್ಲಿ ಮಾಡಿಕೊಂಡು ಋಷಿಗಳ ಹತ್ರ ಕರ್ಕೊಂಡು ಬರ್ತಾರೆ. ಮಹರ್ಷಿಗಳೇ, ಇವಳು ಗರ್ಭಿಣಿ ಆಗಿದ್ದಾಳೆ, ಸ್ವಲ್ಪ ದಿನದಲ್ಲಿ ಡೆಲಿವರಿ ಆಗ್ತದೆ ಅಂತ ಡಾಕ್ಟರ್ ಡೇಟ್ ಕೊಟ್ಟಿದ್ದಾರೆ. ನಮಗೊಂದು ಕುತೂಹಲ, ಡಾಕ್ಟರ್ ಹತ್ರ ಹೋದ್ರೆ ಗಂಡು ಹೆಣ್ಣು ಹೇಳೋದಿಲ್ಲ, ಆಗ್ಲೂ ಕೂಡ ಹೇಳ್ತಾ ಇರಲಿಲ್ಲ. ಆದ್ರಿಂದ ಇವಳು ಗಂಡು ಹೆರ್ತಾಳ ಹೆಣ್ಣು ಹೆರ್ತಾಳ ಹೇಳಿ ಅಂತ. ಋಷಿಗಳ ತಪಸ್ಸಿನಿಂದ ಗೊತ್ತಾಗ್ತದಂತೆ ಗಂಡು ಅಲ್ಲ ಹೆಣ್ಣು ಅಲ್ಲ, ನಿಮ್ಮ ವಂಶವನ್ನು ನಾಶ ಮಾಡಲಿಕ್ಕೆ ಕಾರಣವಾದ ಮುಸಲವನ್ನು ಹೆರ್ತಾಳೆ ಅಂತ ಶಾಪ ಕೊಡ್ತಾರೆ. ಹಾಕಿದ ಬಟ್ಟೆ ಡ್ರೆಸ್ ಅನ್ನೆಲ್ಲ ತೆಗೆದು ನೋಡುವಾಗ ಹೊಟ್ಟೆಯಲ್ಲಿ ಕಬ್ಬಿಣದ ಒಂದು ಮುಸಲ ಇತ್ತು, ಒನಕೆ ಅಂತ ಮೆಟಲ್ ಕಬ್ಬಿಣದ್ದು. ಭಯಗೊಳ್ತಾರೆ, ನೇರ ಸಮುದ್ರ ತೀರಕ್ಕೆ ಹೋಗ್ತಾರೆ. ದೊಡ್ಡ ಒಂದು ಬಂಡೆ ಕಲ್ಲಿಗೆ ಆ ಕಬ್ಬಿಣದ ಚೂರನ್ನು ತಿಕ್ಕಿ, ಹೇಗೆ ನಾವು ಗಂಧವನ್ನು ತಿಕ್ತೇವೆ ಹಾಗೆ ತಿಕ್ಕಿ 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 ಎಲ್ಲ ನಾಶ ಮಾಡ್ತಾರೆ.
ಸಣ್ಣ ಪೀಸ್ ಉಳಿತದೆ, ತಿಕ್ಲಿಕ್ಕಾಗುವುದಿಲ್ಲ, ಸಮುದ್ರಕ್ಕೆ ಬಿಸಾಡ್ತಾರೆ. ಈ ಯಾವ ತಿಕ್ಕಿದ್ರಿಂದ ಬಂದಂತಹ ಕಬ್ಬಿಣದ ಅಂಶಗಳುಂಟು ಏರಕ ಅನ್ನುವಂತಹ ಒಂದು ಜಾತಿಯ ಹುಲ್ಲಾಗಿ ಸೇರಿಕೊಳ್ತದೆ. ಸಣ್ಣ ಚೂರನ್ನು ಒಂದು ಮೀನು ನುಗ್ಗುತ್ತದೆ. ಆ ಮೀನನ್ನು ಒಬ್ಬ ಬೇಡ ಹಿಡಿತಾನೆ. ಬೇಡ ಮನೆಯಲ್ಲಿ ಬಂದು ಮೀನನ್ನು ತೆಗೆಯುವಾಗ ಹೊಟ್ಟೆಯಲ್ಲಿ ಸಿಕ್ಕಿದ ಕಬ್ಬಿಣದ ಚೂರು ಬೇಡನ ಬತ್ತಳಿಕೆಯಲ್ಲಿ ಬಾಣದ ತುದಿಗೆ ಹೋಗಿ ಸಿಗ್ತದೆ. ಭಗವಂತ ತನ್ನ ಅವತಾರ ಸಮಾಪ್ತಿ ಮಾಡಲಿಕ್ಕೆ ತಾನೇ ಬೇಕಾದ ವ್ಯವಸ್ಥೆ ಮಾಡಿಕೊಳ್ತಾನೆ. ಈ ಎಲ್ಲ ಚೂರುಗಳು ಏರಕ್ಕೆ ಅಂತ ಒಂದು ಜಾತಿಯ ಹುಲ್ಲು, ಗಟ್ಟಿ ಹುಲ್ಲು, ಅದು ಬೆಳೆದಿರ್ತದಲ್ವಾ. ಒಂದು ಹೊತ್ತಿನಲ್ಲಿ ಎಲ್ಲ ಯಾದವರನ್ನು ಕಳುಹಿಸ್ತಾನೆ. ಗ್ರಹಣದ ಕಾಲ ನೀವು ಹೋಗಿ ಜಪ ಮಾಡಿ ತಪಸ್ಸು ಮಾಡಿ ಅರ್ಘ್ಯಾದಿಗಳನ್ನು ಕೊಡಿ ಅಂತ ಬಂದು ಎಲ್ಲ ಕೆಲಸ ಮಾಡ್ತಾರೆ. ಜಪ ಮುಗಿಯಿತು, ಅರ್ಘ್ಯ ಮುಗಿಯಿತು, ಇನ್ನು ಸ್ವಲ್ಪ ಕುಡಿವಾ ಅಂತ ಹೇಳಿ ಕಳ್ಳು ಕುಡಿಲಿಕ್ಕೆ ಶುರು ಮಾಡ್ತಾರೆ. ಕುಡಿದು ಕಂಟ್ರೋಲ್ ತಪ್ತಾರೆ. ಸಮುದ್ರ ಮಧ್ಯ ಬದಿಯಲ್ಲಿ ಬೆಳೆದಿದ್ದ ಯಾವ ಹುಲ್ಲಿನಲ್ಲಿ ಈ ಲೋಹದ ಅಂಶಗಳಿತ್ತು ಅದನ್ನು ಕಿತ್ತು ತಾವೆಲ್ಲ ಸೇರಿ ಪರಸ್ಪರ ಹೊಡೆದಾಡಿಕೊಂಡು ಗಾಂಧಾರಿಯ ಮಾತಿನ ಶಾಪದಂತೆ ಕೃಷ್ಣನ ಕಣ್ಣ ಮುಂದೆ ಯಾದವ ವಂಶ ನಾಶ ಆಗ್ತದೆ. ಇತ್ಲಾಗೆ ಬೇಡನ ಬತ್ತಳಿಕೆಯಲ್ಲಿದ್ದ ಬಾಣದ ತುದಿಯಲ್ಲಿ ಸಣ್ಣ ಅಂಶ ಬಾಕಿ ಇತ್ತು, ಅದು ಕಾಯ್ತಾ ಇತ್ತು. ಒಂದು ದಿನ ಕೃಷ್ಣ ಈ ಎಲ್ಲ ಕೆಲಸಗಳು ಮುಗಿದಾಗ ಮೇಲಿನಿಂದ ಕಾಲ್ ಬರ್ತದೆ. ಎಲ್ಲ ದೇವಾನು ದೇವತೆಗಳು ಬರ್ತಾರೆ, ಸ್ವಾಮಿ ಭೂಲೋಕಕ್ಕೆ ಹೋಗಿ ಸಮಯ ಆಯ್ತು, ಇನ್ನು ಮುಗಿಯಿತು, ವಾಪಸ್ ಬರಬೇಕು, ಹೆಚ್ಚು ಸಮಯ ಕಾಯ್ಲಿಕ್ಕೆ ನಮ್ಮಿಂದ ಆಗುವುದಿಲ್ಲ ಅಂತಾರೆ. ಆಯಿತು, ಇನ್ನು ಸಣ್ಣ ಕೆಲಸಗಳುಂಟು ಅಂತ ಹೇಳಿ ಬಾಕಿಯ ಕೆಲಸಗಳನ್ನೆಲ್ಲ ಮುಗಿಸಿ ಸುಮಾರು 108 ವರ್ಷದ ಆಸುಪಾಸು ಅಂತ ಇಟ್ಟುಕೊಳ್ಳಿ. ಆ ಹೊತ್ತಿಗೆ ಕೃಷ್ಣ ಒಂದು ಕಾಡಿನ ಒಂದು ಮರದ ಬುಡದಲ್ಲಿ ತಾನು ಮೂಲ ರೂಪವನ್ನು ಸೇರಲಿಕ್ಕೆ ಸಂಕಲ್ಪ ಮಾಡಿರ್ತಾನೆ. ಒಂದು ಕೂತಾಗ ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಂಡಿರ್ತಾನೆ. ದೂರದಲ್ಲಿ ನೋಡಿದ ಬೇಡ ಯಾವನ ಬತ್ತಳಿಕೆಯ ಬಾಣದ ತುದಿಯಲ್ಲಿ ಮೀನಿನ ಶರೀರದಿಂದ ಬಂದ ಲೋಹದ ಚೂರಿತ್ತು. ಆ ಚೂರು ಬೇಡನ ಬಾಣಕ್ಕೆ ಸಿಕ್ಕಿ ಭಗವಂತನ ಪಾದದ ಹತ್ರ ಬರ್ತದೆ, ಪಾದವನ್ನು ಕಚ್ಚಿಕೊಳ್ತದೆ. ಆ ಸಣ್ಣ ಘಟನೆಯಿಂದ ಭಗವಂತ ಆ ಶರೀರವನ್ನು ಬಿಟ್ಟು ತನ್ನ ಮೂಲ ರೂಪಕ್ಕೆ ಸೇರಿಕೊಳ್ತಾನೆ ಅನ್ನುವಲ್ಲಿಗೆ ಕೃಷ್ಣನ ಕಥೆ ಮುಗಿತದೆ. ಹೀಗೆ ಪರೀಕ್ಷಿತ ರಾಜನಿಗೆ ಶುಕ ಮಹರ್ಷಿಗಳು ಕಥೆ ಹೇಳಿ 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 7ನೇ ದಿವಸಕ್ಕೆ ಬಂದಿದೆ. 7ನೇ ದಿವಸ ಕತ್ತಲಾಗ್ತಾ ಬಂದಿದೆ, ಕಥೆಯೆಲ್ಲ ಮುಗಿತದೆ. ಅಷ್ಟು ಹೊತ್ತಿನವರೆಗೆ ಒಳ್ಳೆ ಖುಷಿಯಲ್ಲಿದ್ದಂತಹ ಸಂತೋಷದಲ್ಲಿದ್ದ ಪರೀಕ್ಷಿತ ಶುಕ ಮಹರ್ಷಿಗಳನ್ನೆಲ್ಲ ತುಂಬ ಗೌರವದಿಂದ ಕಳುಹಿಸಿಕೊಡ್ತಾನೆ. ಅವನ ಪರಿವಾರದವರೆಲ್ಲ ಇರ್ತಾರೆ. ಸಂಧ್ಯಾಕಾಲ ಆಗ್ತಾ ಬಂದಿದೆ. ಪರೀಕ್ಷಿತ ರಾಜ ಹೇಳ್ತಾನೆ, ಓಹ್, ಸೂರ್ಯ ಮುಳುಗ್ಲಿಕ್ಕಾಯ್ತು, ಇನ್ನು 7ನೆಯ ದಿನದಲ್ಲಿ ನನಗೆ ಮರಣ ಅಂತ ಋಷಿಯ ಮಗ ಶಾಪ ಕೊಟ್ಟದ್ದು. ಸಂಧ್ಯಾಕಾಲ ಆಗ್ತಾ ಬಂತು, ಋಷಿಯ ಮಾತು ಇನ್ನು ಸತ್ಯ ಆಗ್ಲಿಕ್ಕಿಲ್ಲ, ನಾನು ಸಾಯ್ಲಿಕ್ಕಿಲ್ಲ ಅಂತ ಸಂತೋಷದಲ್ಲಿದ್ದಾಗ ತಕ್ಷಕ ಒಂದು ಸಣ್ಣ ಹುಳುವಿನ ರೂಪದಲ್ಲಿ ಒಂದು ಫಲದಲ್ಲಿ ಸೇರಿಕೊಂಡು ಅವನ ಹತ್ರ ಬರ್ತಾನೆ. ಅದನ್ನು ಪರೀಕ್ಷಿತ ನೋಡ್ತಾನೆ. ಭಾಗವತದಲ್ಲಿಲ್ಲ, ಇದು ಮಹಾಭಾರತದಲ್ಲಿ ಉಂಟು. ಪರೀಕ್ಷಿತ ನೋಡ್ತಾನಂತೆ. ನೋಡಿದ್ರೆ ಏನೋ ಒಂದು ಸಣ್ಣ ಹುಳು, ಹೇಗೆ ಮಾವಿನ ಹಣ್ಣಿನಲ್ಲೆಲ್ಲ ಆಗ್ತದಲ್ಲ ಹಾಗೆ ಒಂದು ಸಣ್ಣ ಹುಳು ಇದೇನು ಮಾಡಿತಪ್ಪ, ಒಂದು ಕೆಲಸ ಮಾಡಿ, ಇದನ್ನೇ ನಾವು ತಕ್ಷಕ ಅಂತ ಇಟ್ಟುಕೊಳ್ಳುವ, ಇದೇ ನನ್ನನ್ನು ಚುಚ್ಚಲಿ, ಆಗ ಋಷಿಯ ಮಾತು ಸತ್ಯ ಆಗ್ತದೆ, ನನ್ನ ಪ್ರಾಣವೂ ಹೋಗುವುದಿಲ್ಲ ಅಂತ ತಿಳಿದು ಅದು ನನ್ನನ್ನು ಕಚ್ಚಲಿ ಅಂತ ಹೇಳುವಾಗ ಆ ಹುಳುವಿನ ರೂಪದಲ್ಲಿದ್ದ ತಕ್ಷಕ ಭಯಂಕರ ರೂಪವನ್ನು ತಳೆದು ಪರೀಕ್ಷಿತ ರಾಜನನ್ನು ಕಚ್ಚಿ ಕ್ಷಣಾರ್ಧದಲ್ಲಿ ಭಸ್ಮ ಮಾಡ್ತಾನೆ ಅನ್ನುವಲ್ಲಿಗೆ 7 ದಿನದ ಕಥೆಯನ್ನು ಕೇಳಿದ ಪರೀಕ್ಷಿತ ರಾಜ ತಾನು ಸದ್ಗತಿಯನ್ನು ಪಡಿತಾನೆ. ಮುಂದೆ ಭಾಗವತ ಕಲಿಕಾಲದಲ್ಲಿ ಬರುವ ಅನೇಕ ರಾಜರ ಕಥೆಯನ್ನೆಲ್ಲ ಹೇಳ್ತದೆ. ಅದಕ್ಕಿಂತ ಮುಂಚೆ ಉದ್ಧವನಿಗೆ ಕೃಷ್ಣ ಉಪದೇಶ, ಕೊನೆ ಕಾಲದಲ್ಲಿ ಮಾಡಿದ ಉಪದೇಶ ಉದ್ಧವ ಗೀತೆ ಅಂತ ಪ್ರಸಿದ್ಧವಾಗಿರುವುದು. ಅದರ ಭಾಗಗಳು ಬರ್ತದೆ. ಪರೀಕ್ಷಿತ ರಾಜ ತೀರಿ ಹೋದ ನಂತರ ಮತ್ತೆ ಮುಂದೆ ಉದಂಕ ಮಹರ್ಷಿಯಿಂದ ಪ್ರೇರಿತನಾದ ಪರೀಕ್ಷಿತನ ಮಗ ಜನಮೇಜಯ ರಾಜ ದೊಡ್ಡ ಸರ್ಪಸತ್ರವನ್ನು ನಡೆಸ್ತಾನೆ ಅನ್ನುವ ಭಾಗಗಳೆಲ್ಲ ಬಂದು ಕಲಿಯುಗದ ವರ್ಣನೆಯ ಜೊತೆಯಲ್ಲಿ ನಮ್ಮ ಕಾಲದ ಜನಗಳೆಲ್ಲ ಹೇಗಿರ್ತಾರೆ, ಏನು ಮಾಡ್ತಾರೆ ಅಂತ ವಿಸ್ತಾರವಾಗಿ ವರ್ಣಿಸ್ತಾ ಭಾಗವತದ ಕಥೆ ಮುಗಿಯಿತು ಅನ್ನುವಲ್ಲಿಗೆ ಸುಂದರಣ್ಣನ ಮನೆಯ 7 ದಿನದ ಸಪ್ತಾಹ ಮುಗಿಯಿತು. ಭಾಗವತ
ನಾನು ಪ್ರಾರಂಭದ ದಿವಸದಲ್ಲಿ ಹೇಳಿದ ಹಾಗೆ ದಿನಕ್ಕೊಂದು ಗಂಟೆಯೋ 2 ಗಂಟೆಯೋ ಹೇಳಿ 7 ದಿವಸದಲ್ಲಿ ಮುಗಿಸುವಷ್ಟು ಸಣ್ಣ ಗ್ರಂಥ ಅಲ್ಲ. ಗ್ರಂಥೋಯಂ 18 ಸಹಸ್ರ ಅಂತಾರೆ. 18,000 ಶ್ಲೋಕಗಳಿರುವ ದೊಡ್ಡ ಗ್ರಂಥ. ಅದಕ್ಕೋಸ್ಕರ ಇದಕ್ಕೆ ಶ್ರೀಮದ್ ಭಾಗವತ ಅಂತ ಹೆಸರು. ಅದರಲ್ಲಿ ಯತ್ರ ಪ್ರತಿಪದೈಹಿ ಕೃಷ್ಣೋ ಗೀಯತೆ ಬಹುಧರ್ಷಿಭಿ, ಪ್ರತಿಯೊಂದು ಸಂದರ್ಭದಲ್ಲಿಯೂ ಭಗವಂತನ ಕಥೆಯನ್ನೇ ನೇರವಾಗಿ ಅಥವಾ ಪರೋಕ್ಷವಾಗಿ ಹೇಳುವಂತಹ ಗ್ರಂಥ. ಆದ್ದರಿಂದ ಈ ಗ್ರಂಥಕ್ಕೆ ಪುರಾಣ ರಾಜ ಅಂತ ಹೆಸರು. ಬೇರೆ ಎಲ್ಲ ಪುರಾಣಗಳು 17 ಪುರಾಣಗಳು, 18ನೆಯದ್ದು ಪುರಾಣ ರಾಜ ಅಂತ ಹೆಸರು ಕೊಟ್ಟಿದ್ದಾರೆ. ನಮ್ಮ ನಂಬಿಕೆ ಮತ್ತು ನಮ್ಮ ಶ್ರದ್ಧೆಯಲ್ಲಿ ಎಲ್ಲಿ ಭಾಗವತ ಗ್ರಂಥದ ಪಠನ, ಪಾರಾಯಣ, ಪ್ರವಚನ ನಡೀತದೆ, ಸಾಕ್ಷಾತ್ತಾಗಿ ಭಗವಂತ ಅನುಗ್ರಹಿಸ್ತಾನೆ ಅನ್ನುವ ನಂಬಿಕೆಯ ಹಿನ್ನೆಲೆಯಲ್ಲಿ ನೀವೆಲ್ಲ ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಸುಂದರಣ್ಣನ ಕರೆಗೆ ಹೋಗೊಟ್ಟು ಈ ಮನೆಗೆ ಬಂದು ನಿತ್ಯ ಕೂತು ಕೇಳಿದ್ರಿಂದ ಈ ಸಪ್ತಾಹದ ಕೆಲಸ ಬಹುಶಃ ನಾವೆಲ್ಲ ಎಣಿಸಿದಕ್ಕಿಂತ ಒಳ್ಳೆಯದಾಯಿತು ಅಂತ ನಿನ್ನೆ ಅವರು ಮಾತಾಡುವಾಗ ಹೇಳ್ತಿದ್ರು. ಎಷ್ಟು ಒಳ್ಳೆಯದಾಗ್ತದೆ ಅಂತ ನಾನು ಎಣಿಸಿದ್ದೆ. ತುಂಬ ದೂರದ ಊರಿನಿಂದೆಲ್ಲ ಬಂದು ಶ್ರದ್ಧೆಯಿಂದ ಕೇಳ್ತಾ ಇದ್ದಾರೆ ಅಂತ ತುಂಬ ಸಂತೋಷಪಟ್ಟಿದ್ರು. ಈ ವಯಸ್ಸಿನಲ್ಲಿ ಅವರು ಅಕ್ಕ ಮತ್ತು ತಮ್ಮ ಸಾಧನೆ ದೊಡ್ಡದು. ಮೊನ್ನೆ ಯಾರೋ ಅವರ ಬಗ್ಗೆ ತುಂಬ ಹೇಳಿದರು. 82 ವಯಸ್ಸಾಯಿತು, ಹತ್ರ ಸುಂದರಣ್ಣನಿಗೆ 80 ಆಯಿತು. ಈಗಲೂ ಮನೆಯಿಂದ ಹೊರಗೆ ಹೋಗುವ ಮುಂಚೆ ಅಕ್ಕ ಎದ್ದು ನೈವೇದ್ಯ ಮಾಡಿ ಕೊಡ್ತಾರಂತೆ. ಇವರು ನೈವೇದ್ಯ ಮಾಡಿಯೇ ಹೋಗುದಂತೆ. 5 ಗಂಟೆಗೆ ಹೋಗಲಿ, 4:15 ಹೋಗಲಿ. ಹಾಗೆ ಅವರ ಮನೆ ವಿದುರನ ಮನೆಯ ಹಾಗೆ. ಅದರಿಂದ ಕೃಷ್ಣ ಖಂಡಿತ ಬರ್ತಾನೆ. ಅಲ್ಲಿ ದುರ್ಯೋಧನ ಮನೆಗೂ ಹೋಗಲಿಲ್ಲ, ದ್ರೋಣನ ಮನೆಗೂ ಹೋಗಲಿಲ್ಲ, ಭೀಷ್ಮನ ಮನೆಗೂ ಹೋಗಲಿಲ್ಲ. ಯಾರ ಮನೆಗೂ ಹೋಗದ ಕೃಷ್ಣ ವಿದುರನ ಮನೆಗೂ ಬಂದ ಹಾಗೆ ಆ ಅಕ್ಕ ಮತ್ತೆ ತಮ್ಮರ ಮನೆಗೆ ಕೃಷ್ಣ ಖಂಡಿತ ಬರ್ತಾನೆ. ಅವ ಬಂದಿದ್ದಾನೆ ಹೇಳುವುದಕ್ಕೆ ನೀವಿಷ್ಟು ಜನ ಬಂದದ್ದೇ ಸಾಕ್ಷಿ. ಇಲ್ಲದಿದ್ರೆ ಅವರು ಮಾಡಿಸ್ಬೋದು ಪ್ರವಚನವನ್ನು, ಕಷ್ಟ ಸುಖ ಅವರು ಕರೆದ ನಂತರ ಬಂದು ಪ್ರವಚನ ಮಾಡುವುದು ನಮ್ಮ ಧರ್ಮ, ನಾವು ಮಾಡಲೂಬಹುದಿಲ್ಲ. ಆದರೆ ನೀವಿಷ್ಟು ಜನ ಆ ಕಥೆಯಲ್ಲಿ ಸೇರಿ ಕೂತು ಕೇಳಿದ್ದು ಅವರು ಮಾಡಿದಂತಹ ಕೆಲಸ ಅದು ಸಾರ್ಥಕ ಆಯಿತು. ಕೃಷ್ಣ ಅದನ್ನು ಸ್ವೀಕಾರ ಮಾಡಿದ್ದಾನೆ ಹೇಳುವುದಕ್ಕೆ ದೊಡ್ಡ ಸಾಕ್ಷಿ. ಇದಕ್ಕೆ ಅವರ ಮನಸ್ಸಿನಲ್ಲಿದ್ದ ಭಕ್ತಿ, ಅವರ ತ್ಯಾಗ, ಅವರ ಇಡೀ ಬದುಕಿನ ಆ ಸಾಧನೆ ಮುಖ್ಯ ಕಾರಣ ಅಂತ ಹೇಳ್ತಾ ಭಾಗವತ ಪ್ರತಿಪಾದ್ಯನಾದ ಭಗವಂತ ಅವರನ್ನು ಅನುಗ್ರಹಿಸಲಿ. ಅವರಿಗೆ ಮುಂದಿನ ಈಗ ಹೇಗೆ ಆ ನೈವೇದ್ಯ ಇಟ್ಟು ನಿತ್ಯ ಪೂಜೆ ಮಾಡ್ತಾ ಇದ್ದಾರೆ, ಬೇರೆ ಏನು ಪ್ರಾರ್ಥನೆ ಮಾಡುವುದಲ್ಲ, ಅವರು ಇರುವಷ್ಟು ದಿನವೂ ದೇವರು ಅವರಿಂದ ಇದೇ ಕೆಲಸವನ್ನು ಸ್ವೀಕಾರ ಮಾಡಲಿ ಅಂತ ಆ ಭಗವಂತನ ಹತ್ರ ಪ್ರಾರ್ಥಿಸ್ತಾ ನಿಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಕೇಳಿದಕ್ಕೆ ನಿಮ್ಮ ಮನೆಗೂ ಮನೆತನಕ್ಕೂ ದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸ್ತಾ, ನಾವೆಲ್ಲ 7 ದಿನ ಮಾಡಿದ ಪಾರಾಯಣ ಮಾಡುವವರು ಹಾಗೆ ಎಲ್ಲ ಪಾರಾಯಣ ಮಾಡಿದ್ದಾರೆ. ಸಾಮಾನ್ಯ ಈ ಸಪ್ತಾಹದಲ್ಲಿ ಸಂಪೂರ್ಣ ಭಾಗವತ ಪಾರಾಯಣ ಆಗುವುದು ಕಷ್ಟ. ಒಂದಷ್ಟು ಬೆಳಗ್ಗೆ ಒಂದಷ್ಟು ಸಂಜೆ ಮಾಡಿ ಮತ್ತೆ ಸ್ವಲ್ಪ ಆಚೀಚೆ ಅಂತೂ ಆಯಿತು ಅನ್ನುವಲ್ಲಿಗೆ ಹಾಕ್ತದೆ ಹೊರತಾಗಿ 18,000 ಶ್ಲೋಕಗಳ ಸಂಪೂರ್ಣ ಪಾರಾಯಣ ಆಗುವುದು ಸ್ವಲ್ಪ ಕಡಿಮೆ. ಅಂಥದ್ರಲ್ಲಿ ಅವರು 2-3 ಜನ ಸೇರಿಕೊಂಡು ಶ್ರದ್ಧೆಯಿಂದ ಎಲ್ಲ ಪಾರಾಯಣ ಮಾಡಿದ್ದಾರೆ. ಆ ಮಧ್ವಣ್ಣ ಎಲ್ಲ ಬಂದು ಉದ್ಯಾಪನ ಹೋಮಗಳನ್ನು ಕೂಡ ಒಳ್ಳೆಯದಾಗಿದೆ. ಭಾಗವತ ಪ್ರತಿಪಾದ್ಯನಾದ ಭಗವಂತ ನಮ್ಮನ್ನೆಲ್ಲ ಅನುಗ್ರಹಿಸಲಿ. ಆ ಕೇಳಿದ ಶ್ರವಣದ ಪುಣ್ಯ ನಮಗೆಲ್ಲ ಸಿಗಲಿ. ಅದು ನೀವು ಕೇಳುವ ಹಾಗೆ, ನಾವು ಹೇಳುವ ಹಾಗೆ ಮಾಡಿದ ಈ ಮನೆ, ಆ ಮನೆಗೆ ಶಾಶ್ವತವಾಗಿ ಭಗವಂತ ನಿರಂತರ ಅನುಗ್ರಹಿಸಲಿ ಅನ್ನುವ ನಮ್ಮೆಲ್ಲರ ಪ್ರಾರ್ಥನೆಯ ಜೊತೆಯಲ್ಲಿ 7 ದಿನದ ಈ ಚಿಂತನೆಯನ್ನು ಭಗವಂತನ ಪಾದಕಮಲಗಳಿಗೆ ಸಮರ್ಪಿಸ್ತಾ, ಕಾಯೇನ ವಾಚ ಮನಸ್ಸೇಂದ್ರಿಯೈರ್ವ ಬುದ್ಧ್ಯಾತ್ಮನ ವಾನುಸೃತ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ರವೀಂದ್ರ ಭಟ್ರು ಬಹಳ ಆಪ್ತವಾಗಿ ಅರ್ಥಪೂರ್ಣವಾಗಿ 7 ದಿವಸಗಳಲ್ಲಿ ಭಾಗವತವನ್ನ ನಮ್ಮ ಮನಸ್ಸಿಗೆ ತುಂಬಿಸಿದ್ದಾರೆ. 18,000 ಶ್ಲೋಕಗಳು ಅಂತ ಹೇಳಿದ್ರು. ಸುಮ್ಮನೆ ಭಾಗವತವನ್ನು ಓದ್ತಾ ಹೋದರೂ ಕೂಡ 1,000 ಶ್ಲೋಕ ಓದಬೇಕಿದ್ರೆ 3.5 ಗಂಟೆ ಬೇಕು.
ದಿನಕ್ಕೆ 2000 ಶ್ಲೋಕ ಓದಿದ್ರು 7 ದಿವಸಗಳಲ್ಲಾಗುವುದು 14,000 ಶ್ಲೋಕಗಳನ್ನು ಮಾತ್ರ ಓದಬಹುದಷ್ಟೇ. 18,000 ಶ್ಲೋಕಗಳನ್ನು ನಾವೆಲ್ಲ ಮನಸ್ಸಿಗೆ ತುಂಬಿಸಿಕೊಳ್ಳಬೇಕಿದ್ರೆ ಎಷ್ಟು ದಿವಸ ಹೋಗಬಹುದು? ಎಷ್ಟು ದಿವಸಗಳ ಕಾಲ ಈ ಭಾಗವತವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನಶೀಲರಾಗಬೇಕು ಅಂತ ಹೇಳಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಏನೋ ಸ್ವಲ್ಪ ಕೇಳುವಂತಹ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ, ಇಲ್ಲಿ ಯಾರು ದಿನ ಬರ್ತಾ ಇದ್ದೀರಿ ನೀವೆಲ್ಲ ತುಂಬಾ ಪುಣ್ಯವಂತರು. ಅತ್ಯಂತ ಕಡಿಮೆ ಪುಣ್ಯ ಮಾಡಿದವರು ಯಾರೋ ಒಬ್ಬರಿದ್ದಾರೆ. ಅದು ಯಾರು ಅಂತ ಹೇಳಿದ್ರೆ ನಾನು ಇವತ್ತು ಮಾತ್ರ ಬಂದದ್ದು. ನನಗೆ ನಿನ್ನೆವರೆಗೂ ಬರ್ಲಿಕ್ಕಾಗಿಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿಂದ. ಇವತ್ತಿನ ಒಂದು ದಿವಸದ ಕಥೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಹೇಗೆ ಆ ಭಾಗವತ ನಮ್ಮ ಜೀವನದಲ್ಲಿ ಪ್ರಭಾವ ಬೀರುತ್ತದೆ. ನಮ್ಮ ಜೀವನದಲ್ಲಿ ನಾವು ಸತ್ಯದ ದಾರಿಯಲ್ಲಿ ಇರ್ತೇವೆ, ಧರ್ಮದ ದಾರಿಯಲ್ಲಿ ಇರ್ತೇವೆ, ನ್ಯಾಯದ ದಾರಿಯಲ್ಲಿ ಇರ್ತೇವೆ. ಆದರೂ ನಮ್ಮ ಮೇಲೆ ಕಷ್ಟಗಳು ಬರ್ತವೆ. ನಾವು ದೇವರ ಹತ್ರ ಕೇಳ್ತೇವೆ, ಯಾಕಪ್ಪ ಇಷ್ಟು ಕಷ್ಟ ಬಂದಿದೆ ಅಂತ ಹೇಳಿ. ಅದು ದೇವರು ಪ್ರತ್ಯಕ್ಷವಾಗಿ ಹೇಳುವುದಿಲ್ಲ. ನಾವು ಈ ಭಾಗವತವನ್ನು ಕೇಳುವಾಗ ನಮಗೆ ಗೊತ್ತಾಗ್ತದೆ. ಒಂದು ಭಗವದ್ಗೀತೆಯನ್ನು ಓದಿದ್ರೆ ಸುಮಾರು ವಿಷಯಗಳು ಗೊತ್ತಾಗ್ತದೆ. ಭಾಗವತವನ್ನು ಓದಿದ್ರೆ ಆಯ್ತು. ಮೊದಲ ದಿವಸ ಶ್ರೀನಿವಾಸ ಭಟ್ರು ಹೇಳಿದ್ರು, ಮೊದಲ ದಿವಸ 15 ಜನ ಇದ್ರು ಅಂತ, 2ನೇ ದಿವಸ 25 ಜನ ಆದ್ರು. ಅಂದ್ರೆ ಈ ಒಂದೊಂದು ದಿವಸವೂ ಕೂಡ ಇದು ಹೇಗಿದೆ, ಹೇಗೆ ನಡೀತಾ ಇದೆ, ಹೇಗೆ ಪ್ರವಚನ ಮಾಡ್ತಾ ಇದ್ದಾರೆ, ಎಲ್ಲರಿಗೆ ಅರ್ಥ ಆಗ್ತಾ ಇದೆ ಅಂತ ಹೇಳುವುದನ್ನು ಈ ಕೇಳಿದ 15 ಜನ ಹೋಗಿ ಹೇಳ್ತಾ ಇದ್ದಾರೆ. ಪ್ರಚಾರ ಆಗ್ತಾ ಇದೆ. ಕಿಂ ಕರಿಷ್ಯತಿ ವಕ್ತಾರ ಶ್ರೋತ ಯತ್ರ ನ ವಿದ್ಯತೆ ನಗ್ನ ಕ್ಷಪಣಕೆ ದೇಶೆ ರಜಕ ಕಿಂ ಕರಿಷ್ಯತಿ ಅಂತ. ಬಟ್ಟೆಯೇ ಧರಿಸದ ನಗ್ನ ಭಿಕ್ಷುಗಳ ಊರಿನಲ್ಲಿ ಅಗಸರಿಗೇನು ಕೆಲಸ ಇರುವುದಿಲ್ಲಂತೆ. ಹಾಗೆಯೇ ಹೇಳುವವರು ಹೇಳ್ತಾ ಇರಬಹುದು, ಕೇಳುವವರು ಇರ್ಬೇಕಲ್ಲ. ಇವತ್ತಿನ ದಿವಸದಲ್ಲಿ 100 ಜನ ಬಂದು ಸೇರಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಪುಣ್ಯಗಳೆಲ್ಲ ಎಷ್ಟಿರಬಹುದು, ನನ್ನ ಪುಣ್ಯ ಎಷ್ಟಿರಬಹುದು. ಕೊನೆಯದಾಗಿ ಅದರ ಒಂದು ಅಂಶವನ್ನಾದ್ರೂ ತಕ್ಕೊಳ್ಳುವಂತಹ ಭಾಗ್ಯ ಸಿಕ್ಕಿತಲ್ಲ. ಶ್ರವಣಂ ಕೀರ್ತನಂ ವಿಷ್ಣು ಅಂತ ಹೇಳಿದ್ದಾರೆ. ಕೇಳುವುದೇ ಒಂದು ಪುಣ್ಯ ಅಂತೆ, ಹೇಳುವುದು 1000 ಪುಣ್ಯ. ರವೀಂದ್ರ ಭಟ್ರು ಇವತ್ತು ಒಂದು ವಾರದ ಸಪ್ತಾಹವನ್ನು ಚಂದ ಮಾಡಿ ಕೊಟ್ಟಿದ್ದಾರೆ. ನಮಗೆಲ್ಲ ಅದರ ಪುಣ್ಯವನ್ನು ಒದಗಿಸಿಕೊಟ್ಟದ್ದು ಸುಂದರ ಭಟ್ರು ಮತ್ತು ಸರಸ್ವತಿ ಅಕ್ಕ ಅಂತವರ ಈ ಮನೆಯಲ್ಲಿ ಇಂಥ ಪುಣ್ಯ ಕಾರ್ಯ ನಡೆದಾಗ ಇದರಲ್ಲಿ ಭಾಗವಹಿಸುವ, ಪ್ರಸಾದ ತೆಗೆದುಕೊಳ್ಳುವ ಯೋಗ ಭಾಗ್ಯವನ್ನು ನಮಗೆ ಒದಗಿಸಿಕೊಟ್ಟದ್ದಕ್ಕೆ ಎಲ್ಲರಿಗೂ ನಾವು ಕೃತಜ್ಞತಾ ಪೂರ್ವಕ ನಮಿಸ್ತೇವೆ. ಅದೇ ರೀತಿಯಾಗಿ ಇವತ್ತಿನ ಈ ಎಲ್ಲ ಕಾರ್ಯಕ್ರಮಗಳಿಗೂ ಫೋಟೋಗ್ರಫಿ ಮಾಡಿದವರಿಗೆ, ಮೈಕಿನ ಅರೇಂಜ್ಮೆಂಟ್ ಮಾಡಿದವರಿಗೆ, ಆಮೇಲೆ ಪಾಕ ತಯಾರು ಮಾಡಿದವರಿಗೆ, ಎಲ್ಲ ರೀತಿಯಲ್ಲಿ ಕೈಗೂಡಿಸಿದವರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರೂ ಆರತಿ ಪ್ರಸಾದವಾಗಿ ಭೋಜನವನ್ನು ಸ್ವೀಕಾರ ಮಾಡಿ ಹೋಗಬೇಕು ಅಂತ ಹೇಳಿ ಆಯೋಜಕರು ಕೋರ್ತಾ ಇದ್ದಾರೆ.